ಆದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಾಣೀತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಟೀಕಾಕೃತ್ಪಾದಪರ್ಯಾನ್ ಶತಮತಿಮತವಿಸ್ತಾರಕಾನ್ ಸಂಯಮೀಂದ್ರಾನ್ ವಂದೇ ಸದ್ಭಾವಬೋಧಪ್ರವೃತ್ತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಂಶ್ಚ ಗುರೋ ಶ್ರೀಪಾದಪಂಕಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು. ಅಶೇಷ ಸತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾಧ್ಯಕಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಚತುರ್ಥಸ್ಕಂಧಾರಂಭಃ. ಹರಿ ಓಂ. ಮೈತ್ರೇಯ ಉವಾಚ. ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಜ್ಞಿರೆ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ನಿನ್ನೆಯ ದಿನ ಶ್ರೀಮದ್ಭಾಗವತದ ದಿವ್ಯವಾದಂತಹ ತೃತೀಯ ಸ್ಕಂದದಲ್ಲಿ ಸಾಕ್ಷಾತ್ ಭಗವಂತ ಕಪಿಲನಾಮಕನಾಗಿ ತನ್ನ ತಾಯಿಯಾದ ದೇವಹೂತಿಗೆ ಹೇಳಿದಂತಹ ಸಾಂಖ್ಯಯೋಗದ ಶ್ರವಣವನ್ನು ಮಾಡಿದ್ದೇವೆ. ಇದು ಸೇಶ್ವರ ಸಾಂಖ್ಯ, ಸಬೀಜ ಸಾಂಖ್ಯಯೋಗ ಅಂತ ನಾವೆಲ್ಲ ಕೇಳಿದ್ವಿ. ಎಷ್ಟು ಸುಂದರವಾಗಿ, ಎಷ್ಟು ಸರಳವಾದ ರೀತಿಯಲ್ಲಿ ಭಗವಂತ ತನ್ನ ತಾಯಿಗೆ ಭಕ್ತಿಯ ಸೋಪಾನಗಳನ್ನು ತಾನು ತಿಳಿಸ್ತಾ, ಯಾವ ರೀತಿಯಲ್ಲಿ ಸಾಧನವನ್ನು ಮಾಡ್ತಾ ಹೋಗಬೇಕು, ಜೀವ ಯಾವುದಕ್ಕೆ ಇಲ್ಲಿ ಅವತಾರವನ್ನು ಮಾಡಿದ್ದಾನೆ, ಅರ್ಥಾತ್ ಅವ ಇಲ್ಲಿ ಹುಟ್ಟಿದ್ದು ಯಾಕೆ, ಹುಟ್ಟುವಾಗ ದೇವರಿಗೆ ಏನೆಲ್ಲ ಮಾತುಗಳನ್ನು ಕೊಟ್ಟು ಹುಟ್ಟ್ಯಾನೆ, ಆದರೆ ಹುಟ್ಟಿದ ಮೇಲೆ ಏನು ಮಾಡ್ತಾ ಇದ್ದಾನೆ. ಭಗವಂತ ನಮ್ಮ ಆತ್ಮಕ್ಕೊಂದು ಕನ್ನಡಿಯನ್ನು ತಾನು ಹಿಡಿದು ನಮಗೆ ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದನ್ನು ನಾವು ನಿನ್ನೆಯ ದಿನ ಕೇಳಿದ್ದೇವೆ. ಅಂತಹ ಮನುವಿನ, ಸ್ವಯಂಭೂ ಮನುವಿನ ಮಗಳು ಆ ದೇವಹೂತಿ, ಕರ್ದಮ ಪ್ರಜಾಪತಿಗಳಲ್ಲಿ ಅವಳಿಗೆ ಇಷ್ಟೆಲ್ಲ 9 ಜನ ಹೆಣ್ಣು ಮಕ್ಕಳು ಹಾಗೂ ಕಪಿಲನಾಮಕ ಪರಮಾತ್ಮ, ಈ ಒಂದು ಸಂತಾನವನ್ನು ನಾವು ಕೇಳಿದ್ದೇವೆ. ಆ ಮನುವಿನ ಹಿರಿಯ ಮಗಳು ಅವಳು ಆಕೂತಿ ಅಂತ. ಆ ಆಕೂತಿಯನ್ನು ರುಚಿ ಪ್ರಜಾಪತಿಗಳಿಗೆ ಕೊಟ್ಟು ಮನು ತಾನು ಮದುವೆ ಮಾಡ್ತಾ ಇದ್ದಾನೆ. ಅಲ್ಲಿ ಆ ರುಚಿ ಪ್ರಜಾಪತಿಗೆ ಆಕೂತಿಯೊಳಗೆ ಮಿಥುನಂ ಬ್ರಹ್ಮವರ್ಚಸ್ವಿ ಪರಮೇಣ ಸಮಾಧಿನ, ಭಾರೀ ತಪಸ್ಸನ್ನು ರುಚಿ ಪ್ರಜಾಪತಿಗಳು ತಾವು ಮಾಡಿ, ಅವರೂ ಕೂಡ ಒಂದು ಗಂಡು ಹೆಣ್ಣಿಗೆ, ಅವಳಿ ಜವಳಿ ಗಂಡು ಹೆಣ್ಣು ಸಂತಾನಕ್ಕೆ ತಾವು ಅಲ್ಲಿ ಅವರು
ಜನ್ಮವನ್ನ ನೀಡ್ತಾರೆ. ಅಂದ್ರೆ ಯಸ್ತಯೋ ಪುರುಷ ಸಾಕ್ಷಾತ್ ವಿಷ್ಣು ಯಜ್ಞಸ್ವರೂಪ ಧೃಕ ಯಾ ಸ್ತ್ರೀ ಸಾ ದಕ್ಷಿಣಾಭೂತೇ ಅಂಶಭೂತ ಅನಪಾಯಿನಿ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಸ್ವಯಂಭೂ ಮನುವಿನ ಮಗಳಾದಂತಹ ಆಕೂತಿ ರುಚಿ ಪ್ರಜಾಪತಿಗಳಿಗೆ ಮದುವೆಯಾದಾಗ ಅಲ್ಲಿ ಹುಟ್ಟಿದವ ಭಗವಂತ. ಅವನ ಹೆಸರು ಯಜ್ಞ. ಯಜ್ಞ ಎನ್ನುವಂತಹ ಹೆಸರಿನ ಭಗವಂತ ಅಲ್ಲಿ ಹುಟ್ಟುತ್ತಾ ಇದ್ದಾನೆ. ಈ ಯಜ್ಞನೇ ಆ ಸ್ವಯಂಭೂ ಮನ್ವಂತರದಲ್ಲಿ ಇಂದ್ರ ಪದವಿಯೊಳಗಿದ್ದ. ಸೊ ನಾನು ಮೊದಲೇ ಹೇಳ್ತಿದ್ನಲ್ಲ, ಇಂದ್ರ, ಚಂದ್ರ, ಸೂರ್ಯ ಇವೆಲ್ಲ ಒಂದೊಂದು ಪೋಸ್ಟ್ಸ್ ಇವುಗಳಿಗೆ ಯಾರೋ ಬರ್ತಾ ಇರ್ತಾರೆ. ಈ ಕ್ಯಾಬಿನೆಟ್ ಆದಾಗ ಕೆಲವೊಮ್ಮೆ ಚೀಫ್ ಮಿನಿಸ್ಟರೇ ತಾನು ಫೈನಾನ್ಸ್ ಮಿನಿಸ್ಟರು ಆಗಿರ್ತಾನಲ್ಲ, ಹಾಗೆ ಭಗವಂತನೇ ಇಲ್ಲಿ ಇಂದ್ರ ಪದವಿಯನ್ನು ತಾನೇ ಇಟ್ಕೊಂಡಿದ್ದ. ಆ ಒಂದು ಖಾತೆಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದ. ಆ ಇಂದ್ರನ ಮಡದಿಯಾಗಿ, ಅರ್ಥಾತ್ ಯಜ್ಞನ ಮಡದಿಯಾಗಿ ದಕ್ಷಿಣ ಅನ್ನುವಂತಹ ಹೆಸರಿನಿಂದ ಲಕ್ಷ್ಮೀದೇವಿಯು ಕೂಡ ಅವತಾರವನ್ನ ಅಲ್ಲಿ ಮಾಡಿದ್ದಾಳೆ. ಈ ಯಜ್ಞನಾಮಕ ಪರಮಾತ್ಮನನ್ನ ಸ್ವಯಂಭೂಮನು ಪುತ್ರಿಕಾಧರ್ಮಮಾಶ್ರಿತ್ಯ ಶತರೂಪ ಅನುಮೋದಿತ. ಶತರೂಪಾಳನ್ನ ಕೇಳಿಕೊಂಡು, ತನ್ನ ಹೆಂಡತಿಯನ್ನು ಕೇಳಿಕೊಂಡು ಆ ಯಜ್ಞನಾಮಕ ಪರಮಾತ್ಮನನ್ನ ತಾನೇ ತನ್ನ ಮಗನಾಗಿ, ಮಗಳ ಮಗನನ್ನ ತನ್ನ ಮಗನಾಗಿ ಸ್ವೀಕಾರ ಮಾಡ್ತಾನೆ ಅಜ್ಜನಾದ ಸ್ವಯಂಭೂಮನು. ದಕ್ಷಿಣಾದೇವಿ ರುಚಿ ಪ್ರಜಾಪತಿಗಳ ಮಗಳಾಗಿಯೇ ಇರ್ತಾಳೆ. ಅನಪಾಯಿನಿ, ಭಗವಂತನನ್ನ ಎಂದಿಗೂ ಬಿಟ್ಟಿರದಂಥವಳು ಮಹಾಲಕ್ಷ್ಮೀ ದೇವಿ, ಅವನ ಜೊತೆಗೆ ಯಾವಾಗಲೂ ಇರುವವಳು. ಅವರಿಬ್ಬರೇ ಇಂದ್ರ ಮತ್ತು ಶಚಿ ಎನ್ನುವಂತಹ ಪೊಸಿಷನ್ಸಿಗೆ ಆ ಒಂದು ಮನ್ವಂತರದೊಳಗಿದ್ದಾರೆ. ಅವರೇ ಎಲ್ಲ ದೇವತೆಗಳನ್ನ ಆಗ ಆ ಮನ್ವಂತರದಲ್ಲಿ ಹುಟ್ಟಿಸ್ತಾ ಇದ್ದಾರೆ. ಹಾಗಾಗಿ ಅವರಿಂದ ಮುಂದೆ ತೋಷ ಪ್ರತೋಷೋ ಸಂತೋಷ ಭದ್ರ ಶಾಂತಿ ಇಡಸ್ಪತಿ ಇಂದ್ರ ಕವಿ ಭುವ ಸ್ವಾಹ ಸುದೇವೋ ರೋಚನೋ ದ್ವಿಷಟ ಅಂತ ತುಷಿತ ಅನ್ನುವಂಥ ದೇವತೆಗಳು ಅವರಲ್ಲಿ ಹುಟ್ಟುತ್ತಾ ಇದ್ದಾರೆ ಅಂತ ಈ ಕಥೆಯನ್ನು ಹೇಳಿದರು. ಇದಾದ ಮೇಲೆ ಇನ್ನೊಬ್ಬ ಮಗಳು ಪ್ರಸೂತಿ ಅಂತ. ಈ ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗೆ, ಬ್ರಹ್ಮದೇವರಿಂದ ಹುಟ್ಟಿದಂತಹ ದಕ್ಷನಿಗೆ ಮದುವೆ ಮಾಡಿ ಕೊಡ್ತಾ ಇದ್ದಾರೆ. ಅಲ್ಲಿ ಮತ್ತೆ ಅನೇಕ ಮಕ್ಕಳು ತಾವು ಹುಟ್ಟುತ್ತಾ ಇದ್ದಾರೆ. ಇನ್ನು ಆ ಕರ್ದಮರ ಮಕ್ಕಳಿದ್ರಲ್ಲ, 9 ಜನ ಹೆಣ್ಮಕ್ಕಳು, ಅವರಿಗೆಲ್ಲ ಬೇರೆ ಬೇರೆ ಋಷಿಗಳಿಗೆ ಕೊಟ್ಟಿತ್ತು ಅಂತ ನೀವು ಕಥೆ ಕೇಳಿದ್ರಲ್ಲ, ಅದರೊಳಗೆ ಅನೇಕ ಜನ, ಅವರಲ್ಲಿ ಅನಸೂಯಾದೇವಿ ಒಬ್ಬಳು. ಈ ಅನಸೂಯಾದೇವಿ ಅತ್ರಿ ಋಷಿಗಳನ್ನ ಮದುವೆಯಾಗಿದ್ದಾಳೆ. ಅಲ್ಲೊಂದು ವಿಶಿಷ್ಟವಾದ ಇತಿಹಾಸವನ್ನು ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಸ್ವಲ್ಪ ಇಲ್ಲೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. ಯಾಕೆಂದ್ರೆ ಈ ಎಲ್ಲರಿಗೂ ಗೊತ್ತಿದೆ, ಅತ್ರಿ ಋಷಿಗಳ ಮಗ ದತ್ತಾತ್ರೇಯ ಅನ್ನುವಂಥ ಭಗವಂತ ಅಂತ. ಈ ದತ್ತಾತ್ರೇಯ ಅನ್ನುವಂತಹ ಭಗವಂತನನ್ನ ಸ್ವಲ್ಪ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಚಿತ್ರಣವನ್ನ ಮಾಡುತ್ತಾರೆ. ಒಂದೇ ದೇಹಕ್ಕೆ 3 ಮುಖಗಳು, ಒಂದು ಮುಖ ಬ್ರಹ್ಮದೇವರದು, ಒಂದು ರುದ್ರದೇವರದು, ಒಂದು ವಿಷ್ಣುವಿನ ಮುಖ. ಹೀಗೆ ಆ 3 ದೇವತೆಗಳು ಬಂದು ಒಂದೇ ದೇಹದೊಳಗೆ ಅವತ್ತವಳಿಗೆ ಮಗನಾಗಿ ಬಂದ ಅನ್ನುವಂಥ ಒಂದು ಪ್ರತೀತಿ ಎಲ್ಲ ಕಡೆಗೆ ಇದೆ. ಭಾಗವತ ಆ ರೀತಿಯ ಯಾವ ಕಥೆಯನ್ನು ಹೇಳಿಲ್ಲ. ಅದು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ತ್ರೀಂಜಜ್ಞೆ ಸುಯಶಸ್ ಸುತಾನ್, ಅತ್ರಿ ಋಷಿಗಳು ಮಾಡಿದ ತಪಸ್ಸಿಗೆ ಅನಸೂಯಾದೇವಿಯಿಂದ 3 ಜನ ಮಕ್ಕಳು ಹುಟ್ಟಿದ್ದಾರೆ. ಸ್ಪಷ್ಟವಾಗಿ ಹೇಳ್ತದೆ. ಒಂದು ದೇಹಕ್ಕೆ 3 ಮುಖ ಅಲ್ಲ, 3 ಜನ ಪ್ರತ್ಯೇಕ ಮಕ್ಕಳು ಹುಟ್ಟುತ್ತಾರೆ. ದತ್ತಂ ದೂರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ಭಗವಂತನೇ ದತ್ತ ಅನ್ನುವ ಹೆಸರಿನಲ್ಲಿ ಹುಟ್ಟುತ್ತಾನೆ. ಅದೊಂದು ದೇಹ, ಅದಕ್ಕೊಂದೇ ಮುಖ, ಅಲ್ಲೇನು ಬೇರೆ ಇಲ್ಲ. ಭಗವಂತನಿಗೆ ದತ್ತ ಅಂತ ಅಲ್ಲಿ ಹೆಸರು. ಅವರ ತಪಸ್ಸಿಗೆ ತಾನು ದತ್ತನಾದ, ಅವರಿಗೆ ತನ್ನನ್ನು ತಾನು ಕೊಟ್ಟ, ಆದ್ದರಿಂದ ಇವನು ದತ್ತ. ಅತ್ರಿ ಋಷಿಗಳ ಮಗನಾದ್ದರಿಂದ ಆತ್ರೇಯ, ಎರಡೂ ಕೂಡಿಸ್ರಿ ದತ್ತಾತ್ರೇಯ ಅಂತ ಆಗ್ತದೆ. ದತ್ತ ಅತ್ರಿ ಋಷಿಗಳ ಮಗನಾದ್ದರಿಂದ ಆತ್ರೇಯ, ದತ್ತಾತ್ರೇಯ. ಇವನೊಬ್ಬ ಭಗವಂತನ ರೂಪ. ಇನ್ನು ಬ್ರಹ್ಮದೇವರೇನ್ ಮಾಡಿದ್ರು, ನನಗಂತೂ ಡೈರೆಕ್ಟ್ ಅವತಾರ ಇಲ್ಲಲ್ಲ, ಹಾಗಾಗಿ ನಾನು ಒಬ್ಬರೊಳಗಿದ್ದು ಹುಟ್ಟಬೇಕು. ಆದ್ದರಿಂದ ಚಂದ್ರ ಅಲ್ಲಿ ಹುಟ್ಟುತ್ತಾನೆ. ಅತ್ರಿ ಋಷಿಗಳ ಮಗ ಚಂದ್ರ, ಅತ್ರಿ ನೇತ್ರ ಸಮುದ್ಭವ ಅಂತ. ಈ ಕೃಷ್ಣಾಷ್ಟಮಿ ದಿವಸ ಅರ್ಘ್ಯ ಕೊಡಬೇಕಾದಾಗ ಚಂದ್ರಗೆ ಅರ್ಘ್ಯ ಕೊಡ್ತೀರಿ ನೋಡ್ರಿ. ಕ್ಷೀರೋದಾರಣವ ಸಂಭೂತ ಅತ್ರಿ ನೇತ್ರ ಸಮುದ್ಭವ ಅಂತೀರಿ. ಅತ್ರಿ ಋಷಿಗಳ ಕಣ್ಣಿನಿಂದ ಹುಟ್ಟಿದಂಥವ ಚಂದ್ರ. ಆ ಚಂದ್ರ ಯಾಕೆ ಹುಟ್ಟಬೇಕಾಯ್ತಲ್ಲಿ ಅಂದ್ರೆ, ಬ್ರಹ್ಮದೇವರಿಗೆ ಡೈರೆಕ್ಟ್ ಅವತಾರ ಇಲ್ಲ ಅನ್ನೋದಕ್ಕೆ ಬ್ರಹ್ಮದೇವರು ಅವನೊಳಗೆ ಇದ್ದು ತಾವು ಹುಟ್ಟಿದ್ರು. ಚಂದ್ರ ಅಲ್ಲಿ ಹುಟ್ಟುತ್ತಾನೆ. ಇದೊಂದು ದೇಹನೇ ಬೇರೆ. ಇನ್ನು ರುದ್ರದೇವರೇನಲ್ಲಿ ಹುಟ್ಟುತ್ತಾರೋ ಅತ್ರಿ ಋಷಿಗಳಲ್ಲಿ, ಅವರೇ ಯಾರು ಅಂದ್ರೆ ದೂರ್ವಾಸರು. ದುರ್ವಾಸ ಅನ್ನುವಂಥ ಋಷಿ ರುದ್ರದೇವರ ಸಂಪೂರ್ಣ ಅವತಾರ. ಈತ ಅನಸೂಯಾದೇವಿಯಲ್ಲಿ ತಾನು ಹುಟ್ಟುತ್ತಾ ಇದ್ದಾನೆ. ಹೀಗೆ 3 ಜನ ಪ್ರತ್ಯೇಕ ಮಕ್ಕಳು ಅನಸೂಯಾದೇವಿಗೆ ಹುಟ್ಟಿದ್ದಾರೆ.
ಅತಿಷ್ಠದೇಕಪಾದೇನ ನಿರ್ದಂಧೋ ಅನಿಲ ಭೋಜನ. ಆವಾಗ ಅಲ್ಲೊಂದು ವಿಶಿಷ್ಟವಾದ ಸಂವಾದ ನಡೀತದೆ. ಅತ್ರಿ ಋಷಿಗಳು ಪ್ರಶ್ನೆಯನ್ನು ಮಾಡ್ತಾರೆ, ನಾನು ಒಬ್ಬನಿಗಾಗಿ ತಪಸ್ಸು ಮಾಡಿದ್ದೆ, ನೀವು 3 ಜನ ಯಾಕೆ ಬಂದ್ರಿ ಅಂತ. ಒಂದೇ ಪಾದದ ಮೇಲೆ ನಿಂತು ಕೇವಲ ಗಾಳಿಯನ್ನು ಸೇವನ ಮಾಡ್ತಾ ಬಹಳ ತಾವು ತಪಸ್ಸನ್ನು ಘೋರವಾಗಿ ಮಾಡಿರ್ತಾರೆ ಅತ್ರಿ ಋಷಿಗಳು. 3 ಜನ ಬರ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ. 3 ಜನ ಬಂದಾಗ ಇವರು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅವ್ರು ಕೇಳ್ತಾರೆ, ಭಗವಂತ ಉದ್ಭವ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂತಹ 3 ಜನ, ಹೇ ಬ್ರಹ್ಮ ವಿಷ್ಣು ಗಿರೀಶಾಹ ಪ್ರಣತೋಸ್ಮ್ಯಹಂ ವಹ ತೇಭ್ಯಕ್ಕ ಏವ ಭವತಾಮ್ಮ ಇಹೋಪಹೂತಃ. ಆದ್ರೆ ನಾನು ಕರೆದವ ಒಬ್ಬನೇ ಯಾಕೆ ಬಂದಿಲ್ಲ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಏಕೋಮಹೇಹ ಭಗವಾನ್ ವಿಬುಧ ಪ್ರಧಾನ ಚಿತ್ತೀಕೃತ ಪ್ರಜನನಾಯ ಕಥಂ ನು ಯೂಯಂ ಅತ್ರಾಗತಾಸ್ತನುಭೃತಂ ಮನಸೋಪಿ ದೂರ ಬ್ರೂತ ಪ್ರಸೀದತ ಮಹಾನ್ ಅತಿ ವಿಸ್ಮಯೋಮೆ. ನಾನು ಒಬ್ಬನಿಗಾಗಿ ತಪಸ್ಸು ಮಾಡಿದ್ದೆ, ನೀವು ಒಬ್ಬೊಬ್ಬರು ಸಿಗುವುದು ಬಹಳ ಕಠಿಣ, ಬಹಳ ಬ್ಯುಸಿ ಶೆಡ್ಯೂಲ್ ಇರ್ತದೆ ನಿಮ್ದು ಪಾಪ. ಅಂಥದ್ದು ನಾವು ಒಬ್ಬಗೆ ಕರೆದ್ರೆ 3 ಮಂದಿ ಬಂದ್ರೆಲ್ಲ ಯಾಕೆ ಹಿಂಗಾಯ್ತು? ಅದ್ರಾಗ ಇವ್ರೇನು ಹೇಳ್ಬಿಟ್ರು 3 ಮಂದಿ, ಯಥಾಕೃತಸ್ಥೆ ಸಂಕಲ್ಪೋ ಭಾಗ್ಯಂ ತೇನೈವ ನನ್ಯಥ. ಅಲ್ರಿ, ನೀವು ಹೆಂಗೆ ತಪಸ್ ಮಾಡಿ ಹಂಗೆ ನಾವು ಫಲ ಕೊಡೋರು, ಹೌದಲ್ಲೇನು? ತತ್ ಸಂಕಲ್ಪ ಅಸ್ಯತೆ ಬ್ರಹ್ಮನ್ ಯದ್ವೈಧ್ಯಾಯಸಿ ತೇ ವಯಂ. ನೀನು 3 ಜನರನ್ನು ಕರೆದಿದ್ರಿ, ನಾನು 3 ಜನ ಬಂದೀವಿ, ನೀನು ಹೆಂಗೆ ಸಂಕಲ್ಪ ಮಾಡಿಯೋ ಹಂಗೆ ಫಲ ಅಂತಂದ್ಬಿಟ್ರಿ. ಭಾಳ ಚಲೋ ಆತಲ್ರಿ. ಮತ್ತು ಇದನ್ನೇ ನಾವು ಹೇಳಿಗತ್ತಿರ್ತೀವ್ರಿ, ನೀವು ಒಪ್ಪಂಗಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಏನಂದಾರಲ್ಲೇ, ನೀವು ಯಾರನ್ನು ಕರೆದಿರಿ ನಾವೇ ಬಂದಿವಪ್ಪ ಅಂದ್ರೆ ನಾವೆಲ್ಲರೂ ಒಂದೇ ಅನ್ನೋ ಅರ್ಥದೊಳಗೆ ಅಲ್ಲಿ ಹೇಳ್ಯಾರ. ನೀವು ಯಾಕೆ ಮತ್ತೆ ಅವರೊಳಗೆ ವಿಷ್ಣು ಪರಮಾತ್ಮ ಅವನಿಂದ ಬ್ರಹ್ಮ ಹುಟ್ಟಿದ, ಅವನಿಂದ ರುದ್ರ ಹುಟ್ಟಿದ ಅಂತ ಹಿಂಗೆ ತಾರತಮ್ಯ ಯಾಕೆ ಮಾಡ್ತೀರಿ? ಅವರೇ ಹೇಳಿಗತ್ತಾರೆ, ಯದ್ವೈಧ್ಯಾಯಸಿ ತೇ ವಯಂ. ನೀವು ಯಾರನ್ನು ಧ್ಯಾನ ಮಾಡಿಯಪ್ಪ ಅವರೇ ನಾವು ಅಂತ ಹೇಳಿಗತ್ತಾರಲ್ಲೇ, ಸ್ಪಷ್ಟದಲ್ಲ, ಮತ್ತೇನು ಬೇಕು ನಿಮಗೆ ಅಂತ ಶ್ರೀಮದಾಚಾರ್ಯ ತಾತ್ಪರ್ಯವನ್ನು ತಗೊಂಡು ಬರ್ತಾರೆ. ಅಲ್ಲಿ ಸ್ಪಷ್ಟ ಅದ ಏನು, ಯದ್ವೈಧ್ಯಾಯಸಿ ತೇ ವಯಂ. ನೀ ಏನು ಧ್ಯಾನ ಮಾಡಿದ್ಯೋ ಅವರೇ ನಾವು. ತೇ ಅಹಂ ಅನ್ಲಿಲ್ಲ ಭಗವಂತ, ನಾನೊಬ್ಬನೇ ಬಂದಿದ್ದು ನೋಡು ಅಂತ ನಾವು ಅಂದ. ನಾವು ಅಂತ 3 ಮಂದಿ ಪ್ರಯೋಗ ಯಾವಾಗ ಆಗ್ತದೆ? ಬಹುವಚನ 3 ಮಂದಿ ಇದ್ದಾಗ ಆಗ್ತದೆ, ಬೇರೆ ಬೇರೆ. ಒಬ್ಬನೇ ಇದ್ದಾಗ ನಾವು ಅಂತ ಪ್ರಯೋಗ ಆಗುವುದಿಲ್ಲ. ಹಿಂಗಾಗಿ ಅಲ್ಲಿ 3 ಮಂದಿ ಬಂದದ್ದು ನಿಜಾನೇ ಅಲ್ಲ. ಮತ್ತು ಇವ್ರು ಸುಳ್ಳು ಹೇಳಿದ್ರೆ ಹಂಗಂದ್ರೆ ಅತ್ರಿ ಋಷಿಗಳು, ನಾವು ಒಬ್ಬನ್ನೇ ಕರೆದಿದ್ದೆ, ನೀವು 3 ಮಂದಿ ಯಾಕೆ ಬಂದಿ? ಅವರು ಸುಳ್ಳು ಹೇಳಿಲ್ಲ. ಮತ್ತು ಒಬ್ಬನ ಯಾಕೆ ಕರೆದಿದ್ರು? ಅವರು ಯಾರನ್ನು ಕರೆದಿದ್ರು? ಅವ್ರು ಏನು ಮಾಡಿಬಿಟ್ಟಿದ್ರು ಅಂತಂದ್ರೆ, ಭಗವಂತ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನ ಮಾಡ್ತಾನನ್ನ, ಹಾಗಾದರೆ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡುವ ಭಗವಂತ ನನಗೆ ಕಾಣಿಸ್ಬೇಕು ಅಂದಿದ್ರು. ಸಮಸ್ಯೆ ಏನಾಗಿತ್ತು ಅಂದ್ರೆ, ಸೃಷ್ಟಿ ಮಾಡುವವ ಬ್ರಹ್ಮನಲ್ಲಿರತಕ್ಕಂಥ ಭಗವಂತ, ಸ್ಥಿತಿಯನ್ನ ಸಾಕ್ಷಾತ್ ವಿಷ್ಣು ಪರಮಾತ್ಮ ತಾನೇ ಮಾಡ್ತಾನೆ. ಪ್ರಳಯವನ್ನ ಶಿವನೊಳಗಿದ್ದ ಭಗವಂತ, ಅಂತರ್ಯಾಮಿಯಾದ ಭಗವಂತ ಮಾಡ್ತಾನೆ. ಈಗ ಅವ್ರು ಕರೆದಿದ್ದು ಹೆಂಗಂದ್ರ, ಬ್ರಹ್ಮನದೊಳಗಿದ್ದ ದೇವರು ಬರ್ಬೇಕಂತ, ಬ್ರಹ್ಮದೇವರು ಬರಬಾರ್ದಂತವ್ರಿ. ರುದ್ರನೊಳಗಿದ್ದ ಪ್ರಳಯವನ್ನ ಮಾಡುವ ದೇವರ ರೂಪ ಬರ್ಬೇಕಂತ, ರುದ್ರದೇವರು ಬರಬಾರ್ದಂತಲ್ಲಿ. ಅವ್ರದ್ದು ತಪಸ್ ಹಿಂಗಿತ್ತು. ಅವಾಗ ಭಗವಂತ ಏನ್ ಮಾಡಿದ, ನೀ ಏನ್ ಕರೆದಿ ನಾವು ಬಂದೀವಿ ಅಂತ. ಅಂದ್ರೇನು, ನೀನು ಬ್ರಹ್ಮನೊಳಗಿದ್ದ ಬ್ರಹ್ಮನ್ ಕರೆದದ್ದು ಸತ್ಯ, ಆದ್ರ ಒಳಗಿದ್ದ ದೇವರು ಡೈರೆಕ್ಟ್ ಆಗಿ ಕಾಣಿಸ್ಲಿಕ್ಕೆ ಆಗುದಿಲ್ಲ. ಯಾರ ಅಧಿಷ್ಠಾನದೊಳಗಿರ್ತಾನ ಅವರು ಅಲ್ಲಿ ಜೊತೆಗೆ ಬರ್ಬೇಕಾಗ್ತದೆ. ರುದ್ರನೊಳಗಿದ್ದ ರುದ್ರನಾಮಕ ಪರಮಾತ್ಮ ಡೈರೆಕ್ಟ್ ಕಾಣಿಸ್ಲಿಕ್ಕೆ ಆಗುದಿಲ್ಲ, ರುದ್ರ ಬರ್ಬೇಕಾಗ್ತದ. ಅದಕ್ಕೆ ಹೆಂಗಂತಂದ್ರ, ಒಳಗೆ ಎಲೆಕ್ಟ್ರಿಸಿಟಿ ಹರಿತದ, ಆ ಎಲೆಕ್ಟ್ರಿಸಿಟಿ ನಿಮಗೆ ಡೈರೆಕ್ಟ್ ಕಾಣಿಸೋದಿಲ್ಲ, ಅದಕ್ಕೊಂದು ಬಲ್ಬ್ ಬೇಕು, ಆ ಬಲ್ಬ್ ಒಳಗೆ ನಿಮಗೆ ಎಲೆಕ್ಟ್ರಿಸಿಟಿ ಕಾಣಿಸ್ತದ ಅಷ್ಟೇ. ಹಂಗ ಬ್ರಹ್ಮದೇವರೆಂಬ ಅಧಿಷ್ಠಾನ ಇದ್ದಾಗ ಒಳಗ ಅಂತರ್ಯಾಮಿಯಾದ ಬ್ರಹ್ಮನಾಮಕ ಪರಮಾತ್ಮ ಕಾಣಿಸ್ತಾನೆ. ರುದ್ರನೆಂಬ ಅಧಿಷ್ಠಾನ ಇದ್ದಾಗ ಅವರ ಅಂತರ್ಯಾಮಿಯಾದ ರುದ್ರನಾಮಕ ಪರಮಾತ್ಮ ಕಾಣಿಸ್ತಾನೆ. ಭಗವಂತನೇ ಬ್ರಹ್ಮ ಅನ್ನೋ ಹೆಸರಿನಿಂದ ಇದ್ದಾನೆ, ರುದ್ರ ಅನ್ನೋ ಹೆಸರಿನಿಂದಲೂ ಅವರವರ ದೇವತೆಗಳ ಅಂತರ್ಯಾಮಿಯಾಗಿದ್ದಾನೆ. ಆದರೆ ಅವನು ಡೈರೆಕ್ಟ್ ಆಗಿ ಕಾಣಿಸೋದಿಲ್ಲ, ಆ ದೇವತೆಗಳ ದ್ವಾರಾನೇ ಕಾಣಿಸ್ಬೇಕಾಗ್ತದೆ. ಅಂದಮೇಲೆ ಬ್ರಹ್ಮಸ್ಥಶ್ಚೈವ ರುದ್ರಸ್ಥಃ ಸ್ವಯಂಚಾಪಿ ಹರಿಪ್ರಭು. ಅವ್ರು ಕೇಳಿದ್ದು ಬ್ರಹ್ಮನೊಳಗಿರುವ ಬ್ರಹ್ಮ ಬರಲಿ, ರುದ್ರನೊಳಗಿರುವ ರುದ್ರನಾಮಕ ಪರಮಾತ್ಮ ಬರಲಿ ಅಂತ ಕೇಳಿದ್ರು. ಹಂಗೆ ಬರ್ಲಿಕ್ಕೆ ಆಗಂಗಿಲ್ಪ, ಹೊರಗಿನ ಅಧಿಷ್ಠಾನ ಜೊತೆಗೆ ನಾ ಬರಬೇಕು ಅನ್ನೋದಕ್ಕೆ ನಾವು 3 ಮಂದಿ ಬಂದೀವಿ. ನನ್ನನ್ನು ನೋಡು, ಅವರಿಬ್ಬರೊಳಗಿರುವ ನನ್ನನ್ನು ನೋಡು, ನೀನು ಧ್ಯಾನ ಮಾಡಿದವರೇ ನಾವು ಬಂದೀವಿ ಅನ್ನೋ ಅರ್ಥದಲ್ಲಿ ಭಗವಂತ ತಾನು ಉತ್ತರವನ್ನು ಕೊಟ್ಟ. ಇಷ್ಟು ಸೂಕ್ಷ್ಮ ಇದೆ. ಹಾಗಾಗಿ ಅಗತ್ಯತು ತ್ರಿಮೂರ್ತ್ಯಂಶಾನ್ ಪುತ್ರಾನ್ ಪ್ರಾದಾತ್ ಜನಾರ್ದನ, ನಾವು 3 ಜನ ನಿನ್ನ ಮಕ್ಕಳಾಗಿ ಬರ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಸೋಮೋಭೂತ್ ಬ್ರಹ್ಮಣೋಂಶೇನ. ನೋಡ್ರಿ, ಬ್ರಹ್ಮಣೋನ್ ಅವತಾರೋಸ್ತಿ ಸನ್ನಿಧಾನಂತೂ ಕೇವಲ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಕೇವಲ ಸನ್ನಿಧಾನ ಇಡಬಹುದಷ್ಟೇ ಅವರು. ಹೀಗಾಗಿ ಸೋಮನೊಳಗೆ ತಾವು ಸನ್ನಿಧಾನವನ್ನಿಟ್ಟು ಬ್ರಹ್ಮದೇವರು ಹುಟ್ಟುತ್ತಾರೆ. ಇನ್ನು ದತ್ತೋ ವಿಷ್ಣೋಸ್ತು ಯೋಗವಿತ, ಭಗವಂತ ಸಾಕ್ಷಾತ್ ದತ್ತನಾಮಕನಾಗಿ ಅಲ್ಲಿ ಹುಟ್ಟುತ್ತಾನೆ.
ದುರ್ವಾಸಾಹ ಶಂಕರಸ್ಯಾಂಶಃ, ಶಂಕರನ ಅಂಶರಾಗಿ ದುರ್ವಾಸ ಋಷಿಗಳಲ್ಲಿ ಹುಟ್ಟುತ್ತಾ ಇದ್ದಾರೆ. ನಿಬೋಧ ಅಂಗಿರಸ ಪ್ರಜಾಹ ಅಂತ ಅದಕ್ಕೆ ಅದ್ಭುತವಾಗಿ ತಾತ್ಪರ್ಯವನ್ನು ರಚೇತು ಪಾಂಡವಕಥಾಂ ಕಾಷ್ಣಿಂ ರಾಮಾಯಣಂ ತಥಾ ವಿಷ್ಣು ಬ್ರಹ್ಮಾದಿನಾಂಚೈವ ಕ್ರಮಾದ್ ವ್ಯತ್ಯಸ್ತ ಶಕ್ತಿತಾಂ ಏತದಾಪಾದಕಂ ಚ ಅನ್ಯದ್ರತೆ ಕಲ್ಪಾದಿಭೇದತಃ ಅಂತ ಕಲ್ಪಭೇದದಿಂದ ಇದಕ್ಕೆ ವ್ಯವಸ್ಥಾ ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಇದನ್ನು ಸ್ವಲ್ಪ ಬೇರೆ ಬೇರೆ ವೈರೂಪ್ಯದೊಳಗೂ ಈ ಕಥೆ ಇದು ಬರುತ್ತದೆ. ಅದು ಮೋಹನಕ್ಕಾಗಿ ಇರತಕ್ಕಂಥದ್ದು. ಮುಖ್ಯವಾಗಿ 3 ಜನ ಪ್ರತ್ಯೇಕವಾಗಿ ಹುಟ್ಟಿದ್ದೇ ಭಾಗವತ. ಇದು ಸರಿಯಾಗಿ ಹೇಳುವಂಥದ್ದು. ಯಾಕೆಂದರೆ ವೇದವ್ಯಾಸರೇ 18 ಪುರಾಣಗಳನ್ನು ಬರೆದಾರೆ. ಇದೊಂದು ಎಲ್ಲರಿಗೂ ಗೊತ್ತಿರಲಿ. 18 ಪುರಾಣಗಳಲ್ಲಿ ತಾವೇ 6 ಸಾತ್ವಿಕ ಪುರಾಣ, 6 ರಾಜಸ ಪುರಾಣ, 6 ತಾಮಸ ಪುರಾಣ ಅಂತ ವೇದವ್ಯಾಸರೇ ವಿಭಾಗವನ್ನೂ ಮಾಡ್ಯಾರ. ಅದರೊಳಗ ಸಾತ್ವಿಕ ಪುರಾಣಗತವಾದ ಕಥೆಯೊಂದೇ ನಿರ್ಣಯಾತ್ಮಕವಾಗಿ ತಿಳಿಯಬೇಕು. ಉಳಿದ ಕೆಲವು ಪುರಾಣಗಳನ್ನು ಅಜ್ಞಜನರನ್ನ ಮೋಹನ ಮಾಡಲಿಕ್ಕೆ, ಅಂದ್ರೆ ರಾಕ್ಷಸರು ತಪ್ಪು ತಿಳ್ಕೊಂಡ್ರಷ್ಟೇ ಅವ್ರಿಗೆ ಅಂಧನ್ ತಮಸ್ಸಾಗ್ತದೆ. ರಾಕ್ಷಸರು ಎಲ್ಲಿ ತನಕ ಭಗವಂತನ ಬಗ್ಗೆ ತಪ್ಪು ತಿಳ್ಕೊಳ್ಳಂಗಿಲ್ಲ, ವಾಯುದೇವರ ಬಗ್ಗೆ ದೇವತೆಗಳ ಬಗ್ಗೆ ತಪ್ಪು ತಿಳ್ಕೊಳ್ಳಂಗಿಲ್ಲ, ಅಲ್ಲಿ ತನಕ ಅವ್ರಿಗೆ ಅಂಧನ್ ತಮಸ್ಸಾಗೋದಿಲ್ಲ. ಅವ್ರನ್ನ ಅಂಧನ್ ತಮಸ್ಸಿಗೆ ಕಳಿಸ್ಬೇಕು ಅಂತಂದ್ರೆ ಅವರಲ್ಲಿ ಅಜ್ಞಾನ ಬರಬೇಕು. ಆ ಅಜ್ಞಾನವನ್ನು ದೇವರೇ ಹುಟ್ಟಿಸ್ಬೇಕಲ್ಲ, ಬೇರೆ ಯಾರು ಹುಟ್ಟಿಸ್ಲಿಕ್ಕೆ ಬರ್ತದೆ. ಹೀಗಾಗಿ ಭಗವಂತ ಕೆಲವು ತಾಮಸ ಪುರಾಣಗಳನ್ನು, ಕೆಲವು ತಾಮಸ ಗ್ರಂಥಗಳನ್ನು ರಚನೆ ಮಾಡಿ ಅದನ್ನು ಇಟ್ಟಿದ್ದೇ ತಾನು ತಾಮಸರಿಗೆ ಅಂಧನ್ ತಮಸ್ಸಿಗೆ ಹೋಗೋರಿಗಂತ ಇಟ್ಟಾನ. ಸಾತ್ವಿಕರು ಅದನ್ನು ಓದಿ ತಪ್ಪು ತಿಳ್ಕೊಂಡು ಭಾಗವತದ ವಿರುದ್ಧ ಎಂದು ಮಾತಾಡಬಾರದು. ಸಾತ್ವಿಕ ಪುರಾಣಗಳು ಯಾವುವು ಅವುಗಳ ಪ್ರಕಾರ ನಾವು ಸರಿಯಾದ ಕಥೆಯನ್ನು ತಿಳ್ಕೊಳ್ಬೇಕು. ಹಾಗಾಗಿ ಆತ್ರೇಯ ರೂಪ ಭಗವಂತನದು ಅದು ಬೇರೆಯೇ, ಬ್ರಹ್ಮದೇವರು ರುದ್ರದೇವರು ಬೇರೆಯೇ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಅಲ್ಲಿಯಿಂದ ಮುಂದೆ ಈ ದತ್ತಾತ್ರೇಯನ ಒಂದು ಅಂಶ ಇದನ್ನು ಹೇಳಿದರು. ಇದಾದ ಮೇಲೆ ಶ್ರದ್ಧಾ ಅಂತ ಅಂಗಿರಸ ಋಷಿಗಳ ಹೆಂಡತಿ, ದೇವಹೂತಿಯಿಂದ ಬಂದವಳು. ಅಲ್ಲಿ ಸೀನಿವಾಲಿ, ಕೂಹು, ರಾಕ ಅಂತ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಯಾರಿವರು ಅಂತಂತಂದರೆ ಕೃಷ್ಣ ಚತುರ್ದಶಿ, ಕೃಷ್ಣ ಪಕ್ಷದ ಚತುರ್ದಶಿಗೆ ಅಭಿಮಾನಿಯಾದಂತಹ ದೇವತೆಗೆ ಸೀನಿವಾಲಿ ಅಂತ ಕರೆದಿದ್ದಾರೆ. ಮತ್ತು ಶುಕ್ಲ ಚತುರ್ದಶಿಗೆ ಅಭಿಮಾನಿಯಾದವಳನ್ನು ಅನುಮತಿ ಅಂತ ಕರೆದಿದ್ದಾರೆ. ಅದರಲ್ಲೇನೆ ಕೂಹು ಮತ್ತು ರಾಕ ಅಂತ, ಕೂಹು ಇವಳು ಅಮಾವಾಸ್ಯೆಗೆ ಅಭಿಮಾನಿ, ರಾಕ ಅನ್ನುವಂಥವಳು ಇವಳು ಹುಣ್ಣಿಮೆಗೆ ಅಭಿಮಾನಿ ಅಂತ. ಅದಕ್ಕೆ ರಾಕಾಧಿಪತಿ ರಾಕೇಶ ಅನ್ನುವಂಥ ಹೆಸರು ಚಂದ್ರನಿಗೆ ಬಂತು ಅಂತ ಕರೀತಾ ಇದ್ದಾರೆ. ಇರಲಿ. ಇದಾದ ಮೇಲೆ ಖ್ಯಾತಿ ಅನ್ನುವಂಥವಳಲ್ಲಿ ಉಚಥ್ಯ, ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರು ಅಲ್ಲಿ ಹುಟ್ಟುತ್ತಾ ಇದ್ದಾರೆ ಸ್ವರೋಚಷ ಮನ್ವಂತರದಲ್ಲಿ ಅಂತ ಹೇಳ್ತಾರೆ. ಪುಲಸ್ತ್ಯರಿಂದ ಅಲ್ಲಿ ಹವಿರ್ಭುಕ್ ಅನ್ನುವಂಥವಳು, ಅಲ್ಲಿ ಅಗಸ್ತ್ಯರು ಅಲ್ಲಿ ಹುಟ್ಟುತ್ತಾ ಇದ್ದಾರೆ ಪುಲಸ್ತ್ಯರಿಂದ. ಅಲ್ಲಿ ಸಾಕ್ಷಾತ್ ವಿಶ್ರವಸ ಋಷಿಗಳು ಅಂದರೆ ಕುಬೇರನಿಂದ ರಾವಣ, ಕುಂಭಕರ್ಣ ಇವರೆಲ್ಲರೂ ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ಪುಲಹನಿಗೆ ಗತಿ ಅನ್ನುವಂತಹ ಹೆಂಡತಿಯಲ್ಲಿ ಕರ್ಮಶ್ರೇಷ್ಠ, ವರೀಯಾಂಸ, ಸಹಿಷ್ಣು ಅಂತ 3 ಜನ ಗಂಡು ಮಕ್ಕಳು ಅಲ್ಲಿ ಹುಟ್ಟುತ್ತಾರೆ. ಕ್ರತೋ ಅನ್ನುವಂತಹ ಋಷಿಗಳಿಗೆ ಕ್ರಿಯಾ ಅನ್ನುವಂಥವಳು ಹೆಂಡತಿಯಾಗಿದ್ದಾಳೆ. ಅವಳಿಗೆ ವಾಲಕಿಲ್ಯರು ಅಂತ 60,000 ಮಕ್ಕಳು ಹುಟ್ಟ್ಯಾರ ನೋಡ್ರಿ. ಇದು ವಂಶವನ್ನು ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಳ್ರಿ, ಎಲ್ಲೆಲ್ಲಿ ಲಿಂಕ್ ಹತ್ತದ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಕ್ರತು ಅನ್ನುವಂಥ ಋಷಿಗಳು, ಅವರಿಗೆ ಕ್ರಿಯಾ ಅನ್ನುವಂಥ ಮಡದಿ. ಕ್ರಿಯಾ ಯಾರು? ದೇವಹೂತಿಯ ಮಗಳು. ಅವರಲ್ಲಿ ವಾಲಕಿಲ್ಯರು ಹುಟ್ಟುತ್ತಾರೆ. ಯಾರು ಇವರು ವಾಲಕಿಲ್ಯರು? ಒಬ್ಬರಲ್ಲ ಇಬ್ಬರಲ್ಲ, ಮತ್ತು 60,000 ಮಂದಿ ಇವರೆಲ್ಲರೂ ಭಾರಿ ಬ್ರಹ್ಮ ತೇಜಸ್ಸಿದ್ದವರು, ಇವೆಲ್ಲ ಬ್ರಹ್ಮವರ್ಚಸ್ಸಿದ್ದಂಥವರು, ಕಣ್ಣಿಗೂ ಕಾಣಿಸೋದಿಲ್ಲ. ಅವರು ಏನು ಮಾಡ್ತಾರೆ ನಿತ್ಯದಲ್ಲಿ? ಸೂರ್ಯಗೆ ಅರ್ಘ್ಯ ಕೊಡ್ತಾರೆ, ಮತ್ತೇನಿಲ್ಲ. ಅವ್ರ ಕೆಲಸ ಇಷ್ಟೇ, ಸೂರ್ಯಗೆ ಅರ್ಘ್ಯ ಕೊಟ್ಬಿಡ್ತಾರೆ. ಏನಾಗ್ತದೆ ಅದರಿಂದ ಅಂತ? ನಿತ್ಯದಲ್ಲಿ ಸೂರ್ಯ ತಾನು ಬೆಳಿಗ್ಗೆ ರಥ ಏರಿ ಬರಬೇಕಲ್ಲ, ಸೂರ್ಯೋದಯ ಆಗಬೇಕು ಅಂದ್ರೆ, ಆವಾಗ ಎಷ್ಟೋ ರಾಕ್ಷಸರು ಅವನ ರಥದ ಗಾಲಿ ಹಿಡ್ಕೊಂಡು ಕೂಡ್ತಾರಂತ. ಇವತ್ತು ಬೆಳಗಾಗೋದು ಬೇಡ, ರಾತ್ರಿನೇ ಇರಲಿ ಇವತ್ತು ಅಂತ. ನಿತ್ಯದೊಳಗೆ ಆಗೋ ಕಥೆ ಇದು. ಆ ಸೂರ್ಯನ ರಥವನ್ನ ತಡೆಯುವಂತಹ ರಾಕ್ಷಸರನ್ನ ಕೊಲ್ಲುವುದು ಯಾವುದು ಅಂದರೆ ಅರ್ಘ್ಯ ಕೊಟ್ಟ ನೀರು. ಅರ್ಘ್ಯದ ಒಂದೊಂದು ಹನಿ ಒಂದೊಂದು ಖಡ್ಗವಾಗಿ ಆ ರಾಕ್ಷಸರನ್ನ ಸಂಹಾರ ಮಾಡುತ್ತದೆ. ಹಾಗೆ ಸಜ್ಜನರು ನಿತ್ಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಅಂತ ಹೇಳ್ತಾರೆ. ನೋಡ್ರಿ, ನಾವು ಅರ್ಘ್ಯ ಕೊಡುವುದರಿಂದ ಸೂರ್ಯ ಹುಟ್ಟು ಬರ್ತಾನಂತ ನಾಳೆ ಇವು ಎಲ್ಲ ಮಕ್ಕಳು ಸೊಕ್ಕಿಗೆ ಬಂದಾವ್ ತಗೋ ಅಂತ ಹೇಳ್ಕೊಂಡು ಭಗವಂತ ಏನು ಮಾಡಿದ ಅಂದರೆ ವಾಲಕಿಲ್ಯರ ಸೃಷ್ಟಿ ಮಾಡಿದ. ವಾಲಕಿಲ್ಯರು ಏನು ಮಾಡ್ತಾನೆ? ನಿತ್ಯದಲ್ಲಿ ತಾವು ಸೂರ್ಯನಿಗೆ ಅರ್ಘ್ಯ ಕೊಟ್ಬಿಡ್ತಾನೆ. ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ಅಲ್ಲೇ ತಾನು ಆ ಸೃಷ್ಟಿಯ ಚಕ್ರ ಇದು ಪ್ರವರ್ತಿತವಾಗಿ ಬರ್ತಿರ್ತದೆ. ನಾವು ಕೊಡುವ ಅರ್ಘ್ಯ ನಮಗೆ ಪುಣ್ಯ ಕೊಡ್ತದೆ ಹೊರತು ನಾವು ಅರ್ಘ್ಯ ಬಿಡುವುದರಿಂದ ಅಲ್ಲಿ ಖಡ್ಗಾಗಿ ಹೋಗಿ ಆ ರಾಕ್ಷಸರೆಲ್ಲ ಸಾಯ್ತಾರಂತ ಇಷ್ಟೇನು ನಾವು ನಮ್ಮ ಬಗ್ಗೆ ನಾವು ಇದನ್ನು ಅಹಂಕಾರ ಪಡೋದು ಬೇಡ. ಆದರೆ ವಾಲಕಿಲ್ಯರು ಮಾತ್ರ ಈ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಭೃಗು ಋಷಿಗಳು ಖ್ಯಾತಿ ಅನ್ನುವಂಥ ಮಡದಿ, ಅವರಲ್ಲಿ ಸಾಕ್ಷಾತ್ ಯಾರು ಹುಟ್ಟಿದ್ರಪ್ಪ?
ಭೃಗು ಋಷಿಗಳಿಂದ ಹುಟ್ಟಿದವರೇ ಭಾರ್ಗವಿ ಯಾರು? ಮಹಾಲಕ್ಷ್ಮೀ ದೇವಿ ಅಲ್ಲಿ ತಾನು ಆ ಭೃಗು ಋಷಿಗಳ ಮಗಳಾಗಿ ಹುಟ್ಟುತ್ತಾಳೆ. ಅದಕ್ಕೆ ಭೃಗು ಋಷಿಗಳು ಶುಕ್ರವಾರ, ಅದಕ್ಕೆ ಅವರಲ್ಲಿ ಏನೇ ಬಂದದ್ದು ಶುಕ್ರ, ಹಾಗಾಗಿ ಶುಕ್ರವಾರ ಇದು ಲಕ್ಷ್ಮೀದೇವಿಗೆ ಪ್ರಿಯ ಅಂತ ನಾವು ತಿಳ್ಕೊಳ್ತೇವೆ. ಇನ್ನು ಈ ರೀತಿ ಇದು ದೇವಹೂತಿಯ ವಂಶ. ಅಲ್ಲಿ ಏನೇ ಮಾರ್ಕಾಂಡೇಯ ಋಷಿಗಳು ಕೂಡ ಅಲ್ಲಿ ಹುಟ್ಟಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಮತ್ತು ಆಕೂತಿ ಅವರಿಂದ ಯಜ್ಞನಾಮಕ ಪರಮಾತ್ಮ ಅಂದರೆ ಅದು ಮುಗೀತು. ಇನ್ನು ಪ್ರಸೂತಿ ಅಂತ 3ನೇ ಹೆಣ್ಮಗಳು. ಇವಳಲ್ಲಿ ದಕ್ಷ ಪ್ರಜಾಪತಿಯನ್ನು ಇವಳಿಗೆ ಕೊಟ್ಟಾಗ 16 ಜನ ಹೆಣ್ಣು ಮಕ್ಕಳು ಇವರಲ್ಲಿ ಹುಟ್ಟಿದ್ದಾರೆ. ಆ 16ರೊಳಗೆ 16 ಮಂದಿ ವರನ್ ಎಲ್ಲಿ ಹುಡುಕುದ್ರಿ? ಮತ್ತು ಒಂದೊಂದು ವರ ಹುಡುಕೋದೇ ವಜ್ಜಾಗಿರ್ತದೆ. ಇನ್ನು 16 ಮಂದಿನ ಎಲ್ಲಿ ಹುಡುಕೋದು ಅಂತ ಭಾಳ ಶಾಣೆತನ ಮಾಡಿ ದಕ್ಷ ಪ್ರಜಾಪತಿ ಏನು ಮಾಡಿಬಿಟ್ಟ, 13 ಮಂದಿನ ಯಮಧರ್ಮಕ್ಕೆ ಕೊಟ್ಬಿಟ್ಟು. ಇನ್ನೊಂದು 3 ಉಳಿತಾವ ಅವೇನು ನೋಡಿದ್ರೆ ಬಹಳ ಸೂಕ್ಷ್ಮವಾಗಿ ಭಾಗವತ ನಮಗೆ ಹೆಸರಿನೊಳಗೆ ಸಂದೇಶವನ್ನು ತಿಳಿಸ್ಕೊತು. ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ, ತುಷ್ಟಿ, ಪುಷ್ಟಿ, ಕ್ರಿಯೋನ್ನತಿ, ಬುದ್ಧಿ, ಮೇಧಾ, ತಿತಿಕ್ಷಾ, ಹ್ರೀ, ಮೂರ್ತಿ ಅಂತ 13 ಜನ ಹೆಣ್ಮಕ್ಕಳು. ಈ 13 ಜನರನ್ನ ಧರ್ಮನಿಗೆ, ಯಮರಾಜನಿಗೆ ಮದುವೆ ಮಾಡಿ ಕೊಟ್ಟ. ಯಾವುದು ಧರ್ಮದೊಂದಿಗೆ ಸಂಗತವಾದಾಗ ಏನು ಹುಟ್ಟುತ್ತದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳಿ. ಶ್ರದ್ಧಾ ಅಸೂತ ಶುಭಂ. ಶ್ರದ್ಧಾ ಅನ್ನುವಂಥ ಯಮನ ಹೆಂಡತಿ ಶುಭ ಅನ್ನುವ ಮಗನನ್ನ ಪಡೆದಳು. ಇದು ಇತಿಹಾಸ. ಆದರೆ ಸಂದೇಶ ಏನು? ಧರ್ಮದೊಂದಿಗೆ ಶ್ರದ್ಧಾ ಕೂಡಿದಾಗ ಶುಭ ಅನ್ನೋದು ಹುಟ್ಟುತ್ತದೆ. ಎಲ್ಲಿ ತನಕ ಧರ್ಮ ಮಾಡ್ತಿರ್ತೀವಿ ಆದರೆ ಅದರೊಳಗೆ ಶ್ರದ್ಧಾ ಇರಲಿಲ್ಲ ಅಂತಂತಂದ್ರೆ ನಮಗೆ ಶುಭ, ನಮಗೆ ಪುಣ್ಯ ಅನ್ನೋದು ಹುಟ್ಟಂಗಿಲ್ಲ. ಪುಣ್ಯ ಹುಟ್ಟಬೇಕು ಅಂತಂತಂದ್ರೆ ಧರ್ಮ ಅಂತೂ ಮಾಡಬೇಕು, ಜೊತೆಗೆ ಅದರೊಳಗೆ ಏನಿರಬೇಕು? ಶ್ರದ್ಧಾ ಇರಬೇಕು. ಶ್ರದ್ಧಾ ಅನ್ನೋ ಹೆಂಡತಿಯನ್ನು ಧರ್ಮನಿಗೆ ಕೊಟ್ಟು ಅಲ್ಲಿ ಶುಭ ಅನ್ನೋ ಮಗ ಹುಟ್ಟ. ಇನ್ನು ಮೈತ್ರಿ ಅನ್ನುವಂಥ ಹೆಂಡತಿ ಅಲ್ಲೇನು ಹುಟ್ಟಿತು? ಪ್ರಸಾದ ಅನ್ನುವಂಥ ಮಗ ಹುಟ್ಟಿದ. ಎಲ್ಲಿ ಯಾವಾಗಲೂ ಮೈತ್ರಿ ಇರ್ತದೋ ಅವಾಗ ಪ್ರಸಾದ ಇರ್ತದೆ. ಪ್ರಸಾದ ಅಂದ್ರೆ ಯಾವ್ದ್ರಿ? ಸತ್ಯನಾರಾಯಣ ಪ್ರಸಾದ, ಬಾಳೆಹಣ್ಣು ಹಾಕಿ ಶಿರಾ ಮಾಡೋದು. ಪ್ರಸಾದ ಅಂತಂದ್ರೆ ನಗು, ಸ್ಮೈಲ್. ಇದು ಪ್ರಸಾದ. ವದನಂ ಪ್ರಸಾದ ಸದನಂ ಸದಯಂ ಹೃದಯಂ ಸುಧಾಮುಚೋ ವಾಚಃ ಅಂತ ಸುಭಾಷಿತಕಾರ ಹೇಳುವಂತೆ ಪ್ರಸಾದ ಅಂದ್ರೆ ಮುಖದ ಮೇಲಿನ ನಗು. ಇದು ಯಾವಾಗ ಹುಟ್ಟುತ್ತದೆ ಅಂದ್ರೆ ಧರ್ಮದೊಳಗಿದ್ದು ಎಲ್ಲರ ಜೊತೆಗೆ ಮೈತ್ರಿ ಇತ್ತು ಅಂದ್ರೆ ಈ ಪ್ರಸಾದ ಹುಟ್ಟುತ್ತದೆ. ಯಾರು ನಗುತ್ತಾರೆ, ಯಾರು ಯಾವಾಗಲೂ ಸ್ಮೈಲ್ ಮಾಡ್ತಾರೆ, ಯಾರು ನಿಜವಾಗಿ ಮನಸ್ಸಿನಿಂದ ಒಂದು ಮಂದಹಾಸವನ್ನು ಬೀರ್ಲಿಕ್ಕಾಗ್ತದೆ ಅಂದ್ರೆ ಯಾರಿಗೆ ಎಲ್ಲರ ಜೊತೆ ಮೈತ್ರಿ ಅದ ನೋಡ್ರಿ. ಅವ್ರು ಯಾರು ಬಂದರೂ ಹುಬ್ಬು ಗಂಟು ಹಾಕೋ ಪ್ರಶ್ನೆನೇ ಬರಂಗಿಲ್ಲಲ್ಲ. ಯಾಕಂದ್ರೆ ಅವ್ರ ಜೊತೆನೂ ಮೈತ್ರಿ ಇದೆ. ಇನ್ನೊಬ್ಬ ಬಂದಂದ್ರೆ ಅವನ ಜೊತೆನೂ ಮೈತ್ರಿ ಅದ. ಯಾರನ್ನು ನೋಡಿದ್ರು ಯಾರು ನಗುತ್ತಾರೆ? ಎಲ್ಲರ ಜೊತೆಗೆ ಯಾರದ ಮೈತ್ರಿ ಇರ್ತದೆ ಅವ್ರು ನಗುತ್ತಾರೆ. ಆದ್ರೆ ಆ ನಗು ಕೆಲವೊಮ್ಮೆ ಕುಹಕ್ಕಿರಬಹುದು, ವ್ಯಂಗಿರಬಹುದು. ಅದಕ್ಕಲ್ಲಿ ಮೊದಲು ಧರ್ಮನೂ ಬೇಕು. ಧರ್ಮನೂ ಇದ್ದು ಮೈತ್ರಿನೂ ಇತ್ತಂದ್ರೆ ಆ ನಗು ಮಾತ್ರ ಪ್ರಸಾದ ಅನ್ನುವಂಥ ರೂಪವನ್ನು, ಮಂದಹಾಸ ಅನ್ನುವ ರೂಪವನ್ನು ತಗೊಳ್ತದೆ ಅನ್ನುವಂಥ ಸಂದೇಶ. ಅದೇ ನಾವು ಹಿಂಗೆ ಒಂದೊಂದೇ ಹೇಳ್ಕೊತ ಹೊಂಟ್ವಿ ಅಂದರೆ ಚತುರ್ಥ ಸ್ಕಂದನೂ ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ, ನೋಡೋಣ ಅಂತ. ಅಭಯಂ ದಯಾ ಅನ್ನುವಂಥ ಹೆಂಡತಿ, ಧರ್ಮರಾಜನಿಗಿದ್ದ ದಯಾ ಅನ್ನುವ ಹೆಂಡತಿಯಲ್ಲಿ ಹುಟ್ಟಿದವ ಅಭಯ. ಯಾವಾಗ ಧರ್ಮವನ್ನು ಮಾಡುತ್ತಿರ್ತಕ್ಕಂಥ ಮನುಷ್ಯ ಎಲ್ಲರ ಮೇಲೆ ದಯಾ ತೋರ್ತಾನೋ, ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೂ ದಯಾ ತೋರ್ತಾನೋ, ಅವನಿಗೆ ಎದರಿಂದ ಭಯ ಆಗಬೇಕು. ಆವಾಗ ಅಭಯ ಹುಟ್ಟೋದು ನಮ್ಮ ಮನಸ್ಸಿನಲ್ಲಿ ದಯಾ ಅನ್ನುವಂಥ ಗುಣ ಇದ್ದಾಗ. ದಯಾ ಇಲ್ಲದೆ ಅಭಯ ಬರುವುದಿಲ್ಲ. ನಾವು ಯಾರ ಮೇಲೆ ಕ್ರೂರತನ ತೋರಿಸೀವಿ ಅವ್ರಿಗೆ ನಾವು ಅಂಜಬೇಕಾಗ್ತದೆ. ಎಲ್ಲರ ಮೇಲೆ ದಯಾನೇ ತೋರಿಸ್ತಾವ ಅನ್ಸ್ತಾನೆ ಯಾಕ? ಅವನಿಗೆ ಅಭಯ ಅನ್ನುವಂಥದ್ದು ಹುಟ್ಲಿಕ್ಕೆ ಸಾಧ್ಯ ಅದ. ಧರ್ಮ ಬೇಕು, ದಯಾ ಬೇಕು. ಶಾಂತಿ ಸುಖಂ. ಶಾಂತಿ ಅನ್ನುವಂಥ ಹೆಂಡತಿ ಸುಖನನ್ನ ಮಗನನ್ನಾಗಿ ಪಡೆದಳು. ಯಾವಾಗ ಧರ್ಮದಲ್ಲಿ ಶಾಂತಿ ಸೇರ್ತದೋ ಆವಾಗ ಸುಖ ಅನ್ನೋದಾಗ್ತದ. ನಾವು ಧರ್ಮ ಮಾಡ್ಲಿಕತ್ತೀವಿ ಆದರೆ ಶಾಂತಿ ಇರಂಗಿಲ್ಲ. ಅದನ್ನು ಇಲ್ಲಿ ಒಗದೆ ಇದನ್ನು ಅಲ್ಲಿ ಒಗದೆ ಮಾಡಿ ವರ ಒದರಾಡಿ ಧರ್ಮ ಏನೋ ಪೂಜೆ ಮಾಡ್ತಿರ್ತಾರೆ ಪಾಪ, ಹೆಂಡತಿನ ಬೈಯೋದ್ರಾಗೆ ಅರ್ಧ ಟೈಮ್ ಹಾಕಿರ್ತಾರೆ ಮಂದಿ. ಅಲ್ಲಿ ಶಾಂತಿ ಇಲ್ಲೇ ಇಲ್ಲ. ಮತ್ತು ಆ ಪೂಜೆ ಮಾಡಿದ್ದು ಸುಖ ಕೊಡೋದಿಲ್ಲ ನಮಗೆ. ಅವಾಗ ಸುಖ ಆಗಬೇಕು ಅಂತಂತಂದ್ರೆ ಧರ್ಮ ಮಾಡುವಾಗ ಶಾಂತಿ ಬೇಕು. ಶಾಂತಿ ಇದ್ರೆ ಸುಖ ಇರುತ್ತೆ. ಇಲ್ಲ ಅಂತಂದ್ರೆ ಮಾಡುವಂಥ ಧರ್ಮನೂ ಏನಾಗ್ಬಿಡ್ತದೆ ಹೇಳ್ರಿ, ದುಃಖದೊಳಗೆ ಪರಿವಸನ ಆಗ್ತದೆ. ಹಂಗಾಗಬಾರ್ದು. ಮಾಡುವಂಥ ಒಂದೊಂದೂ ಧರ್ಮ ಶಾಂತಿಯಿಂದ ಮಾಡಬೇಕು. ಮುದಂ ತುಷ್ಟಿ ಅನ್ನುವಂಥ ಹೆಂಡತಿ ಮುದ ಅನ್ನುವಂಥ ಮಗನನ್ನು ಪಡೆದ. ಸ್ಮಯಂ ಪುಷ್ಟಿರಸೂಯದ. ಇನ್ನು ಪುಷ್ಟಿ ಅನ್ನುವ ಹೆಂಡತಿ ಇತ್ತು, ಅವಳಲ್ಲಿ ಸ್ಮಯ ಅನ್ನುವ ಮಗ ಹುಟ್ಟಿದ. ಬಹಳ ಸೂಕ್ಷ್ಮ. ಪುಷ್ಟಿ ಅಂದ್ರೆ ಏನು ಗೊತ್ತೇನ್ರಿ? ಯಾವಾಗಲೂ ಸ್ವಲ್ಪ ಸಮೃದ್ಧಿ. ಧರ್ಮದೊಳಗೆ ಸಮೃದ್ಧಿ ಬಂತು ಅಂತಂತಂದ್ರೆ ಏನಾಗ್ತದೆ?
ಧರ್ಮದೊಳಗೆ ಸ್ವಲ್ಪ ದಾರಿದ್ರ್ಯ ಇತ್ತು ಅಂತಂತಂದ್ರೆ ಇನ್ನ ದೇವರು ಧರ್ಮ ಇನ್ನ ಮಾಡಬೇಕು ಅನ್ನುವಂಥ ಒಂದು ಆಶಾ ಇರ್ತದೆ, ಒಂದು ಸ್ವಲ್ಪ ವಿನಯ ಇರ್ತದೆ, ಮನುಷ್ಯ ಮಾಡ್ಕೋತ ಹೋಗ್ತಾನೆ. ಆದ್ರೆ ಸ್ವಲ್ಪ ಸಮೃದ್ಧಿ ಅನ್ನೋದು ಬಂದ್ಬಿಡುತ್ತು, ಪುಷ್ಟಿ ಅನ್ನೋದು ಬಂದ್ಬಿಡ್ತೇನಂತ ಏನಾಗ್ತದೆ, ಸ್ಮಯ ಹುಟ್ಟು. ಸ್ಮಯ ಅಂದ್ರೆ ಏನು ಗೊತ್ತೇನು? ಸಂಸ್ಕೃತದೊಳಗೆ ಅಹಂಕಾರ ಅಂತ ಅರ್ಥ. ಅಹಂಕಾರ ಯಾವಾಗ ಹುಟ್ಟುತ್ತದೆ ಹೇಳು? ಸಮೃದ್ಧಿ ಇದ್ದಾಗ ಹುಟ್ಟುತ್ತೆ. ಶ್ರೀಮಂತಿಕೆ ಸಮೃದ್ಧಿ ಇದು ಬಂತು ಅಂತಂತಂದ್ರೆ ಅಹಂಕಾರ ಹುಟ್ಟುತ್ತದೆ. ದಾಸರದಕ್ಕೆ ಹೇಳಿದ್ರು, ಬಡತನವು ಬರಲದೆ ಭಗವದ್ ಭಜನೆ ಯೋಗ ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ದಾಸರು ಹೇಳ್ತಾರೆ, ಬಡತನ ಬಂದದ ಅಂತಂದ್ರೆ ಬಡತನ ಅಂದ್ರೆ ಬರೀ ರೊಕ್ಕದ ವಿಷಯಕ್ಕೆ ಹೇಳ್ತಾ ಇಲ್ಲ, ಯಾವುದೋ ಒಂದ್ರೊಳಗೆ ನಮಗೆ ಸಮೃದ್ಧಿ ಕಡಿಮೆ ಆಗ್ಯದಂದ್ರ ಆವಾಗ ನಮಗೆ ಅಹಂಕಾರಕ್ಕೆ ಅವಕಾಶ ಇಲ್ಲ, ಆವಾಗ ಭಗವಂತ ತಾನು ನೆನೀಲಿಕ್ಕೆ ಅವಕಾಶ ಮಾಡಿಕೊಟ್ಟಾನಂತ ತಿಳ್ಕೊಳ್ರಿ ಅಂತ ದಾಸರು ಹೇಳ್ತಾ ಇದ್ದಾರೆ. ಹೀಗಾಗಿ ಯೋಗ ಹೀಗೆ ಒಂದೊಂದು ಹೆಂಡತಿಯಲ್ಲಿ ಒಬ್ಬೊಬ್ಬ ಶ್ರೇಷ್ಠ ಮಗ ಇವನು ಹುಟ್ಟುತ್ತಾ ಇದ್ದಾನೆ. ಮೇಧಾ ಅನ್ನುವ ಹೆಂಡತಿ ಸ್ಮೃತಿ ಅನ್ನುವುದನ್ನು ಹುಟ್ಟಿಸಿದ್ದಾಳೆ. ತಿತಿಕ್ಷಾ ಕ್ಷೇಮಂ, ತಿತಿಕ್ಷಾ ಇದ್ದಲ್ಲಿ ಕ್ಷೇಮ ಇರ್ತದೆ. ತಿತಿಕ್ಷಾ ಅಂದ್ರೆ ನಿನ್ನೆ ಹೇಳಿದ್ನಲ್ಲ, ಕ್ಷಮ ಮಾಡುವಂತಹ, ಏನೋ ಒಂದು ಕಷ್ಟ ಬಂದಾಗ ಸಹನ ಮಾಡುವಂತಹ ಗುಣ ಇತ್ತು ಅಂದ್ರೆ ಕ್ಷೇಮ ಅಂತನ್ನುವುದು ಅಲ್ಲಿ ಹುಟ್ಟುತ್ತದೆ. ಹ್ರೀಹಿ ಪ್ರಶ್ರಯಂ ಸುತಂ, ಹ್ರೀ ಅನ್ನುವಂಥವಳು ನಾಚಿಗೆ. ಹ್ರೀ ಅಂದ್ರೆ ಸ್ವಲ್ಪ ನಾಚಿಗೆ ಯಾರಿಗೆ ಇರ್ತದೋ, ಮಾನ ಇತ್ಯಾದಿಗಳು ಇರ್ತದೋ ಅವರಲ್ಲಿ ಪ್ರಶ್ರಯ ಅಂದ್ರೆ ವಿನಯ ಅನ್ನುವಂಥ ಮಗ. ವಿನಯ ಹುಟ್ಟಬೇಕು ಅಂದ್ರೆ ಸ್ವಲ್ಪ ಮನಸ್ಸಿನೊಳಗೆ ನಾಚಿಕೆ ಇತ್ಯಾದಿಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಇಂಥ ಮಕ್ಕಳು ಹುಟ್ಟುತ್ತಾರೆ. ಕೊನೆಯವಳೆ ಮೂರ್ತಿ ಎನ್ನುವಳು. ಈ ಮೂರ್ತಿ ಹಿಂದೇನೆಲ್ಲ ಗುಣಗಳಿದ್ದುವೋ ಆ ಗುಣಗಳಿಗೆ ಇವಳು ಮೂರ್ತಿಯಾಗಿದ್ಲಂತ. ಇಷ್ಟೆಲ್ಲ ಗುಣಗಳಿಗೆ ಮೂರ್ತಿಯಾದವಳಲ್ಲಿ ಧರ್ಮ ಸೇರಿದಾಗ ಹುಟ್ಟಿದ್ಯಾರು ಅಂದ್ರೆ ನರನಾರಾಯಣವು ಋಷಿ. ಸಾಕ್ಷಾತ್ ನರನಾರಾಯಣ ಅನ್ನುವಂತಹ ಭಗವಂತ ಮತ್ತು ಶೇಷದೇವರ ಅವತಾರ ಆ ಮೂರ್ತಿಯಲ್ಲಿ ಹುಟ್ಟಿದೆ. ಗುಣಗಳ ಮೂರ್ತಿ ಅವಳಲ್ಲಿ ಭಗವಂತ ಹುಟ್ಟುತ್ತಾನೆ. ಹಾಗಾಗಿ ದೇವರು ಹುಟ್ಟಬೇಕು ಅಂದ್ರೆ ಇಷ್ಟೆಲ್ಲ ಗುಣಗಳು ನಮ್ಮಲ್ಲಿ ಬರಬೇಕು. ಬುದ್ಧಿ, ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ, ತುಷ್ಟಿ, ಕ್ರಿಯಾ ಇವೆಲ್ಲ ಇದ್ದಾಗ ಭಗವಂತ ಹುಟ್ಟುತ್ತಾನೆ ಅಲ್ಲಿ. ಹಾಗಾಗಿ ಇದೊಂದು ನಾಮ ಹೌದು, ಸಾಂಕೇತಿಕ ಹೌದು, ಆದರೆ ಸಂದೇಶಾತ್ಮಕ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ. ಹಾಗಾಗಿ ಆ ಭಗವಂತ ನರನಾರಾಯಣ ಅಲ್ಲಿ ಹುಟ್ಟಿದ್ದಾನೆ. ಶೇಷದೇವರು ನರನಾಗಿ, ನಾರಾಯಣ ಸಾಕ್ಷಾತ್ ಭಗವಂತ ಅಲ್ಲಿ ಹುಟ್ಟುತ್ತಾನೆ. ಅವನ ಕಥೆಯನ್ನು ನೀವು ಕೇಳಿರಿ. ಊರ್ವಶಿಯನ್ನು ಹುಟ್ಟಿಸಿ ತಾನು ಆ ಇಂದ್ರದೇವರಿಗೆ ಅಹೇರಿ ಕೊಟ್ಟು ಕಳಿಸಿದಂಥ ಭಗವಂತ ಅವನೇ, ಆ ನರನೇ ಅರ್ಜುನನಲ್ಲಿ ಮುಂದೆ ಆವಿಷ್ಟನಾಗ್ತಾನೆ. ನಾರಾಯಣ ಸ್ವಯಂ ಕೃಷ್ಣನಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪಾವಕಂ ಪವಮಾನಂಚ ಶುಚಿಂಚ ಹುತಭೋಜನಂ ಅಂತ ಮುಂದೆ ಸ್ವಾಹ ಇತ್ಯಾದಿಗಳೆಲ್ಲರೂ ಹುಟ್ಟಿದ್ದಾರೆ. ದಕ್ಷನ ಮಕ್ಕಳಲ್ಲಿ ದಕ್ಷನ ಒಬ್ಬ ಮಗಳನ್ನ ಪಿತೃದೇವತೆಗಳಿಗೆ ಕೊಡ್ತಾ ಇದ್ದಾರೆ. ಅಲ್ಲಿ ಮೇನಾ ಅಂತ, ಮೇನಾ ಯಾರು? ಹಿಮಾಲಯದ ಹೆಂಡತಿ ಮೇನಾ. ಮುಂದೆ ಪಾರ್ವತಿ ಅವಳಲ್ಲಿ ಹುಟ್ಟುತ್ತಾಳೆ. ಆ ಮೇನಾ ಅಲ್ಲಿ ಹುಟ್ಟುತ್ತಾಳೆ. ವೈತರಣಿ ಇವರೆಲ್ಲರೂ ಕೂಡ ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ಮುಂದೆ ಇನ್ನೊಬ್ಬ ಮಗಳನ್ನ, ಅವಳೇ ಯಾರು? ಕೊನೆಯವಳು ಸತೀ ಅಂತ. ಆ ಸತೀ ದೇವಿಯನ್ನ ಅಂದ್ರೆ 13 ಜನರನ್ನ ಯಮಧರ್ಮನಿಗೆ ಕೊಟ್ಟರು, ಒಬ್ಬಳನ್ನ ಅಗ್ನಿಗೆ ಕೊಟ್ಟಿದ್ದಾನೆ, ಒಬ್ಬ ಮಗಳನ್ನ. ಆ ಅಗ್ನಿಯಲ್ಲಿ ಪಾವಕ, ಪವಮಾನ, ಶುಚಿ, ಹುತಭೋಜನ ಇತ್ಯಾದಿ ಮಕ್ಕಳು. ಇನ್ನೊಬ್ಬಳನ್ನ ಪಿತೃದೇವತೆಗಳಿಗೆ ಕೊಟ್ಟಿದ್ದಾನೆ. ಆ ಪಿತೃದೇವತೆಗಳಿಂದ ಹುಟ್ಟಿದವರಲ್ಲಿ ಅಗ್ನಿಶ್ವಾತ್ತರು, ಬರ್ಹಿಷದರು, ಸೌಮ್ಯರು, ಪಿತರರು ಅಂತ ಪಿತೃಗಳ ದೇವತೆಗಳು ಅಲ್ಲಿ ಹುಟ್ಟುತ್ತಾ ಇದ್ದಾರೆ, ಉಳಿದ ಅವರ ಮಕ್ಕಳು. ಇನ್ನೊಬ್ಬಳನ್ನ ಅಲ್ಲಿ ಸತೀದೇವಿಯನ್ನ, 16ನೆಯವಳು, ಕೊನೆಯ ಮಗಳು, ಬಹಳ ಅಚ್ಚಾದ ಮಗಳು, ಅವಳನ್ನು ಸಾಕ್ಷಾತ್ ರುದ್ರದೇವರಿಗೆ ಕೊಟ್ಟು ವಿವಾಹ ಮಾಡ್ತಾನೆ ದಕ್ಷ ಪ್ರಜಾಪತಿ. ಆವಾಗ ಅಲ್ಲೊಂದು ದೊಡ್ಡದಾದ ಇತಿಹಾಸ ಇದು ನಡೆದು ಹೋಗ್ತದೆ. ಕಸ್ತಂ ಚರಾಚರ ಗುರುಂ ನಿರ್ವೈರಂ ಶಾಂತ ವಿಗ್ರಹಂ ಆತ್ಮಾರಾಮಂ ಕಥಂ ದ್ವೇಷ್ಟಿ ಜಗತೋ ದೈವತಂ ಮಹತ್. ಜಗತ್ತಿಗೆ ಅಧಿಪತಿಗಳಾದಂತಹ, ಲೋಕ ಗುರುಗಳಾದಂತಹ, ಶಾಂತ ವಿಗ್ರಹರಾದಂತಹ ಆ ರುದ್ರದೇವರಿಗೆ ಅವಮಾನವನ್ನ ಮಾಡ್ತಾನೆ ಈ ದಕ್ಷ ಪ್ರಜಾಪತಿ. ವಿದುರ ಕೇಳಿದ, ಅಂಥ ಮಹಾನುಭಾವರನ್ನ ಅವಮಾನ ಹೆಂಗ್ ಮಾಡ್ತಾನೆ? ದಕ್ಷನು ಮಹಾವೈಷ್ಣವ, ಸಾಕ್ಷಾತ್ ವಿಷ್ಣು ಭಕ್ತ, ಬ್ರಹ್ಮದೇವರಿಂದ ಹುಟ್ಟಿದವ, ಅವ ಹೆಂಗ್ ರುದ್ರದೇವರದು ಅವಮಾನ ಮಾಡಿದಪ್ಪ ಅಂತ ಕೇಳಿದ್ರೆ, ಪ್ರಾಂಗ್ನಿಷಣ್ಣಂ ಮೃಡಂ ದೃಷ್ಟ್ವಾ ನಾಮೃಷ್ಯತ್ ತದನಾದೃತಃ. ಒಂದು ದೊಡ್ಡದಾದಂತಹ ಸಭಾ. ಆ ಸಭಾದೊಳಗೆ ಸಾಕ್ಷಾತ್ ಬ್ರಹ್ಮದೇವರು ಕೂತಾರಂತ, ಅಧ್ಯಕ್ಷರಾಗಿ ಕೂತಾರೆ. ಬಾಜುಕ ಪಾಪ ರುದ್ರದೇವರು ಕೂತಿದ್ದರು. ಎಲ್ಲ ಋಷಿಗಳು, ಮುನಿಗಳು, ದೇವತೆಗಳು ಎಲ್ಲರೂ ಕೂತಾರ. ದಕ್ಷ ಪ್ರಜಾಪತಿ ಒಳಗೆ ಬಂದ. ಬಹಳ ವಯಸ್ಸಾದವ ಪಾಪ, ವೃದ್ಧ. ಇವ ಒಳಗೆ ಬಂದದ್ದಕ್ಕೆ ಎಲ್ಲರೂ ಎದ್ದು ಕೈ ಮುಗಿದ್ರು. ಋಷಿಗಳು, ಮುನಿಗಳು, ದೇವತೆಗಳೆಲ್ಲರೂ ಎದ್ದು ಕೈ ಮುಗಿದ್ರು. ರುದ್ರದೇವರು ಮಾತ್ರ ಹಾಗೆ ಕೂತಿದ್ರು, ಏನೋ ಎದ್ದು ಅವನನ್ನು ಮಾತಾಡಿಸ್ಲಿಲ್ಲ. ಬಹುಶಃ ಯಾರೂ ನಮಸ್ಕಾರ ಮಾಡಿದ್ದಿಲ್ಲ ಅಂದ್ರೂ ಇವಂಗೇನಾಗ್ತಿರ್ಲಿಲ್ರಿ.
ಎಲ್ಲಾರು ಮಾಡಿ ಇವ್ರು ಬಿಟ್ರಲ್ಲ, ಇದು ಬಹಳ ತ್ರಾಸಾಗ್ತದೆ ಮಂದಿಗೆ. ಅಯ್ಯ ಅವರೆಲ್ಲ ಮಾಡೋರಲ್ಲೇನ, ನೀ ಭಾರಿ ನೀ ಮಾಡ್ಲಾರ್ದವ ಅಂತ ಹಿಂಗೆ ಸಮಸ್ಯೆ ಬರ್ತದೆ. ಯಾರೂ ಮಾಡಿದ್ದಿಲ್ಲ ಅಂತಂದ್ರೆ ಸಮಸ್ಯೆನೇ ಇರಂಗಿಲ್ಲ. ಇವ್ 4 ಮಂದಿ ಮಾಡಲಿಲ್ಲ ಅಂದ್ರೆ ಬಹಳ ಸಮಸ್ಯೆ ಆಗ್ತದೆ. ಅದ್ರಾಗ ಅಲ್ಲಿ ಏನಾಗ್ಬಿಟ್ಟದಂತಂದ್ರೆ ಎಲ್ಲರೂ ಮಾಡ್ಯಾರ, ಅಂಥ ದೇವತೆಗಳೆಲ್ಲ ಎದ್ದು ನಿಂತಾರ. ಈ ರುದ್ರ ನಾನು ಇವನಿಗೆ ಗುರುಸ್ಥಾನದೊಳಗಿದ್ದೀನಿ, ನಾ ಇವನಿಗೆ ಕನ್ಯಾದಾನ ಮಾಡೀನಿ. ಕನ್ಯಾದಾನ ಮಾಡೋ ಗುರುಸ್ಥಾನದಾಗಿರ್ತಾನೆ. ಹಿಂಗಾಗಿ ಶ್ರೂಯತಾಂ ಬ್ರಹ್ಮರ್ಷಯೋ ಮೇ ಸಹಸಭ್ಯಾಸ ಆಗ್ನಯ. ಏನ್ರಿ ಎಲ್ಲಾರು ವಿಮರ್ಶೆಗಳು ಕೇಳ್ರಿ. ಅಯಂತು ಲೋಕಪಾಲಾನಾಂ ಯಶೋಘ್ನೋ ನಿರಪತ್ರಪಃ. ನಾಚಿಗೆಲ್ಲಾರ್ದವ ಲೋಕಪಾಲರು ಅಂತ ಇದ್ದವರು ಯಾರಿದ್ದಾರೆ ದೇವತೆಗಳು, ಅವರಿಗೆ ಅವರ ಯಶಸ್ಸನ್ನು ನಾಶ ಮಾಡ್ಲಿಕ್ಕೆ ಹುಟ್ಟಿದವ ಇವ. ಏನ ಸ್ತಬ್ಧೇನ, ಹೆಂಗೆ ಸ್ತಬ್ಧ ಹಾಕೂತಾನ ನೋಡಿ. ನನ್ನ ಹಳೆಯ ಎದ್ ನಿಂತು ನಮಸ್ಕಾರ ಮಾಡಬಾರ್ದ ನನಗೆ? ಗೃಹೀತವ ಮೃಗಶಾವಾಕ್ಷ್ಯ ಪಾಣಿಂ ಮರ್ಕಟಲೋಚನ. ನನ್ನ ಮಗಳು ಎಂಥವಳ್ರಿ, ಮೃಗಶಾವಾಕ್ಷಿ, ಒಂದು ಸಣ್ಣ ಜಿಂಕಿ ಮರಿ ಅಂತ ಕಣ್ಣು, ಎಷ್ಟು ಮುಗ್ಧಳು ನನ್ನ ಮಗಳು. ಅಂಥದ್ದು ಅವನು ಮಾರಿ ನೋಡ್ರಿ, 3 ಕಣ್ಣು ನೋಡ್ರಿ, ಮರ್ಕಟ ಮಂಗ್ಯಾನಂಥ ಮಾರಿ ಅದ ಒಂದು. ಯಾರು ಬೈಲಿಗತ್ತಾರ? ದಕ್ಷ ಪ್ರಜಾಪತಿ. ಮರ್ಕಟಲೋಚನ, ಹೆಂಗೆಂಗೋ ಮಾರಿ, ಹೆಂಗೆಂಗೋ ಕಣ್ಣು, ವಿರೂಪಾಕ್ಷ ಅಂತ ಹೆಸರು ಅವನಿಗೆ. ನನ್ನ ಮಗಳನ್ನ ಇಂಥವನ್ ಕೊಟ್ಟು ಮದ್ವೆ ಮಾಡಿದ್ನಲ್ಲಪ್ಪ, ಕೆಟ್ಟ ಅನ್ಸ್ಕೊಳಿಗತ್ತ ಅವ್ನು ದಕ್ಷ ಪ್ರಜಾಪತಿ. ಪ್ರತ್ಯುತ್ಥಾನ ಅಭಿವಾದಾರ್ಕೆ ವಾಚಾಪ್ಯಕೃತನೋಚಿತಂ. ಎದ್ದು ನಿಂತ ನಮಸ್ಕಾರ ಮಾಡಬೇಕಾದಲ್ಲಿ ಒಂದು ಮಾತಿನಿಂದ ಬರ್ರಿ ಕೊಡ್ರಿ ಅಂತೂ ಅನ್ಲಿಲ್ಲ ನೀವು. ಎಂಥ ಅಹಂಕಾರಿಮ. ಅಪ್ಯದಾಂ ಬಾಲಾಂ. ನನ್ನ ಮಗಳು ಪಾಪ ಸಣ್ಣ ಹುಡುಗಿ, ಆ ದಾಕ್ಷಾಯಣಿಯನ್ನ ಸತಿಯನ್ನು ಇಂಥವ್ನು ಕೊಟ್ಟು ಮದುವೆ ಮಾಡಿದ್ನಲ್ಲ ನಾನು. ನನಗೆ ಧಿಕ್ಕಾರಿರಲಿ. ಚಿತಾ ಭಸ್ಮಕೃತ ಸ್ನಾನ ಪ್ರೇತಾಸ್ಥಿ ಗ್ರಂಥಿಭೂಷಣ. ಬರೀ ಅಸ್ಥಿಯನ್ನು ಹಾಕ್ಕೊಂಡಿರ್ತಾನ, ಭಸ್ಮ ಹಚ್ಕೊಂಡಿರ್ತಾನ. ಶಿವಾಪದೇಶೋ ಅಶಿವೋ ಮತ್ತ ಜನಪ್ರಿಯ. ಶಿವ ಅಂತ ಹೆಸರದ ಅಷ್ಟೇ, ಇರುವುದು ಅಶಿವ ಇದ್ದಾನಿವ. ಶಿವ ಅನ್ನೋದಕ್ಕೆ ಮಂಗಳ ಅಂತ ಅರ್ಥ. ಇರುವುದು ಅಮಂಗಳಿದ್ದಾನಿವ. ಅಯನ್ ದಕ್ಷ ಪ್ರಜಾಪತಿ ಬೈಲಿಗತ್ತ. ಬೈಬೇಕಾದಾಗ ಎಲ್ಲರೂ ಸಂಕೂತ, ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡಿದ್ರು. ಇವ ರುದ್ರದೇವರು ಮಾಡಿರಲಿಲ್ಲ. ಅದಕ್ಕೆ ಇಷ್ಟೆಲ್ಲ ಸಿಟ್ಟು ಬಂತು. ಬೈದ ಯಜ್ಞ ಭಾಗಂ ನಲಭತಾಂ ದೇವೈರ್ದೇವಗಣಾಧಮಃ. ಈ ಅಧಮನಾದಂಥ ರುದ್ರನಿಗೆ ಇವತ್ತಿನಿಂದ ಯಜ್ಞದೊಳಗ ಹವಿಸ್ ಹಾಕ್ಲಾರ್ದಂಗ, ಆಹುತಿ ಹಾಕ್ಲಾರ್ದಂಗಾಗ್ಲಿ ಅಂತ ಶಾಪ ಕೊಟ್ಟ. ನಂದಿ ನೋಡ್ಕೋತ್ ಕೂತಿದ್ದ. ನಂದಿ ಶಿವನ ಪರಮ ಭಕ್ತ, ಮಹಾವೃಷಭ. ಆತ ಎದ್ದು ನಿಂತು ದಕ್ಷನಿಗೆ ಶಾಪ ಕೊಡ್ತಾನ. ದೃಹತ್ಯಜ್ಞ ಪೃಥಕ್ ದೃಷ್ಟಿ ತತ್ವತೋ ವಿಮುಖೋ ಭವೇತ್. ನಂದಿ ಅಂದ, ಭಗವಂತರಾದಂಥವರು ರುದ್ರದೇವರು ಮಹಾನುಭಾವರು, ಇಡೀ ಲೋಕದ ಪ್ರಳಯಂಕರರು, ಅಂಥವರಿಗೆ ಇವ ಎದ್ದು ನಿಂತು ಶಾಪ ಕೊಡ್ತಾನ ದಕ್ಷ. ಇವನಿಗೆ ತತ್ವಜ್ಞಾನ ಲೋಪ ಆಗಿ ಹೋಗ್ಬಿಡ್ಲಿ ಅಂತ ಶಾಪವನ್ನ ನಂದೀಶ್ವರ ಕೊಟ್ಟ. ಗ್ರಹೀಷು ಕೂಟಧರ್ಮೇಶು ಸಕ್ತೋ ಗ್ರಾಮ್ಯ ಸುಖೇಚ್ಛಯ ಕರ್ಮತಂತ್ರಂ ವಿತನುತಾತ್ ವೇದವಾದ ವಿಪನ್ನಧೀಹಿ. ಬರೀ ತಾನು ಗ್ರಾಮ್ಯ ಸುಖದೊಳಗ, ಈ ಲೌಕಿಕ ಸುಖದೊಳಗ ಆಸಕ್ತನಾಗಿ ತತ್ವಜ್ಞಾನ ಬರಲಾರ್ದಂಗಾಗಿ ಕರ್ಮ ಮಾಡ್ಕೋತ್ ಕೂತ್ ಬಿಡ್ಲಿವ ಅಂದ್ರೆ ನೋಡ್ರಿ. ಬರೇ ಕರ್ಮ ಮಾಡ್ಕೋತ ಕೂಡವರು ಅವ್ರಿಗೆ ತತ್ವಜ್ಞಾನ ಬರುವುದಿಲ್ಲ. ಭಗವಂತನಲ್ಲಿ ಜ್ಞಾನ ಬರಬೇಕು ಅಂತಂದ್ರೆ ಗುರುಗಳಲ್ಲಿ ಹೋಗಿ ಶ್ರವಣಾದಿಗಳನ್ನು ಮಾಡಬೇಕಾಗ್ತದೆ. ನಾನು ಬೇಕಾದಷ್ಟು ಕರ್ಮ ಮಾಡ್ತೀನಿ ಅಂತಂದ್ರೆ ನಡೆಯುವುದಿಲ್ಲ. ನಂದಿ ಶಾಪ ಕೊಡ್ತಾನೆ, ಇವ ಬರೇ ಕರ್ಮ ಮಾಡ್ತಾ ಕೂಡ್ಲಿ. ಸ್ತ್ರೀ ಕಾಮೋಸೋಸ್ತು ನಿತರಾಂ ದಕ್ಷೋ ಬಸ್ತಮುಖೋಚಿರ. ಸ್ತ್ರೀ ಕಾಮಿಯಾಗಿ ಹೋಗ್ಲಿವ ಅಂತ ತಾನು ಶಾಪವನ್ನ ಕೊಟ್ಟಿದ್ದಾನೆ. ಆದರೆ ಶ್ರೀಮದ್ ಆಚಾರ್ಯರಲ್ಲಿ ತಾತ್ಪರ್ಯದಲ್ಲಿ ಬರೀತಾರೆ, ಕದಾಚಿತ್ ಕಾಸ್ತೆ ಭವಂತಿ ನೈವತೆ ಸರ್ವಕಾಲಿಕಾ. ಜ್ಞಾನದ ವಿಷಯಕ್ಕೇನು ಶಾಪ ಕೊಡ್ತಾರಲ್ಲ ಯಾವಾಗಲೂ, ಯಾರೇ ಕೊಡಲಿ, ಅದು ಸ್ವಲ್ಪ ವರ್ಷ ಅಥವಾ ಇದೊಂದು ಜನ್ಮಕ್ಕೆ ಅಂತ ಆಗ್ತದಂತೆ. ಯಾವಾಗಲೂ ಜ್ಞಾನದ ವಿಷಯ ಕೊಡುವ ಶಾಪವನ್ನ ಸಾರ್ವಕಾಲಿಕ ಕೊಡ್ಲಿಕ್ಕೆ ಬರಂಗಿಲ್ಲ. ಇವಾಗ ಕಡಿತನಕ ಜ್ಞಾನ ವಿಮೂಢ ಆಗಲಿ ಅಂದ್ರೆ ಕಡಿತನ ಅಂದ್ರೆ ಈ ಜನ್ಮ ಮುಗಿಯುತ್ತಾನ ಅಂತ ಅಷ್ಟೇ. ಇವಂಗೆ ಒಟ್ಟಾರೆ ಜನ್ಮ ಯಾವ ಜನ್ಮದಾಗೂ ಜ್ಞಾನೇ ಬರೋದು ಬೇಡ ಅಂತ ಶಾಪ ಕೊಡ್ಲಿಕ್ಕೆ ಯಾವಂಗೂ ಅಧಿಕಾರ ಇಲ್ಲ. ಯಾಕಂದ್ರೆ ಅವ ಸಾತ್ವಿಕ ಇರ್ತಾನವ, ಬ್ರಹ್ಮಜ್ಞಾನ ಪಡೆದು ಮೋಕ್ಷಕ್ಕೆ ಹೋಗವ ಇರ್ತಾನವ. ಯಾವನಿಗೂ ಕೂಡ ಜ್ಞಾನದ ವಿಷಯಕ್ಕೆ ಏನೇ ಶಾಪ ಕೊಟ್ಟರು ಅದು ಒಂದು ಜನ್ಮಕ್ಕಂತ ಸೀಮಿತ ಅಂತದ್ದು. ನೋಡ್ರಿ, ದೇವ್ರ ಶಾಪದೊಳಗೂ ಎಷ್ಟು ಚಂದ ವ್ಯವಸ್ಥೆ ಮಾಡಿಟ್ಟಾನ. ಯಾರೇ ಮಹಾನ್ ಭಾವರು ಬಂದು ಇವಂಗೆ ಇಡೀ ಒಟ್ಟು ಇವನ್ ಜೀವಕ್ಕೆ ಜ್ಞಾನೇ ಬರೋದು ಬೇಡ ಅಂತ ಶಾಪ ಕೊಟ್ಟು ಹೋಗ್ಬಿಟ್ರೆ ಮುಂದೆ ಗತಿ ಏನು ಮತ್ತು ಖರೆ ಆಗ್ಬಿಡ್ತು ಅಂತಂತಂದ್ರೆ ಖರೆ ಆದರೂ ಅಂಥವೆಲ್ಲ ಒಂದು ಜನ್ಮಕ್ಕಷ್ಟೇ ಲಿಮಿಟ್ ಆಗ್ತಾವಂತ. ಆ ಶಾಪದ ಗುಣನೇ ಹಂಗದ ಅಂತ ಅಷ್ಟು ವಿಚಿತ್ರವಾಗಿ ಶ್ರೀಮದಾಚಾರ್ಯ ಇದನ್ನು ತಾತ್ಪರ್ಯದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಇರಲಿ, ಅಂತೂ ಇವನು ಇಂಥ ದುಷ್ಟನಾಗಿ ಹೋಗಲಿ ಅಂತ ಈ ಕಡೆ ಶಾಪ ಬಂತು. ಸರ್ವಭಕ್ಷ ದ್ವಿಜಾವೃತ್ತಿ ಧೃತವಿದ್ಯಾ ತಪೋವ್ರತಃ. ಅಲ್ಲಿ ಸಾಕಷ್ಟು ಜನ ಬ್ರಾಹ್ಮಣರಿದ್ರು ಪಾಪ. ಎದ್ದು ನಿಂತು ದಕ್ಷನಿಗೆ ತಾವು ಕೂಡ ಅವನು ಸಪೋರ್ಟ್ ಮಾಡಿದ್ರು. ಆ ರುದ್ರದೇವರ ಗಣದವರು ನಂದೀಶ್ವರ ಇತ್ಯಾದಿಗಳು ಬಿಡಲಿಲ್ಲ. ಆ ಎಲ್ಲ ಬ್ರಾಹ್ಮಣರು ಬರೇ ಉಣ್ಕೋತ ಹೋಗ್ಲಿ, ಬರೇ ಇವರು ಎಲ್ಲಾರ ಮನೆಗೆ ಹೋಗಿ ಊಟ ಮಾಡ್ಕೋತ ಹೋಗ್ಲಿ, ಇವ್ರಿಗೆ ವಿದ್ಯಾನೇ ಬರೋದು ಬೇಡ ಅಂತ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಮಾಡಿಬಿಟ್ಟ ಪಾಪ. ಆವಾಗ ಇವರೆಲ್ಲರೂ ವಿತ್ತ, ಇವ್ರ ಸಂಪತ್ತು, ದೇಹ ಇದರೊಳಗೆ ಇವರಿಗೆ
ಸದಾ ಯಾಚನ ಮಾಡ್ಕೋತ ಇನ್ನೊಬ್ಬರಿಂದ ಲಕ್ಷ್ಮಿ ಪಡ್ಕೋತ ತಿರುಗಲಿ ಇವರು ಅಂತ ಶಾಪ್ ಕೊಟ್ಬಿಟ್ಟ. ಇವೆಲ್ಲ ನಡೆದ ಕಥೆಗಳೇ. ಆದರೆ ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಇದೆ, ಒಂದು ಸಂದೇಶ ಇದೆ, ಒಂದು ಸೂಕ್ಷ್ಮವಾದಂಥ ಧರ್ಮ ಇದೆ. ಎಲ್ಲರೂ ಹಾಗಿರ್ತಾರೆ ಅನ್ನೋ ಅರ್ಥದಲ್ಲ, ಆ ಕಾಲದಲ್ಲಿ ಇದ್ದ ಜನರಿಗೆ ಇಂಥ ಒಂದು ಶಾಪ ತಟ್ಲಿ ಅಂತ ಅವನು ಮಾಡಿದ್ದು ನಿಜ. ಹಾಗಾಗಿ ಭೃಗು ಕೂಡ ಅಲ್ಲಿ ಭೃಗು ಋಷಿಗಳು ಶಾಪವನ್ನು ಕೊಡ್ತಾ ಇದ್ದಾರೆ. ಯಾರೆಲ್ಲ ಶಿವವ್ರತವನ್ನು ಧಾರಣ ಮಾಡ್ಯಾರೋ ಅವರೆಲ್ಲರೂ ಪಾಖಂಡಿಗಳಾಗಲಿ ಅಂತ, ನಾಸ್ತಿಕರಾಗಲಿ ಅಂತ ಅವರು ಶಾಪ ಕೊಟ್ಟರು. ಹೀಗೆ ಒಂದು ಕಡೆ ಒಂದು ಶಾಪ ನಡೆಯಿತು. ರುದ್ರದೇವರು ಮಾತ್ರ ಏನೂ ಮಾತಾಡಲಾರದೆ ಸುಮ್ಮನಿದ್ರು. ತಾವು ಯಾಕೋ ಸ್ವಲ್ಪ ಮನಸ್ಸು ಖೇದ ಉಂಟಾಗಿ ಅವ್ರು ಹೋಗ್ಬಿಟ್ರು. ಅವಾಗ ಇವ ಏನು ಮಾಡಿದ, ಇವನಿಗೆ ಮತ್ತಷ್ಟು ಕಷ್ಟ ಆತ್ರಿ. ಮೊದ್ಲ ಎಲ್ಲಾರು ಎದ್ದು ನಿಂತಾರ, ಇವ ಎದ್ದು ನಿಂತಿಲ್ಲ ಅಂತ ತ್ರಾಸಾಗಿತ್ತು. ಎರಡನೇದ್ದು, ಇವ ಶಾಪ್ ಕೊಟ್ಟಾಗ ಅವ್ರೊಂದು ಸ್ವಲ್ಪ ಏನ್ರಿ ಕ್ರಿಯಾ ತೋರಿಸ್ಬೇಕಲ್ಲ, ಹಿಂಗೆ ಮಾಡಬಾರ್ದ್ರಿ, ಕ್ಷಮಾ ಮಾಡ್ರಿ, ಏನ್ರಿ ಅನ್ಬೇಕಲ್ಲ. ಅಲ್ಲೂ ಏನೂ ಅಲ್ಲಾರ್ದೆ ಸುಮ್ಮ ಹೋದ್ರು. ಮತ್ತಿಷ್ಟು ಸಿಟ್ಟು ಬಂದ್ಬಿಡ್ತೀವಿ. ನೀವು ಒದರಿದಾಗ ವಾಪಸ್ ಒದರಿಬಿಟ್ವಿ ಅಂತಂದ್ರೆ ಬರೋಬ್ಬರ ಆಗ್ತದೆ ಮಂದಿಗೆ. ನಾವು ಸುಮ್ಮ ಹೋಗ್ಬಿಟ್ವಿ ಅಂತಂದ್ರೆ ಭಾಳ ತ್ರಾಸ ಆಗ್ಬಿಡ್ತದೆ. ನಾ ಎಷ್ಟು ಒದರಿದ್ರು ಇವ ಸುಮ್ಮ ಹೋದ್ನಲ್ಲ ಅಂತ ಅದಕ್ಕೆ ಮತ್ತಿಷ್ಟು ಒದರ್ತಾರೆ ಪಾಪ. ಹಿಂಗಾಗಿ ರುದ್ರದೇವರಿಗೆ ಮತ್ತಷ್ಟು ಅಪಮಾನ ಮಾಡಬೇಕು ಅಂತ ತಲೆಯಾಗ ಹೋಗಿ ಏನು ಮಾಡಿದ, ಇಷ್ಟ್ವಾಸ ವಾಜಪೇಯೇನ ಬ್ರಹ್ಮಿಷ್ಟೋ ಭೂಯ ಏವಚ, ಗಂಗಾ ಯಮುನಾ ಸಂಗಮವಾಗುವಂತಹ ಕ್ಷೇತ್ರದೊಳಗೆ ಹೋಗಿ ಬೃಹಸ್ಪತಿ ಸವ ಅಂತ ಒಂದು ಯಜ್ಞ ಮಾಡ್ತಾನೆ. ಯಾರು? ದಕ್ಷ ಪ್ರಜಾಪತಿ. ಯಜ್ಞ ಮಾಡಿ ಎಲ್ಲರಿಗೂ ಆಮಂತ್ರಣ, ನಾರಾಯಣನ ಹಿಡಿದ ದೇವತೆಗಳು, ಋಷಿಗಳು, ಮನುಷ್ಯರು, ಅಸುರರಿಗೂ ಆಮಂತ್ರಣ ಕೊಟ್ಟ. ರುದ್ರದೇವರಿಗೊಬ್ಬರಿಗೆ ಬಿಟ್ಬಿಟ್ಟು ಶಿವನಿಗೆ ಆಮಂತ್ರಣ ಹೋಗಲೇ ಇಲ್ಲ. ಸಾಕ್ಷಾತ್ ಹಳೆಯ ಮಗಳ ಗಂಡ, ಅಚ್ಚಾದ ಮಗಳು, ಆ ಮಗಳನ್ನೂ ಕರೀಲಿಲ್ಲ, ಹಳೆಯನ್ನು ಕರೀಲಿಲ್ಲ. ಆವಾಗ ದಾಕ್ಷಾಯಣಿ ಪಾಪ ಬಹಳ ಮುಗ್ಧ ಹೆಣ್ಣುಮಗಳು. ಎಲ್ಲ ಸ್ವರ್ಗದಿಂದ ವಿಮಾನಗಳು ಭೂಮಿಗೆ ಬರ್ಬೇಕಂತಂತಂದ್ರೆ ಕೈಲಾಸದ ಮೇಲೆ ವಾಯಾ ಕೈಲಾಸ ಬರ್ಬೇಕು. ಹಿಂಗಾಗಿ ಇವು ವಾಯಾದೊಳಗೆ ಬರ್ತದೆ ಇವ್ರ ಮನೆ. ಅದಕ್ಕೆ ಅಕ್ಕಿ ನೋಡ್ತಾಳ, ನೀವೆಲ್ಲಿ ಹೊಂಟೀರಿ? ಎಲ್ಲರಿಗೂ ಕೇಳಿದ್ವಿ ಪಾಪ. ಅವಾಗ ನಿನಗೆ ಗೊತ್ತಿಲ್ಲ, ನೀ ಇಲ್ಲೇ ಇದೆಯಾ, ನೀನು 4 ದಿವಸ ಮೊದಲೇ ಹೋಗಿ ಅಂತ ತಿಳ್ಕೊಂಡಿವಿ ನಾವು. ಮಂದಿ ಕೇಳ್ತೀರಾ ಅವರು, ನಿಮ್ಮ ಅಪ್ಪನ ಮನ್ಯಾಗ ಎಂಥ ದೊಡ್ಡ ಯಜ್ಞ ಅದ, ತವ್ರ ಮನ್ಯಾಗ ನೀ ಮೊದ್ಲು ಹೋಗಿ ಕೆಲಸ ಮಾಡ್ಬೇಕಾದ ಹೆಣ್ಮಗಳು ನೀನೇ ಇಲ್ಲೇ ಕೂತಿಯಲ್ಲ ಅಂತ ಪಾಪ ನೀನು ಮೊದಲೇ ಹೋಗಿ ಅಂತ ತಿಳ್ಕೊಂಡಿವ್ ನಾವು ಅಂತ. ಪಾಪಿಗೆ ಯಜ್ಞ ಇದ್ದದ್ದೇ ಗೊತ್ತಿಲ್ಲ, ಇವ ಅವರಿಗೆ ಆಮಂತ್ರಣ ಕೊಟ್ಟಿಲ್ಲ. ಅವಾಗ ವಯಂಚ ತತ್ರಾಭಿಸರಾಮ ವಾಮತೆ ಯದ್ಯರ್ಚಿತಾಮಿ ವಿಬುಧಾ ವ್ರಜಂತಿ, ನೋಡು ಎಲ್ಲರೂ ಹೊಂಟಾರ. ಪಾಪಕ್ಕೆ ಬಂದು ರುದ್ರದೇವರಿಗೆ ಕೇಳಿದನು, ಭಗಿನ್ಯೋ ಮಮ ಭರ್ತೃಭಿ ಸ್ವಖೈ ಧ್ರುವಂ ಗಮಿಷ್ಯಂತಿ ಸುಹೃದ್ಯ ದೃಕ್ಷವ, ನನ್ನ ಅತ್ತಂಗಿಯರು ಎಲ್ಲರೂ ಹೊಂಟಾರ್ರಿ. ಇಡೀ ಲೋಕಕ್ಕೆ ಲೋಕ ಹೊಂಟದ, ಸತ್ಯಲೋಕ, ಜನೋಲೋಕ, ತಪೋಲೋಕ ಎಲ್ಲರಿಗೂ ಆಮಂತ್ರಣ ಬಂದದ. ಏನೋ ತಂದಿ ಪಾಪ ಎಲ್ಲರಿಗೂ ಕೊಡು ಗದ್ದಲ್ದಾಗ ನಮಗೆ ಮರ್ತಿರ್ಬೇಕಷ್ಟೇ. ನೋಡ್ರಿ, ಹೆಣ್ಮಗಳು ತವರ ಮನಿ ಅನ್ನುವಂಥ ಮೋಹ ಇರೋದು. ಪಾಪ ಸತೀದೇವಿ ಅಂತಾಳ, ಕರಿಯವನೇ ನನ್ನ ಅಪ್ಪೇನು ನಮ್ಮನ್ನು ಬಿಡ್ತಾನೇನು, ಪಾಪ ಏನೋ ಒಂದು ಮರೆತು ತಾನು ಬಿಟ್ಟಾನ ಅನ್ನಿಸ್ತದ. ಇರಲಿ, ಅದಕ್ಕೇನಾಗ್ತದ, ನಾವು ಹೋಗೋಣಂತ. ಪಶ್ಯ ಪ್ರಯಾಂತಿ ಇಷ್ಟ ಭವಾನಿ ಅಯೋಷಿತಃ. ನೋಡ್ರಿ, ಎಷ್ಟೆಲ್ಲ ಮಂದಿ ಹೊಂಟಾರ ನೋಡ್ಲಿಗತ್ತಿರಿಲ್ಲೋ. ಅಲ್ಲ, ಅವ ಕರೆದಿಲ್ಲ, ಹೋಗೋದು ಹೆಂಗ ಅಂತ. ಪಾಪ ರುದ್ರದೇವರು ಇಷ್ಟೆಲ್ಲ ಕಥೆಯ ಆಗಿದ್ದನ್ನು ಹೇಳಿರಂಗೆ ಇಲ್ರಿ ಸತೀದೇವಿಗೆ. ನಿಮ್ಮಪ್ಪ ಹಿಂಗೆ ನನಗೆ ಶಾಪ್ ಕೊಟ್ಟಾನ, ನಮ್ಮ ಮಂದಿ ಅವಂಗೆ ಶಾಪ್ ಕೊಟ್ಟಾರ, ಇಂಥವೇನು ಯಾಕ ಹೆಣ್ಮಗಳ ಮನಸ್ಸು ಸುಮ್ಮನೆ ನೋಯಿಸೋದು ಅಂತ ರುದ್ರದೇವರಿಗೆ ಭಾರೀ ಪ್ರೀತಿ ಇರೋದು ನಮ್ಮ ಪಾರ್ವತೀದೇವಿ, ನಮ್ಮ ಸತೀದೇವಿ ಮೇಲೆ. ಸಮಗ್ರವಾದ ವಿಶ್ವವನ್ನು ತ್ಯಾಗ ಮಾಡಿದ ವಿರಾಗಿಗಳಾದಂತಹ ರುದ್ರದೇವರ ಮನಸ್ಸನ್ನ ಭಕ್ತಿಯಿಂದ ಒಲಿಸಿದ ಮಹಾನುಭಾವಳು ಸತೀದೇವಿ. ಅವಳ ತಪಸ್ಸು ಅಷ್ಟು ಅದ್ಭುತ. ಎಲ್ಲದರ ಮೇಲೆ ಜಾತ ವೈರಾಗ್ಯ ಇದ್ದವರು, ಅಂಥವ್ರ ಮನಸ್ಸನ್ನ ಪ್ರೇಮದೊಳಗೆ ಕಲುಕಿದಂತಹ ಮಹಾನುಭಾವಳು ತನ್ನ ಭಕ್ತಿಯಿಂದ ಈ ಸತಿ. ಹಾಗಾಗಿ ಅವಳ ಮೇಲೆ ಮಹಾಪ್ರೀತಿ ರುದ್ರದೇವರಿಗೆ. ಸತಿ ದಾಕ್ಷಾಯಣಿ ಅಂತ ಯಾವಾಗಲೂ ಕರಿತಾ ಇದ್ರು. ಆವಾಗ ಅವಳು ಬಂದು, ಅಲ್ಲ ಅವಳ ಮನಸ್ಸು ನೋಯಿಸಬಾರ್ದು ಅಂತ ಕಥೆ ಹೇಳಿರ್ಲಿಲ್ಲ, ಆದ್ರೆ ಈ ಹೇಳೋ ಪ್ರಸಂಗ ಬಂತು. ಅಲ್ಲ, ನಾವು ಯಾಕೆ ಹೋಗಬಾರ್ದು, ತಂದಿ ಮನಿಯದ ಹೋಗಬಹುದಲ್ಲ. ಕಥಂ ಸದಾ ಯಾ ಪಿತೃಗೇಹ ಕೌತುಕಂ ನಿಶಮ್ಯ ದೇಹ ಸ್ವರವರ್ಯ ನಿಂಗತೆ ಅನಾಹುತ. ನೋಡ್ರಿ, ಆಕೆ ಹೇಳುವಂಥ ಧರ್ಮ, ಅದರಾಗ ಅವಳು ಸತಿ ಮಹಾಧರ್ಮಿಷ್ಠಳು. ಧರ್ಮ ಹಿಂಗ ಬಾಯಿ ತುದಿ ಹೇಳ್ತಿದ್ಲ ಅವಳು. ಅನಾಹುತ ಅಪ್ಯಭಿಯಾಂತಿ ಸೌಹೃದ ಭರ್ತುರ್ಗುರೋರ್ ದೇಹ ಕೃತಶ್ಚ ಕೇತನಂ. ಅಲ್ರಿ ಸ್ವಾಮಿ, ನನಗೂ ಎಲ್ಲ ಧರ್ಮ ಬರ್ತದ. ಧರ್ಮದೊಳಗೆ ಹೇಳ್ತಾರ, ಗಂಡನ ಮನೆಗೆ, ತಂದೆಯ ಮನೆಗೆ, ಗುರುಗಳ ಮನೆಗೆ, 3 ಮನೆಗೆ ಕರೀಲಾರದೆ ಹೋಗಬಹುದಂತ. ಕರಿಬೇಕಾಗಿಲ್ಲ, ಅಲ್ಲಿ ಆಮಂತ್ರಣ ಕೊಡ್ಬೇಕಂತಿಲ್ಲಂತ. ನಮ್ದೇ ಮನೆ ಅಂತ ತಿಳ್ಕೊಂಡು ಈ 3 ಮನೆಗೆ ನಾವು ಹೋಗ್ಲಿಕ್ಕೆ ಬರ್ತದ. ತಂದೆ ತವರ ಮನೆಗೆ, ಗಂಡನ ಮನೆಗೆ, ಗುರುಗಳ ಮನೆಗೆ. ನನ್ನ ತಂದೆ ಮನೆಗೆ ನಾವು ಹೋಗ್ಲಿಕ್ಕೆ ಯಾಕೆ ನನಗೆ ಆಮಂತ್ರಣ ಬೇಕು? ಅದಕ್ಕೆ ನಾನು ಹೋಗ್ತೀನಿ. ಇಷ್ಟೆಲ್ಲ ಮಂದಿ ಹೊಂಟಾರ, ನೀವು ಬರೇ ನಮಗೆ ಕರೆದಿಲ್ಲ. ಅನಾಹುತಾಹ ಅಪಿ ಅಭಿಯಾಂತಿ ಸೌಹೃದ.
ಎಲ್ಲಿ ಪ್ರೀತಿ ಇರ್ತದ ಅಲ್ಲಿ ಕರಿಬೇಕಂತ ಇರಂಗಿಲ್ಲ. ನೋಡ್ರಿ, ಪಾರ್ವತೀ ದೇವಿ ಒಂದೊಂದೊಂದೊಂದು ಸಂದೇಶ ಕೊಡ್ಲಿಕ್ಕತ್ತಾಳ. ಎಲ್ಲಿ ಪ್ರೀತಿ ಅದನೋ ಅಲ್ಲಿ ನಾವೇ ಹೋಗಿ ನಮ್ಮ ಪಾಲಿನ ಕೆಲಸವನ್ನ ಮಾಡೋದಿರುತ್ತದೆ. ಅಲ್ಲಿ ಅವ್ರು ಕರೀಲಿ ಅಂತ ಕಾಯ್ಕೋತ್ ಕೊಡೋದಿರಂಗಿಲ್ಲ. ಅದರೊಳಗೆ ವಿಶೇಷವಾಗಿ ಗುರುಗಳ ಮನೆಯೊಳಗೆ ಏನೋ ಒಂದು ಕೆಲಸ ಅನ್ನೋದಿದ್ದಾಗ ನಾವೇ ಮುಂದೆ ಹೋಗಿ ಮಾಡೋದಿರ್ತದೆ. ಅವ್ರು ಕರೀಲಿ, ಅವ್ರು ಹೇಳಲಿ, ಅವ್ರು ಮಾಡಲಿ ಅನ್ನೋ ಅಹಂಕಾರದೊಳಗೆ ಇರೋದಿಲ್ಲ. ಎಂಥ ದೊಡ್ಡ ಯಜ್ಞ ನಡೆದದ್ರಿ, ನಮ್ಮಪ್ಪ ತಾನು ನಡೆಸ್ಯಾನ, ಏನೋ ಮರ್ತಿರ್ಬೇಕು, ನಾ ಹೋಗ್ತೀನಿ ಬರ್ರಿ ಬಿಡ್ರಿ. ಆವಾಗ ಬಾಯಿ ಬಿಟ್ರು ನಮ್ಮ ರುದ್ರದೇವರು. ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಾಂತಿ ಸೌಹೃದಾತ್ ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯೋ ಬಲೀಯಸಾನಾತ್ಮ್ಯ ಮದೇನ ಮನ್ಯುನ. ನೀ ಹೇಳಿದ್ ಸರಿಯಾದ ದಾಕ್ಷಾಯಿನಿ. ಕರೀಲಾರ್ದೇನು ಗಂಡನ ಮನೆಗೆ, ತಂದಿ ಮನೆಗೆ, ಗುರುಗಳ ಮನೆಗೆ ಹೋಗಬೇಕು ಅನ್ನೋ ಧರ್ಮ ಇದು ನಿಜ. ಆದರೆ ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯ, ನಮ್ಮ ಮೇಲವರು ಮುದ್ದಾಮ ದ್ವೇಷದಿಂದ ಸಿಟ್ಟಿನಿಂದ ಅವರು ಆಮಂತ್ರಣ ಲೋಪ ಮಾಡಿದ್ರು ಅಂದ್ರೆ ಅಲ್ಲಿ ಮಾತ್ರ ನಾವು ಹೋಗೋದು ಸರಿಯಲ್ಲ. ರುದ್ರದೇವರು ಮತ್ತೊಂದು ಸೂಕ್ಷ್ಮ ಧರ್ಮ ಹೇಳಿದ್ರು. ಹೌದು, ತಂದೆ ಮನೆಗೆ ಆಮಂತ್ರಣ ಬೇಕಾಗಿಲ್ಲ, ಹೋಗಬಹುದು. ಆದರೆ ಯಾವಾಗ ಅವ್ರು ನಮ್ಮ ಮೇಲೆ ದೋಷ ದೃಷ್ಟಿ ಇಟ್ಕೊಂಡಿರಬಾರ್ದು, ಪ್ರೀತಿನೇ ಇರಬೇಕು, ಅವಾಗ ಹೋಗಬಹುದು. ಅವ ನನ್ನ ಮೇಲೆ ಈಗ ದೋಷ ದೃಷ್ಟಿ ಇಟ್ಕೊಂಡಾನ, ದ್ವೇಷದಿಂದ ನನ್ನನ್ನು ಬಿಟ್ಟು ತಾನು ಯಜ್ಞ ಮಾಡಿ ತೋರಿಸಿದೆ ಅನ್ನೋದನ್ನ ಜಗತ್ತಿಗೆ ತೋರಿಸ್ಲಿಕ್ಕೆ ಯಜ್ಞ ಮಾಡ್ಲಿಕ್ಕತ್ತಾನ. ಅವಾಗ ನೀನು ಹೋಗೋದು ಹಂಗೆಂಗಾಗ್ತದ? ಮದಾಶ್ರಯಾತ್ ಕಃ ಪರಿತಪ್ಯತೆ ಯತಃ. ನನ್ನನ್ನು ನೋಡಿದ್ರೆ ತಾಪ ಆಗ್ತದೆ ಈಗ ಅವನಿಗೆ. ಅಂಥ ಪರಿಸ್ಥಿತಿ ಒಳಗೆ ಅವ ಇದ್ದಾನ. ಅಲ್ಲಿ ನೀ ಹೋಗಿಬಿಟ್ಟಿ ಅಂತಂತಂದ್ರೆ ನೋಡಮ್ಮ, ನಿನಗಲ್ಲೇ ಮಂಗಳ ಆಗುವುದಿಲ್ಲ, ಹೋಗಬೇಡ. ಯಾಕೆ ಹಿಂಗಾಯಿತು? ಒಂದು ಸಭಾ ನಡೆದಿತ್ತು, ಬ್ರಹ್ಮದೇವರಿದ್ರು, ನಾ ಅಲ್ಲಿ ಎದ್ದು ನಿಂದಿರಲಿಲ್ಲ, ಉಳಿದವರೆಲ್ಲ ಎದ್ದು ನಿಂತರು, ಪಾಪ ಕೈ ಮುಗಿದ್ರು, ನಾ ಮುಗಿದಿಲ್ಲ ಅಂತ ಎಷ್ಟು ಮಾಡ್ಯ ನೀವ? ಉಳಿದವರೆಲ್ಲ ಎದ್ದು ನಿಂತು ಕೈ ಮುಗಿದ್ರ? ಹೌದು, ಕೈಗೆ ಅಭಿಮಾನಿನೇ ದಕ್ಷ, ಅವನಿಂದೇ ಅಭಿಮಾನ್ಯಮಾನವಾದ ಕೈ ಅವನಿಗೆ ಮುಗಿಲಿಕ್ಕೆ ಏನಂತ ಹೇಳಿ ಎಲ್ಲ ಪಾಪ ದೇವತೆಗಳು ಕೈ ಮುಗಿದು ಬಿಟ್ಟಿದ್ರು. ನಹಿ ದಾಕ್ಷ್ಯಸ್ಯ ಸಮೋ ಗುಣೋ ಪರೋಸ್ತಿ. ಸಮಂತ ವಿಷಯ ಹೇಳ್ತದೆ, ದಾಕ್ಷ್ಯಕ್ಕೆ ಸಮಾನವಾದಂತಹ ಗುಣ ಇನ್ನೊಂದಿಲ್ಲ ಅಂತ. ದಕ್ಷನಾಗಿರ್ಬೇಕು ಮನುಷ್ಯ, ಕೈಯಿಂದೇ ದಕ್ಷ ಇರಬೇಕಾಗ್ತದೆ. ದಕ್ಷನೇ ಅದಕ್ಕೆ ಅಭಿಮಾನಿ, ದಕ್ಷನಿಗೆ ಎಲ್ಲರೂ ಕೈ ಮುಗಿದಿದ್ರು. ಇದೆಲ್ಲ ಆಗಿತ್ತು. ಮತ್ತು ಅಕ್ಕಿ ಅಂದ್ಲು, ಮತ್ತು ನೀವ್ಯಾಕೆ ಸುಮ್ ಕೂತಿದ್ರಿ ಅಂದ್ಲಕ್ಕಿ. ಪಾಪ ಹೆಂಡತಿ ಅಷ್ಟು ಸಲಿಗೆ ಅದ ಗಂಡನ ಕೇಳಿಬಿಟ್ಲು. ಎಷ್ಟೆಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡ್ಬೇಕಾದಾಗ ನಿಮಗೇನಾಗಿತ್ತು? ಎದ್ದು ನಿಂತು ನಮಸ್ಕಾರ ಮಾಡಬಾರ್ದ ನೀವು? ಅವರು ಹೇಳಿದ್ರು, ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಭೂಯಸೆ ಗುಹಾಶಯಾಯೈವ ನ ದೇಹಮಾನಿನೇ. ಅಮ್ಮ ಸತಿ, ನಾನು ನಿಂತು ಕೈ ಮುಗೀತಿದ್ದೆ. ಸಮಸ್ಯೆ ಎರಡಿತ್ತು. ಒಂದು, ಈ ನಿಮ್ಮಪ್ಪ ಅವ್ರು ಎಲ್ಲರೂ ಕೈ ಮುಗಿಲಿಕತ್ತಿದ್ದು ನನಗೆ ಅನ್ನುವಂಥ ಅಹಂಕಾರದಾಗಿದ್ದ. ಅಂಥ ಅಹಂಕಾರಿಗಳಿಗೆ ನಾನು ಕೈ ಮುಗಿಯುವುದಿಲ್ಲ. ಯಾರು ಕೈ ಮುಗಿದಾಗ ಕಾಲಿಗೆ ಬಿದ್ದಾಗ ನಾರಾಯಣ ಭಗವಂತ ಅಂತ ನಾನು ಮಾಡಿದಂತಹ ನಮಸ್ಕಾರ, ಇದನ್ನ ಯಾರ ಕಡೆಯಿಂದ ನಾನು ನಮಸ್ಕಾರ ಮಾಡಿಸ್ಕೊಂಡಿದ್ದಾಗ ಅದನ್ನ ನನಗೆ ಮಾಡ್ತಾ ಇಲ್ಲ ಅವರು. ಗುಹಾಶಯಾಯೈವ ನ ದೇಹ ಮಾನಿನೇ, ಒಳಗಿದ್ದ ಅಂತರ್ಯಾಮಿಯಾದ ಭಗವಂತನಿಗೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಜ್ಞಾನದಿಂದ ಯಾರು ನಮಸ್ಕಾರ ಮಾಡಿಸ್ಕೊಳ್ತಾರೋ ಅವ್ರಿಗೆ ನಾನು ಎದ್ದು ನಿಂತ ಅವಶ್ಯ ನಮಸ್ಕಾರ ಮಾಡ್ತೀನಿ. ನಿನ್ನಪ್ಪ ಅಹಂಕಾರದೊಳಗೆ ಎಲ್ಲಾರು ನೋಡ್ರಿ ನನಗೇ ನಮಸ್ಕಾರ ಮಾಡ್ಲಿಕ್ಕತ್ತಾರ ಅಂತ ತಿಳ್ಕೊಂಡಿದ್ದೆ. ಇದು ನನಗಲ್ಲಿ ಬೇಡ ಆಗಿತ್ತು. ಒಂದು. ಎರಡನೇದ್ದು ಇನ್ನೊಂದು ಹೇಳ್ತಾರಲ್ಲಿ, ತನಗಿಂತಲೂ ಉತ್ತಮ ಅಧಿಷ್ಠಾನ ಇದ್ದಾಗ ಅಧಮ ಅಧಿಷ್ಠಾನಕ್ಕೆ ನಮಸ್ಕಾರ ಮಾಡಬಾರದು ಅಂತ ಧರ್ಮ ಹೇಳ್ತದ. ನಿಮ್ಮ ಅಪ್ಪನಿಗೆ ಇದು ತಿಳಿಯಲಿಲ್ಲ. ಅಲ್ಲಿ ಸಾಕ್ಷಾತ್ ರುದ್ರದೇವರು ನಾನಿದ್ದೆ, ನನಗಿಂತಲೂ ಉತ್ತಮ ಅಧಿಷ್ಠಾನ ಬ್ರಹ್ಮದೇವರು. ಬ್ರಹ್ಮದೇವರಲ್ಲಿದ್ದಾಗ ಅವನಿಗಿಂತಲೂ ಯೋಗ್ಯತೆಯಲ್ಲಿ ಉತ್ತಮನಾದ ನಾನು ಆ ಉತ್ತಮ ಅಧಿಷ್ಠಾನಕ್ಕೆ ಮಾತ್ರ ನಮಸ್ಕಾರ ಮಾಡಬೇಕು ಹೊರತು ಅಧಮಾಧಿಷ್ಠಾನಕ್ಕೆ ನಮಸ್ಕಾರ ಮಾಡಬಾರದು ಅಂತ ಧರ್ಮದ. ಸ್ವಾಮಿಗಳು ಇದ್ದಾರಲ್ಲೇ ಸಾಕಷ್ಟು ಪಂಡಿತರಿದ್ದಾರೆ. ಅವಾಗ ಸ್ವಾಮಿಗಳಿಗೊಬ್ಬರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬರ್ತದ, ಕೂತು ಪಂಡಿತರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಉತ್ತಮಾಧಿಷ್ಠಾನ ಇದ್ದಾಗ ಮುಂದಿನ ಅಧಿಷ್ಠಾನಕ್ಕೆ ನಮಸ್ಕಾರ ಮಾಡಬಾರ್ದು ಅಂತ ಧರ್ಮ ಹೇಳ್ತದ. ಹೋಗ್ಲಿ, ನಮಸ್ಕಾರ ಮಾಡುವಾಗ ಇದೆಲ್ಲ ದೇವ್ರಿಗೆ ಮಾಡ್ಲಿಕ್ಕತ್ತಾರಂತ ಇವ ಅದು ಮನಸ್ಸಿನೊಳಗೆ ಚಿಂತನೆ ಮಾಡಿದ್ರೆ ಅದನ್ನಾದ್ರೂ ನಾ ಮಾಡ್ತಿದ್ದೆ. ಅದು ಇವ ಚಿಂತನೆ ಮಾಡ್ತಾ ಇಲ್ಲ. ಇವನಿಗರೆ ಅಹಂಕಾರ, ಅಲ್ಲದೆ ಬ್ರಹ್ಮದೇವರಿದ್ದಾರೆ. ಎದ್ದು ನಿಂತು ನಮಸ್ಕಾರ ಮಾಡಿದ್ರೆ ನಾನು ಆ ಉತ್ತಮಾಧಿಷ್ಠಾನಕ್ಕೆ ಅಪಮಾನ ಮಾಡಿದಂಗ. ಆ ಒಂದು ಕಾರಣಕ್ಕೆ ನಾನಲ್ಲಿ ಬಿಟ್ಟು ಕೂತ್ರ ಇವ ನನ್ನ ಮೇಲೆ ಸಿಟ್ಟಿಗೆ ಬರ್ತಾನಂದ ಮೇಲೆ ಯಾರೊಳಗೆ ಧರ್ಮ ಅದ ಸತಿ ನೀನೇ ಹೇಳು ಅಂತ. ಇಂಥ ಮಹಾಧರ್ಮದ ಮಾತನ್ನ ಸೂಕ್ಷ್ಮವನ್ನೆಲ್ಲ ರುದ್ರದೇವರು ಮಾತಾಡಿದ್ರೆ ಆ ಸತೀದೇವಿ ಪಾಪ ಏನು ಮಾಡಬೇಕ್ರಿ? ಅವಳಂದು, ನೀವೆಲ್ಲ ಹೇಳೋದು ಸರಿ, ಆದ್ರೆ ನನಗೆ ಮಾತ್ರ ನನ್ನ ತಂದೆ ಮನೆಗೆ ಹೋಗ್ಲಿಕ್ಕೆ ಇಚ್ಛಾ ಅದ. ಒಂದು ಹೆಣ್ಣಿನ ಇಚ್ಛಾ, ಇದನ್ನು ಮಾಡೋದು ತಪ್ಪೇನು ನೀವೇ ಹೇಳ್ರಿ. ಅಲ್ಲಮ್ಮ, ಯದಿವ್ರಜಸ್ಯತಿಹಾಯ ಮಧ್ವಚೋ ಭದ್ರಂ ಭವತ್ಯಾ ನ ತಥೋ ಭವಿಷ್ಯತಿ.
ನನ್ನ ಮಾತು ಕೇಳಲಾರ್ದೆ ನೀ ಹೋದಿ ಅಂದ್ರೆ ನಾ ಇನ್ನೊಂದು ಯಾವುದೇ ಪ್ರಸಂಗ ಇದ್ರೂ ನಿಂಗೆ ಹೋಗತ್ತಿದ್ದೆ. ಈಗ ಮಾತ್ರ ಅವ ನನ್ನ ಮೇಲೆ ಸಿಟ್ಟಿಟ್ಕೊಂಡು ಕೂತಾನಲ್ಲ, ಈಗ ಹೋದಿ ಅಂತಂದ್ರೆ ನಿನಗಲ್ಲೇನೂ ಮಂಗಳ ಆಗುವುದಿಲ್ಲ, ನಿನಗೆ ಬಹಳ ಮನಸ್ಸಿಗೆ ಕಷ್ಟ ಆಗ್ತದ. ಯದಾ ಸ ಸದ್ಯೋ ಮರಣಾಯ ಕಲ್ಪತೆ, ಭವಿಷ್ಯ ನೋಡೋದು ಬಿಟ್ರು ನಮ್ಮ ರುದ್ರದೇವರು. ನಾಳೆ ದಿನ ಮರಣ ಆದರೂ ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ, ಅಂಥ ಪರಿಸ್ಥಿತಿ ಬಂದು ಹೋಗ್ತದೆ ನೋಡಲ್ಲಿ ಹೋದೆ ಅಂದ್ರೆ. ಸಿಟ್ಟು ಬಂದು ಪ್ರದಕ್ಷತಿ ವೈಕ್ಷತ ಜಾತವೇ ನಡಗ್ಲಿಗತ್ತು. ತಂದಿ ಮನೆಗೆ ಹೋಗ್ಲೋ, ಗಂಡನ ಹೇಳ್ಕೊಂಡಿದ್ದು ಕೇಳಿ ಇರ್ಲಿ ಅಂತ. ಸತೀದೇವಿಗೆ ಧರ್ಮ ಗೊತ್ತಿತ್ತು, ಆದರೆ ಮುಂದಾಗುವಂಥ ಭವಿಷ್ಯವೂ ಗೊತ್ತಿದ್ದಂಥ ಮಹಾ ಅಪರೋಕ್ಷ ಜ್ಞಾನಿ ಆದ್ದರಿಂದ ಅವಳು ಮುಂದಿದ್ದದ್ದು ಗೊತ್ತಿದ್ದೇ ತಾನು ಹೋಗ್ಬಿಟ್ರು. ಹೋದ್ರೆ ಎಲ್ಲರಿಗೂ ಹೇಳಿಟ್ಬಿಟ್ಟಿದ್ದ, ಅದೇನಾದರೂ ಶಿವ ದಾಕ್ಷಾಯಣಿ ಅವನ ಅನುಚರರು ಯಾರೇ ಬಂದ್ರೆ ಯಾರೂ ಅವರಿಗೆ ಮಾತಾಡಿಸುವಂಗಿಲ್ಲ ಅಂತ ಹೇಳಿಟ್ಬಿಟ್ಟಿದ್ದ. ಆಗ ತ್ರಿನೇತ್ರಾನುಚರ ಸಹಸ್ರಶಃ ಸಾವಿರ ಜನ ಆ ರುದ್ರದೇವರ ಸೈನಿಕರು ಕೂಡ ಸತೀದೇವಿಯ ರಕ್ಷಣೆಗೆ ಅಂತ ಅಲ್ಲಿ ಭೂತಪ್ರೇತ ಗಣಗಳೆಲ್ಲ ಹೋಗ್ತಾವ. ಆವಾಗ ತಾಯಿ ಮಾತಾಡಿಸಿದ್ಲು, ಅಕ್ಕಂಗ್ಯಂದ್ರ ಮಾತಾಡಿಸಿದ್ರು, ಅಪ್ಪ ಮಾತ್ರ ಮುಖಾನೇ ನೋಡಲಿಲ್ಲ, ಯಾರೂ ಕೂಡ ಅಲ್ಲಿ ಅವಳನ್ನು ಮಾತಾಡಿಸ್ಲಿಲ್ಲ. ಅಲ್ಲೇ ಮನಸ್ಸಿನೊಳಗೆ ಸ್ವಲ್ಪ ಅವಳಿಗೆ ದುಃಖ ಆಯಿತು. ಆಸನವನ್ನು ಯಾರೂ ಕೊಡಲಿಲ್ಲ, ಯಾರೋ ಬಂದು ಕೂಡು ಅಂತಂದ್ರು, ಅವಳು ಮಾತ್ರ ಅವಾಗ ಕೂಡಲಿಲ್ಲ. ಕೂಡದಾಗ ಸುಮ್ಮನೆ ಯಜ್ಞವನ್ನು ನೋಡ್ತಾ ಇದ್ದಾಳೆ. ಅರುದ್ರ ಭಾಗಂ ತಮವೇಕ್ಷ ಚಾಧ್ವರಂ, ರುದ್ರದೇವರಿಗೆ ಸ್ವಾಹಾಕಾರದ ಆಹುತಿ ಬಂದಾಗ ಹಾಕಬೇಡ್ರಿ ಆ ರುದ್ರನಿಗೆ ಆಹುತಿ ಅಂತ ಎದ್ದು ನಿಂತ ದಕ್ಷ. ಮೈ ಉರಿದು ಹೋತು. ನಯಸ್ಯ ಲೋಕ್ಯಸ್ತ್ಯತಿಶಯಾನ ಪ್ರಿಯಸ್ತಥಾ ಪ್ರಿಯೋ ದೇಹಭೃತಾಂ ಪ್ರಿಯಾತ್ಮನಃ ತಸ್ಮಿನ್ ಸಮಸ್ತಾತ್ಮನಿ ಮುಕ್ತ ವೈರಕೆ ರತೆ ಭವಂತಂ ಕಥಮ ಪ್ರತೀಪಕಃ. ಎದ್ದು ನಿಂತ್ಬಿಟ್ಲು. ಅಪ್ಪಗ ಎದರ್ ಮಾಡಿ ಸತೀದೇವಿ ಹೇಳ್ತಾಳೆ, ಇಡೀ ಲೋಕವನ್ನ ಪ್ರಿಯ ಅಂತ ಭಾವಿಸಿ ಇಡೀ ಲೋಕಕ್ಕೆ ಮಂಗಳ ಮಾಡುವಂಥ ದೇವೋತ್ತಮರಾದಂಥ ರುದ್ರದೇವರನ್ನ ದ್ವೇಷ ಮಾಡುವಂಥ ನಿನ್ನಂಥ ಅಧಮನು ಬಿಟ್ಟರೆ ಇನ್ಯಾರಿಗೂ ಸಾಧ್ಯ ಇಲ್ಲ. ಯದ್ವ್ಯಕ್ಷರಂ ನಾಮ ಗಿರೇರಿ ತಂಡ್ರಣ, ಯಾವ ಶಿವ ಅನ್ನುವ 2 ಅಕ್ಷರವನ್ನ ಮನುಷ್ಯ ತಾನು ಹೇಳಿದ್ರೆ ಪವಿತ್ರ ಕೀರ್ತಿಂ ತಮಲಂಘ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಃ. ಶಿವನನ್ನು ದ್ವೇಷ ಮಾಡ್ತೀಯ, 2 ಅಕ್ಷರ ಹೇಳಿದ್ರೆ ಜನರಿಗೆ ಪವಿತ್ರವಾದ ಕೀರ್ತಿ ಬಂದು ಹೋಗ್ತದೆ. ಆ 2 ಅಕ್ಷರ ನಮಃ ಶಿವ 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 ಕೃಂತಾಶಿವಂ, ನಮೋ ಹರ 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 ಹರಾಂತರೀಂ ಮೇ ದೃಶಂ, ನಮೋ ಭವ 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 ಪ್ರಭವ ಭೂತಯೋ ಸಂಪದಾಂ, ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ ಅಂತ ಹೇಳಿದಂತೆ ಶಿವ ಮೃಡ ಹರ ಭವ 2 ಅಕ್ಷರದ ಹೆಸರವ ಅವ್ರದ್ದು ಎಲ್ಲ ಹೆಸರುಗಳು. ಆ 2 ಅಕ್ಷರ ಅಂದ್ರೆ ಎಂಥ ಅಶಿವವೂ ಕೂಡ ಎಂಥ ಅಮಂಗಳ ಹೋಗ್ತದ, ಎಂಥ ಮಂಗಳ ಇದಾಗ್ತದ, ಎಂಥ ರೋಗಗಳೆಲ್ಲ ಪರಿಹಾರ ಆಗ್ತವ. ಅಂಥವರನ್ನ ನೀನು ದ್ವೇಷ ಮಾಡ್ತೀಯಲ್ಲೋ. ನಾಶ್ಚರ್ಯಮೇತದ್ಯದ ಸತ್ಸು ಸರ್ವದಾ ಮಹದ್ವಿನಿಂದ ಕೃಪಣಾತ್ಮವಾದಿಷು. ನಿನ್ನಂಥ ಮೂಢರೊಳಗ ಉತ್ತಮರ ದ್ರೋಹ ಮಾಡುವುದು ಇದೇನು ಆಶ್ಚರ್ಯ ಅಲ್ಲ ಬಿಡು, ನಿನಗೇನಿದು ಆಶ್ಚರ್ಯ ಅಲ್ಲ. ಆದ್ರೆ ನನಗಿವತ್ತು ಬಹಳ ತ್ರಾಸಾಯ್ತು. ಯಾಕ? ಅತಸ್ತವೋತ್ಪನ್ನಮಿದಂ ಕಲೇವರಂ. ಪ್ರೀತಿಯಿಂದ ನನ್ನ ಗಂಡ ನನಗೆ ಯಾವಾಗಲೂ ದಾಕ್ಷಾಯಣಿ ಅಂತಂತಾನಲ್ಲ, ಆವಾಗ ಇಂಥ ಮೂಢ ದಕ್ಷನಿಂದ ಹುಟ್ಟಿದವಳು ನಾನು ಅಂತ ನನಗೆ ನೆನಪಾಗ್ತದಲ್ಲ. ನಿನ್ನಂಥ ಶಿವದ್ವೇಷಿಯಿಂದ ಹುಟ್ಟಿದ ಈ ದೇಹ ಮಾತ್ರ ನಾನು ಒಲ್ಲೆ. ನಥಾರ ಇಷ್ಯೆ ಶಿತಿಕಂಠಗರ್ಹಿಣಃ. ವಿಷಕಂಠನನ್ನ ದ್ವೇಷ ಮಾಡುವಂತಹ ವ್ಯಕ್ತಿಯಿಂದ ಹುಟ್ಟಿದ ಈ ದೇಹವನ್ನ ನಾನು ಇಟ್ಕೊಳ್ಳಾರೆ. ಮಾವಪ್ಪದವ್ಯ ಪಿತರ ಸ್ಮದಾಸ್ಥಿತ. ನೀ ಕೊಟ್ಟ ಸಂಪತ್ತು, ನೀ ಕೊಟ್ಟಂಥ ಪದವಿ ಏನೇನೇನೇನು ಬೇಡ ನನಗೆ, ಬೇಡ ಮಾರಾಯ. ಸ್ಪೃಷ್ಟ್ವಾ ಜಲಂ ಪೀತದು ಕೂಲ ಸಂವ್ರತ. ಅಳತಾ ತನ್ನ ಕಣ್ಣನ್ನು ತಾನು ಒರಗಿಸಿಕೊಂಡು ಆಚಮನವನ್ನ ಮಾಡ್ಲಿಕತ್ತಾಳು. ಯಾಕೆ ಆಚಮನ ಮಾಡ್ಲಿಕತ್ತಾಳ್ರಿ ಈಕಿ ಅಂತ ಎಲ್ಲರೂ ಕೇಳಿದ್ರೆ ಅವಳು ಹೇಳಿದ್ದು, ನಾನು ಆತ್ಮಾಹುತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ದಧಾರ ಗಾತ್ರೇಶ್ವನಿಲ ಅಗ್ನಿಧಾರಣಂ. ಕ್ಷಣದೊಳಗೆ ತನ್ನ ಒಳಗಿದ್ದ ಯೋಗಾಗ್ನಿಯನ್ನ ಸ್ಪರ್ಶ ತಾನೇ ಸೃಷ್ಟಿ ಮಾಡಿಕೊಂಡು ಕ್ಷಣದೊಳಗೆ ಆ ಇಡೀ ದೇಹವನ್ನ ಭಸ್ಮ ಮಾಡಿ ಬೀಡಿಸ್ತಾಳೆ ಸಾಕ್ಷಾತ್ ಸತೀದೇವಿ. ಇದು ಆತ್ಮಹತ್ಯೆಯಲ್ಲ, ಇದು ಆತ್ಮಾಹುತಿ. ಅರ್ಥ ಮಾಡಿಕೊಳ್ಳಿ, 2ಕ್ಕೂ ವ್ಯತ್ಯಾಸ ಬಹಳ ಇದೆ. ಆತ್ಮಹತ್ಯೆಯನ್ನ ಮಹಾಪಾಪ ಅಂತ ಶಾಸ್ತ್ರ ಹೇಳುತ್ತದೆ. ಇದು ಆತ್ಮಹತ್ಯೆಯಲ್ಲ, ಇದು ಆತ್ಮಾಹುತಿ. ಅಂದ್ರೆ ಒಳಗಿದ್ದ ಯೋಗಾಗ್ನಿಯಿಂದ ತಾನೇ ತಾನು ಪ್ರಾಣವನ್ನ, ಅದು ಹೆಂಗ? ದದರಶ ದೇಹೇ ಹತಕಲ್ಮಶಾಸತಿ ಸದ್ಯ ಪ್ರಜ್ವಾಲ ಸಮಾಧಿ ಜಗ್ನಿನ. ಸಮಾಧಿಯಿಂದ ತಾನು ಇನ್ನೇ ಜಗದ್ಗುರೋಶ್ಚಿಂತಯಂತೀನ ಚಾಪರಂ. ಸಾಕ್ಷಾತ್ ರುದ್ರದೇವರನ್ನ, ವಾಯುದೇವರನ್ನ, ಭಗವಂತನನ್ನ ಸ್ಮರಣ ಮಾಡ್ತಾ ದೇಹತ್ಯಾಗ ಮಾಡಿದವಳು. ಯೋಗ ಮಾರ್ಗದಿಂದ ದೇಹತ್ಯಾಗ ಮಾಡ್ಲಿಕ್ಕೆ ಅವಕಾಶ ಯಾವಾಗಲೂ ಇದ್ದೇ ಅದು.
ಆ ರೀತಿಯೊಳಗೆ ದೇಹತ್ಯಾಗ ಮಾಡಿದ್ರೆ ಅಡ್ಡಿ ಇಲ್ಲ. ಆತ್ಮಹತ್ಯೆ ಮಾಡೋರು ಯಾರೇ ತಮ್ಮ ಒಳಗಿನ ಅಗ್ನಿ ಹುಟ್ಟಿಸ್ಕೊಂಡು ಸಾಯಿರ್ಬೇಕಾದ್ರೆ ಮ್ಯಾಲ್ ಕೆರೋಸಿನ್ ಹಾಕ್ಕೊಂಡು ಅಗ್ನಿ ಹಾಕ್ಕೋಬೇಡ, ಒಳಗಿನ ಅಗ್ನಿ ಹುಟ್ಟಿಸ್ಕೊಂಡು ಸಾಯಿ. ಹಂಗಿದ್ರೆ ಅದು ಅವಶ್ಯ ನಿಮಗೆ ಯೋಗ ಮಾರ್ಗದಿಂದ ನಿಮಗೆ ಬ್ರಹ್ಮಯಾನದಿಂದ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ. ಇದು ಆತ್ಮಹತ್ಯೆ ಅಲ್ಲ, ಇದು ಆತ್ಮಾಹುತಿ. ಇದು ನಡೆಯಂಗಿಲ್ಲ. ನಮ್ಮ ಪಾರ್ವತಿ, ನಮ್ಮ ಸತೀದೇವಿ ಮಾಡಿದ್ದು ಇದು ಕೇವಲ ಭಗವಂತನ ಚಿಂತನವನ್ನು ಮಾಡ್ತಾ ಆ ದೇಹವನ್ನು, ಅದು ಗರ್ಹಿತ ದಕ್ಷನ ಮಗಳಿದು ಈ ದೇಹ ಬೇಡ ಅಂತ ಅವಳಲ್ಲಿ ಬಿಟ್ಟು ಬಿಟ್ಟಿದ್ದಾಳೆ. ಸಿಟ್ಟೇ ಬಂತು ಆ ರುದ್ರದೇವರ ಗಣಗಳಿಗೆಲ್ಲರಿಗೂ. ಅವರು ಯಜ್ಞ ಧ್ವಂಸ ಮಾಡ್ಕೋತ ಅಡ್ಡಾಡ್ಲಿಕ್ಕತ್ರು. ಅವಾಗ ಭೃಗು ಋಷಿಗಳು ಅಲ್ಲಿ ಏನ ಆಹುತಿ ಇತ್ತೋ ಅಗ್ನಿ ಒಳಗೆ ಹಾಕ್ಬಿಟ್ರಂತ. ಹಾಕಿದ್ರೆ ಆ ಮಂತ್ರದಿಂದ ಅಲ್ಲಿ ಋಭು ಅನ್ನುವಂತಹ ದೇವತೆಗಳ ಗಣ ಹುಟ್ಟಿ ಅವರು ಎಲ್ಲ ಇವರನ್ನ ಒಬ್ಬರನ್ನೊಬ್ಬರು ಸಂಹಾರ ಮಾಡ್ಲಿಕ್ಕತ್ತಾರ. ಆವಾಗ ನಾರದರು ರುದ್ರದೇವರಿಗೆ ಹೋಗಿ ಸುದ್ದಿ ಮುಟ್ಟಿಸ್ತಾರ. ದಕ್ಷ ಪ್ರಜಾಪತಿಯ ಆ ಯಜ್ಞದೊಳಗೆ ನಿಮ್ಮ ಮಗಳು ದಾಕ್ಷಾಯಿಣಿ, ಅವನ ಮಗಳು ನಿಮ್ಮ ಪತ್ನಿ ದೇಹವನ್ನ ತ್ಯಾಗ ಮಾಡಿದ್ಲು. ಕ್ರುದ್ಧ ಸದಷ್ಟೋಷ್ಟಪುಟ ಸಧೂರ್ಜಟಿ ಜಟಾಂ ತಟಿದ್ ವನ್ಹಿ ಸಟೋಗ್ರ ರೋಚಶಂ ಉತ್ಕೃತ್ಯ ರೌದ್ರ ಸಹತೋತ್ಥಿತೋ ಹಸನ್ ಗಂಭೀರನಾದೋ ವಿಸಸರ್ಜತಾಂಭುವಿ. ಭಾರೀ ಸಿಟ್ಟು ಬಂದು ತಮ್ಮ ಜಟ ತಗೊಂಡು ಭೂಮಿಗೆ ಅಪ್ಪಳಿಸಿದ್ರಂತ. ವೀರಭದ್ರನ ಅವತಾರ ಅಲ್ಲಿ ಆಗಿದೆ. ಸಾಕ್ಷಾತ್ ರುದ್ರದೇವರ ದೇವಂದಂಶ ಈ ವೀರಭದ್ರ. ತಂ ಕಿಂ ಕರೋಮೀತಿ ಗಣಂತಮಾಹ ಬದ್ಧಾಂಜಲಿಂ ಭಗವಾನ್ ಭೂತನಾಥಃ ದಕ್ಷಂ ಸಯಜ್ಞಂ ಜಹಿ ಮದ್ಭಟಾನಾಂ ತ್ವಮಗ್ರಣಿ ರುದ್ರ ಜಟಾಂಶಕೋಮೆ. ನನ್ನ ಜಟೆಯ ಅಂಶವನ್ನು ತಾಳಿದ ಹೇ ವೀರಭದ್ರ, ಅಲ್ಲಿ ಹೋಗಿ ನನ್ನ ಆ ಪತ್ನಿಯ, ನನ್ನ ಪ್ರೀತಿಪಾತ್ರಳಾದಂತಹ ಆ ಪತ್ನಿಯ ಸಾವಿಗೆ ಕಾರಣನಾದಂತಹ ಈ ದಕ್ಷನನ್ನ, ಅವನ ಎಲ್ಲ ಅನುಚರರನ್ನ ಕೊಂದು ಆ ಯಜ್ಞವನ್ನು ಧ್ವಂಸ ಮಾಡಿ ಬಾ ನೀನು ಅಂತ ವೀರಭದ್ರನಿಗೆ ಆದೇಶವನ್ನು ಕೊಟ್ರೆ, ಲೋಕೋಜನ ಕಿಂ ಪ್ರಳಯಾಯ ಕಲ್ಪತೆ. ವೀರಭದ್ರ ತಾನು ಓಡಿ ಓಡಿ ಕೈಲಾಸದಿಂದ ಭೂಮಿಗೆ ಬರುವಾಗ ಭೂಕಂಪ ಆಗ್ತಾ ಇದೆ. ವಾತಾನ ವಾಂತಿನ ಹಿಸಂತಿ ದಸ್ಯವ. ಎಲ್ಲಿಯೂ ಗಾಳಿ ಬೀಸುವಲ್ತು, ಎಲ್ಲಾ ಕಡೆಗೆ ವಿಚಿತ್ರವಾದಂತಹ ವಾತಾವರಣ ಆಯಿತು. ಎಲ್ಲರೂ ಗಾಬರಿಯಾಗಿ ನೋಡ್ತಾ ಇದ್ದಾರೆ. ಕೇಚಿತ್ ಬಭಂಜು ಪ್ರಾಗ್ವಂಶಂ ಪತ್ನಿಶಾಲಾಂತ ಥಾಪರೆ. ಎಲ್ಲರೂ ಬಂದು ಅವನ ಅನುಚರರು ಯಜ್ಞವನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಮಣಿಮಂತ ಅಂತ ಇದ್ದ ಭೃಗುವನ್ನ ಬಂದು ಕಟ್ಟಿ ಹಾಕ್ತಾನೆ. ವೀರಭದ್ರ ಸಾಕ್ಷಾತ್ ದಕ್ಷನನ್ನೇ ಕಟ್ಟಿ ಹಾಕ್ತಾನೆ. ಚಂಡೀಶ ಪೂಷಣನನ್ನ ಕಟ್ಟಿ ಹಾಕಿದ. ಭಗನನ್ನ ನಂದೀಶ್ವರ ಕಟ್ಟಿ ಹಾಕಿದ್ದಾನೆ. ಯೋ ಹಸತ್ ಸ್ಮಶ್ರು ದರ್ಶನ. ನೋಡ್ರಿ, ಭೃಗು ಋಷಿಗಳು ಅವರು ನಕ್ಕಿದ್ರಂತ ಹಿಂಗೆ ಮೀಸಿ ತಿರುಗಾಡ್ಕೋತು. ಆ ಮೀಸಿ ಕತ್ತರಿಸಿಟ್ಬಿಟ್ರು. ಒಬ್ಬ ಹಿಂಗೆ ಕಣ್ಣು ಮಾಡಿದ್ದ, ಸೊನ್ನೆ ಮಾಡಿದ್ದ, ಅವನ ಕಣ್ಣು ಕಿತ್ತಿ ಹಾಕ್ಬಿಟ್ರು. ಒಬ್ಬ ಹಲ್ಲು ತೋರಿಸಿ ನಕ್ಕಿದ್ದ. ಭಗಸ್ಯ ನೇತ್ರೇ ಭಗವಾನ್. ಭಗನನ್ನ ಕಣ್ಣು ಕತ್ತರಿಸಿದ್ರು. ಇನ್ನ ಯಾರು ನಕ್ಕಿದ್ರು ನೋಡ್ರಿ, ಬಾಯಿ ತೆಗೆದ ಪೂಷ್ಣ, ಅವನು ಎಲ್ಲ ಹಲ್ಲು ಕಿತ್ತಿ ಹಾಕ್ಬಿಟ್ರಂತ. ಹಿಂಗೆಲ್ಲ ಮಾಡಿದ್ರು. ಪರಮಾಪನ್ನೋ ದಧ್ಯೋ ಪಶುಪತಿಶ್ಚಿರಂ. ದಕ್ಷನನ್ನಂತೂ ಕೊಂದೇ ಬಿಡಬೇಕು ಅಂತ ವೀರಭದ್ರ ಖಡ್ಗ ತಗೊಂಡು ನಿಂತ್ರ. ದಕ್ಷನ ಕೊಲ್ಲಿಕ್ಕೆ ಕೈ ನಡಗ್ಲಿಕ್ಕತ್ತು. ಯಾಕಂದ್ರೆ ಇವ ಮಹಾವೈಷ್ಣವ, ಇವನೊಳಗೆ ವಿಷ್ಣು ಭಕ್ತಿ ಇತ್ತು. ವೀರಭದ್ರನಿಗೆ ಸ್ವಯಂ ಕೊಲ್ಲಲಿಕ್ಕಾಗಲಿಲ್ಲ. ಆವಾಗ ತಾನು ವೀರಭದ್ರಾಖ್ಯ ರೂಪೇಣ ಸ್ವೇನ ಪೂರ್ವಂ ಯಯೌ ಹರಹ. ತಾನೇ ಮೂಲ ರೂಪವನ್ನು ಸ್ಮರಣ ಮಾಡಿದಾಗ ಮೂಲ ರೂಪೇಣ ಪಶ್ಚಾತ್ತು ಗತ್ವಾ ದಕ್ಷಮಥಾವಧಿ. ಎಂತಹ ವೈಷ್ಣವನಾದರೂ ಕೂಡ ಸತೀದೇವಿಯ ಸಾವಿಗೆ ಕಾರಣನಾಗ್ಯಾನನ್ನುವಂತಹ ಕಾರಣದಿಂದ ರುದ್ರದೇವರು ಅವನ ಶಿರಸ್ಸನ್ನೇ ಛೇದನ ಮಾಡಿ ಅವನ ರುಂಡವನ್ನು ಕತ್ತರಿಸಿ ಹಾಕಿಬಿಟ್ರು. ಇಡೀ ಯಜ್ಞ ನಿಂತೋಯ್ತು. ಆವಾಗ ದೇವತೆಗಳೆಲ್ಲ ಯಜ್ಞ ಅರ್ಧಕ್ಕೆ ನಿಂತ್ರ ಅದು ಎಲ್ಲರಿಗೂ ಅಮಂಗಳವನ್ನು ಮಾಡ್ತದೆ ಅಂತ ಹೇಳಿ ಎಲ್ಲರೂ ಹೋಗಿ ಬ್ರಹ್ಮದೇವರಿಗೆ ತಾವು ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಿಂಗೆಲ್ಲ ಆಗೇದ ಸ್ವಾಮಿ, ಏನಾದರೂ ಮಾಡ್ರಿ ಅಂತಂದಾಗ ಅವರಂದ್ರು, ತದಾಕರ್ಣ್ಯ ವಿಭುಪ್ರಾಹ ತೇಜೀಯಸಿ ಕೃತಾಗಸಾಂ ಕ್ಷೇಮಾಯ ಭೂಯಸೇ ಭೂಯಾತ್ ನ ಪ್ರಾಯೇಣ ಬುಭೂಷತಾಂ. ಬ್ರಹ್ಮದೇವರು ಹೇಳ್ತಾರೆ, ಉತ್ತಮರಾದ ರುದ್ರದೇವರ ದ್ರೋಹವನ್ನ ಈ ದಕ್ಷ ತಾನು ಮಾಡಬಾರ್ದಾಗಿತ್ತು. ಮಹಾನುಭಾವರಲ್ಲಿ ಮಾಡಿದ ಪಾಪ ದ್ರೋಹ ನಮ್ಮ ಸಾವಿಗೆ ಕಾರಣವಾಗ್ತದೆ. ಎಂಥ ದೊಡ್ಡ ಶಾಪ ಅವನಿಗೆ ಬರ್ಕೊಂಡಿತು ನೋಡ್ರಿ, ಮಾಡಬಾರ್ದಾಗಿತ್ತಮ್ಮ. ಹೋಗ್ರಿ, ಎಲ್ಲರೂ ಆ ರುದ್ರದೇವರ ಕಾಲಿಡಿರಿ, ಅವರೇ ಬಂದು ಈ ಯಜ್ಞವನ್ನು ನಡೆಸಬೇಕು ಅಂತ ಹೇಳಿದ್ರೆ ಎಲ್ಲ ದೇವತೆಗಳು ಕೂಡ ಬಂದು ರುದ್ರದೇವರನ್ನು ತಾವು ಸ್ತೋತ್ರ ಮಾಡಿ, ಜನ್ಮೋಷದಸ್ತಪೋ ಮಂತ್ರ ಯೋಗ ಸಿದ್ಧೈರ್ ನರೇತರೈಹಿ ದುಷ್ಟಂ ಕಿನ್ನರ ಗಂಧರ್ವೈಹಿ ಅಪ್ಸರೋಭಿರ್ವ್ರತಂ ಸದಾ. ಅಂತಹ ದಿವ್ಯವಾದಂತಹ ಕೈಲಾಸ ಲೋಕಕ್ಕೆ ಎಲ್ಲರೂ ಬಂದರು. ಕೈಲಾಸದ ಅದ್ಭುತವಾದ ವರ್ಣನೆ ಬರ್ತದೆ. ಮಂದಾರ, ಪಾರಿಜಾತ, ತಮಾಲ, ಸಾಲತಾಲ, ಎಂತೆಂಥ ವೃಕ್ಷಗಳು, ಮೃಗಗಳು, ಶಾಖಾಮೃಗಗಳು ಎಲ್ಲದರಿಂದ ಕೂಡಿದಂತಹ ನಂದ, ಅಲಕನಂದ ಅಂತ 2 ನದಿಗಳು ಅಲ್ಲಿ ಹರಿತಾ ಇವೆ. ಅಂಥ ಕೈಲಾಸ ಲೋಕಕ್ಕೆ ತಾವು ಬಂದು ಎಲ್ಲ ಲೋಕಪಾಲಕರು ಕೂಡ ಯೋಗ ಪಥದಲ್ಲಿ ಕೂತಂತಹ ರುದ್ರದೇವರನ್ನ ಧ್ಯಾಯಂತಂ ವಿಶ್ವಸರದಂ ಸದಾ ರಾಮನಾಮವನ್ನ ಜಪ ಮಾಡುವ ಮನಸ್ಸಿನಲ್ಲಿ ರಾಮನನ್ನ ಧ್ಯಾನ ಮಾಡುವ ನಮ್ಮ ರುದ್ರದೇವರು. ರಾಮರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ.
ಒಂದು ವಿಷ್ಣು ಸಹಸ್ರನಾಮ ಅಂದ ಪುಣ್ಯ ರಾಮ ಅನ್ನೋ 2 ಅಕ್ಷರ ಅನ್ನೋದ್ರಿಂದ ಬರ್ತದಂತ. ಒಂದ್ಸಲ ಅಂದದ ಪುಣ್ಯ ರಾಮ ಅಂದ್ಬಿಟ್ರೆ ಸಾಕು. ಎಷ್ಟು ಸಲ ರಾಮ 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 ಅಂದರೆ ಎಷ್ಟು ಸಲ ವಿಷ್ಣು ಸಹಸ್ರನಾಮ ಅಂದಾಗ ಆಗ್ತದೆ ಅಂತ ವಿಚಾರ ಮಾಡಿರಿ. ಹೀಗಾಗಿ ಅಂಥ ರಾಮನ ಸದಾ ಧ್ಯಾನ ಮಾಡುವ ನಮ್ಮ ರುದ್ರದೇವರನ್ನು ಹೋಗಿ ಎಲ್ಲರೂ ಕೂಡ ಲೋಕಪಾಲಕರು ಅವರು ಎದ್ದು ಅವರ ಸ್ತೋತ್ರವನ್ನು ತಾವು ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಹೇಳಿದರು, ಜಾನೇ ತ್ವಾಮೀಶ ವಿಶ್ವಸ್ಯ ಜಗತೋ ಯೋನಿ ಬೀಜಯೋ ಶಕ್ತೇ ಶಿವಸ್ಯ ಚ ಪರಂ ಯತ್ತದ್ ಬ್ರಹ್ಮ ನಿರಂತರಂ. ನೀನೇ ಸಾಕ್ಷಾತ್ ಬ್ರಹ್ಮ ಅಂದ್ಬಿಟ್ರು ಅವರು ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅದು ಕೇವಲ ಅಂತರ್ಯಾಮ್ಯಪೇಕ್ಷೆಯ ಒಳಗಿದ್ದ ಭಗವಂತನನ್ನು ಕುರಿತು ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದಾರೆ. ತ್ವಂ ಕರ್ಮಣಾಂ ಮಂಗಲ ಮಂಗಲಾನಾಂ ಕರ್ತಾಸಿ ಲೋಕೆ ತನುಷೇ ಸ್ವಯಂ ಫಲಂ. ನೀವೇ ಎಲ್ಲರಿಂದ ಎಲ್ಲ ಮಂಗಳ ಕಾರ್ಯಗಳನ್ನು ಮಾಡಿಸಿ ಮಂಗಳವನ್ನು ಕೊಡುವಂಥವ್ರು. ಇವತ್ತು ಯಜ್ಞ ನಿಂತು ಹೋದ್ರೆ ನೀವೇ ಅದಕ್ಕೆ ಕಾರಣರಾಗ್ಬಿಟ್ರೆ ಹೆಂಗೆ ನಡೀತದೆ? ಅದಕ್ಕೆ ನೀವು ಹೆಂಗಾದರೂ ಬಂದು ಈ ಯಜ್ಞವನ್ನು ನೀವು ನಡೆಸಬೇಕು. ನಯತ್ರ ಭಾಗಂ ತವ ಭಾಗಿನೋದದು. ಏನು ಯಜ್ಞದಲ್ಲಿ ನಿಮಗೆ ಭಾಗ ಇಲ್ಲ ಅಂತ ಹೇಳಿ ಇಷ್ಟೆಲ್ಲ ಅವರು ಶಾಪ ಕೊಟ್ಟಾರಲ್ಲ. ಏಷತೆ ರುದ್ರ ಭಾಗೋಸ್ತು ಯದುಚ್ಛಿಷ್ಟೋದ್ಧರಸ್ಯ ವೈ. ಅವಾಗ ಬ್ರಹ್ಮದೇವರು ದೇವತೆಗಳೆಲ್ಲ ಹೇಳಿದ್ರಂತ, ಹೋಮ ಮುಗದ ಮ್ಯಾಲೆ ಏನೆಲ್ಲ ಉಳಿತದಲ್ಲ ಅದೆಲ್ಲವೂ ರುದ್ರ ಭಾಗ. ಏನು ಉಳಿತದ್ರಿ? ಅವು ನುಷಿ ಹತ್ತಿದ ಅಕ್ಕಿ, ಹರಿದ ಪಂಜ, ಅವು ತಿಕ್ಕಿದ್ರೂ ಹೋಗ್ಲಾರ್ದಂಥ ಕರಿ ತಂಬಿ, ಇಷ್ಟಂತೂ ನಮ್ಮ ಹೋಮದಾಗ ಉಳಿತು. ಇವು ಪಾಪ ರುದ್ರದೇವ್ರು ಯಾಕೆ ತಗೋಬೇಕಿದ್ರು? ಈಗಿನ ಹೋಮದ ಹಣೆಬಾರಿವು. ಪಂಜ ಕೊಡ್ರಿ ಅಂತ ಅಂಗಡಿಗೆ ಹೋಗಿ ಕೇಳಿದ್ರೆ ಒಟ್ಟುಗೋಳವೋ ಹೋಮದ್ದು ಅಂತ ಅವರು ಕೇಳ್ತಾರೆ ಪಾಪ. ಉಡಿ ತುಂಬಲಿಕ್ಕೆ ಕಣ ಕೊಡ್ರಿ ಅಂತ ಉಡಿ ತುಂಬುವೋ ಹಾಕ್ಕೊಳ್ಳುವೋ ಅಂತ. ಅಂದರೆ ಹಿಂಗೆ 2 ಭಾಗ ಈಗ ಆಗಿಬಿಟ್ಟದದು. ಹಂಗಿಲ್ಲದು ಇರೋದು. ಪಾಂಡವರು ರಾಜಸೂಯ ಯಾಗ ಮಾಡಿದ್ರೆ ಒಬ್ಬೊಬ್ಬ ಬ್ರಾಹ್ಮಣಗ ಒಬ್ಬ ಋಷಿಗೆ ಎಷ್ಟು ದಾನ ಕೊಡ್ತಿದ್ರಂದ್ರೆ ಆ ದಾನ ಅವನ ಮನೆಗೆ ಮುಟ್ಟಿಸ್ಲಿಕ್ಕೆ ಒಂದು ಆನೆ ಜೊತೆಗೆ ಕಟ್ ಕಳಿಸ್ತಿದ್ರಂತ ಫ್ರೀ. ಇಷ್ಟೆಲ್ಲ ತಗೊಂಡಿದ್ದಕ್ಕೆ ಅದು ಫ್ರೀ. ಅದು ಒಂದು ಆನೆ. ಯಾಕಂದ್ರೆ ಒಂದು ಆನೆ ಹೊರುವಷ್ಟು ಭಾರ ಉಳಿತಿತ್ತು. ಒಬ್ಬ ಬ್ರಾಹ್ಮಣಿಗೆ ಕೊಟ್ಟಿದ್ರಂತ ಅವರು. ಇನ್ನು ಅಷ್ಟು ಬ್ರಾಹ್ಮಣರಿಗೆ ಕೊಟ್ಟಿದ್ರು. ಎಷ್ಟು ಬರೇ ಯಜ್ಞ ಮುಗಿದ ಮೇಲೆ ಉಳಿತಿತ್ತು ಸಂಪತ್ತು ಅನ್ನೋದನ್ನು ತಿಳ್ಕೊಳ್ರಿ. ಅಷ್ಟೂ ಸಂಪತ್ತು ರುದ್ರದೇವರದು. ಇದನ್ನು ಮುಂದೆ 9ನೇ ಸ್ಕಂದ ಬಂದಾಗ ಈ ಕಥೆಯನ್ನು ಪೂರ್ಣ ಇನ್ನೊಮ್ಮೆ ನೆನಪು ಮಾಡ್ಕೊಂಡು ಹೇಳ್ತೀವಿ. ಅಲ್ಲಿ ಗೊತ್ತಾಗ್ತದೆ ಇಡಿಯಾದ ಯಜ್ಞದ ಉಚ್ಚಷ್ಟ ಭಾಗ ಇದು ರುದ್ರದೇವರದು ಅಂತ ಕಲ್ಪನೆ ಮಾಡ್ತೀವಿ. ಆವಾಗ ಬಂದು ನೀವೇ ಯಜ್ಞವನ್ನು ನಡೆಸಬೇಕು ಅಂತಂದಾಗ ರುದ್ರದೇವರಂದ್ರು ನಾಗಂ ಪ್ರದೇಶ ಬಾಲ ನಮ್ಮ ಮರಣ ಏನಾನು ಚಿಂತೆಯೇ. ಆ ಬಾಲ ಸಣ್ಣ ಬಾಲಿಶನಾದಂಥ ದಕ್ಷ ನೋಡ್ರಿ, ರುದ್ರದೇವರಂತಾರೆ ತಮ್ಮ ಮಾವ ಅವನಿಗಂತಾರ ಬಾಲಕ ಅವ. ಯಾಕೆ? ಜ್ಞಾನ ಇಲ್ಲ, ಉತ್ತಮರ ಜೊತೆಗೆ ಹೆಂಗೆ ವ್ಯವಹಾರ ಮಾಡಬೇಕು ಗೊತ್ತಿಲ್ಲ, ಸಣ್ಣ ಬಾಲಕ ಇರಲಿ. ಅವನಿಗೇನು ನಾನು ಅವನ ತಪ್ಪಿಗೆ ಅವನಿಗೆ ದಂಡವನ್ನು ನಾನು ಕೊಟ್ಟೀನಿ. ಆದರೆ ಅದನ್ನ ಅವನ ಮೇಲೆ ನಾನು ಸಿಟ್ಟಿಗೆ ಬಂದಿಲ್ಲ. ನಮ್ಮ ರುದ್ರದೇವರಿಗೆ ಯಾವಾಗಲೂ ಸಿಟ್ಟು 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 ಅಂತ ಹೇಳೋದು ಇಲ್ಲ. ನಮ್ಮ ರುದ್ರದೇವರು ಸರ್ವಥಾ ಸಿಟ್ಟಿನ ವ್ಯಕ್ತಿಯೇ ಅಲ್ಲ. ಎಲ್ಲ ಕಾಲಕ್ಕೆ ಭಗವಂತನ ತಪಸ್ಸನ್ನು ಧ್ಯಾನವನ್ನು ಮಾಡ್ತಾ ಲೋಕಕ್ಕೆ ಮಂಗಳ ಮಾಡುವಂಥವರು. ಅವರಲ್ಲಿ ಸಿಟ್ಟು ಅನ್ನುವುದು ಇದು ಸುಮನ್ಯು. ಮನ್ಯು ಅನ್ನೋದು ಸುಮನ್ಯು ಯಾವಾಗ ಆಗ್ತದೆ ಹೇಳು? ಭಗವಂತನ ದ್ವೇಷಿಗಳ ಕುರಿತಾದಂತಹ ಸಿಟ್ಟು. ಪ್ರಳಯವನ್ನು ಮಾಡಬೇಕಾದಾಗ ಇರಬೇಕಾದ ಸ್ವಾಭಾವಿಕ ಸಿಟ್ಟು ಅದು ಬೇರೆ. ಅದರ ಭಕ್ತರ ಮೇಲೆ ಎಂದೆಂದಿಗೂ ಸಿಟ್ಟನ್ನು ಮಾಡುವಂಥವರಲ್ಲ. ಅವರ ಹೆಸರೇ ಆಶುತೋಷ. ಬೇಗ ಭಕ್ತರ ಮೇಲೆ ಪ್ರಸನ್ನ ಆಗವ್ರೆ ಅವರು. ಎಂಥ ಭಕ್ತಿದ್ರೂ ಪ್ರಸನ್ನ ಆಗುವಂಥವ್ರು ಮಹಾನ್ ಭಾವರು ರುದ್ರದೇವರು. ನಾನೇನು ಅವನ ಮೇಲೆ ಸಿಟ್ಟಿಗೆ ಬಂದಿಲ್ಲ. ಏನೀಗ ಅವನ ತಲೆ ಹೋಗ್ಬಿಟ್ಟದು ಅಷ್ಟೇ ಅಲ್ಲೋ. ಆ ಯಜ್ಞಕ್ಕೇನೊಂದು ಹೋತಿಟ್ಟಿದ್ರಿ ನೋಡ್ರಿ, ಅದಕ್ಕೆ ಅದರದ್ದೇ ಮುಖ ಅವನಿಗೆ ಕೂಡಿಸ್ಬಿಡ್ರಿ ಅಂತ ಹೇಳಿದ್ರು. ಒಟ್ಟು ಅವನಿಗೊಂದು ಮುಖ ಅನ್ನೋದು ಬರ್ತದೆ. ಆ ಮಿತ್ರ ಅವನು ಮಿತ್ರನ ಚಕ್ಷುವಿನಿಂದ ಭಗ ತಾನು ನೋಡ್ಲಿ ಕಣ್ಣು ಹೋಗಿತ್ತು ಪಾಪ. ಪೂಷ ಅವನ ಯಜಮಾನನ ಒಂದು ಹಲ್ಲಿನಿಂದ ಇವ ತಿನ್ನಲಿ, ಪಿಷ್ಟವನ್ನು ಹಿಟ್ಟನ್ನು ತಿಂದ ಅವನಾಗಲಿ. ಹೀಗೆ ಬಾಹುಭ್ಯಾಂ ಅಶ್ವಿನೋ ಪುಷ್ಣು ಹಸ್ತಾಭ್ಯಾಂ ಕೃತ ಬಾಹವಃ ಅಂತ ಎಲ್ಲರಿಗೂ ಅವರವರ ಅಂಗಗಳನ್ನು ಕೊಟ್ಟು ಅವರು ಆ ದಕ್ಷನಿಗೆ ಆ ಹೋತದ ಮುಖವನ್ನು ಕೊಡಿಸ್ತಾರಂತೆ. ಅವಾಗ ದಕ್ಷ ಎದ್ದು ನಿಂತ, ಭೂಯಾನ್ ಅನುಗ್ರಹ ಅಹೋ ಭವತಾ ಕೃತೋಮೆ. ಸ್ವಾಮಿ, ನನ್ನ ಮೇಲೆ ಅನುಗ್ರಹವನ್ನೇ ಮಾಡಿದ್ರಿ. ಯಾವ ತಲೆ ನಿಮ್ಮ ಮುಂದೆ ಬಾಗಬೇಕಾಗಿದ್ದು ಅಹಂಕಾರದಿಂದ ನಿಮ್ಮ ಮುಂದೆ ಬಿಗಿತ್ತೋ ಅಂಥ ರುಂಡನೇ ಕತ್ತರಿಸಿ ಹಾಕ್ಬಿಟ್ರಿ. ಅದು ಇಲ್ಲೇ ಇಲ್ಲ, ಈಗ ಆ ಪಾಪನೇ ಹೋಗಿಬಿಡುತ್ತೆ ನಂದು. ನಾನು ನಿಮ್ಮಲ್ಲಿ ಶರಣಾಗತನಾಗೀನಿ ಅಂತ ಅವನು ಕೂಡ ಬರ್ತಾನೆ. ಅಧ್ವರ್ವೇಣ ಅತ್ತಃ ವಿಷ ಯಜಮಾನೋ ಯಜುಷ್ಪತಿಂ. ಆಗ ಭಗವಂತನ ಕುರಿತಾದಂತಹ ಯಜ್ಞ ಅದು ನಡೀತದೆ. ಆ ಆಹುತಿಗಳನ್ನು ಹಾಕಿದಾಗ ಸಾಕ್ಷಾತ್ ಭಗವಂತ ಅಲ್ಲಿ ತಾನು ಪ್ರತ್ಯಕ್ಷನಾಗಿ ಎಲ್ಲರಿಗೂ ದರ್ಶನವನ್ನು ಕೊಡ್ತಾನೆ. ಎಲ್ಲರೂ ಕೂಡ ಆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ರುದ್ರದೇವರೇ ಬಂದರು. ತವ ವರದ ವರಾಂಘ್ರ ಆಶಿಷ ಚಾನ್ಯಮಿಥ್ಯೆ ಹ್ಯಪಿ ಮುನಿಭಿರಸಕ್ತೈ ಆದರೇಣ ಅರ್ಹಣೀಯೇ ಯದಿ ರಚಿತ ಧಿಯಂ ಮಾಂ ವಿದ್ಧಿ ಲೋಕಾಪವಿದ್ಧಂ ಜಗತ್ತಿನ ಗಣಯೇಯಂ ತತ್ಪರಾನುಗ್ರಹೇಣ. ರುದ್ರದೇವರಂತಾರಂತ, ಇವತ್ತಿ ಯಜ್ಞ ನನ್ನಿಂದ ಅಪೂರ್ಣ ಆಗಿತ್ತು ಸ್ವಾಮಿ, ಆದರೆ
ನಾನು ನಿನ್ನನ್ನು ಎಲ್ಲ ಕಾಲಕ್ಕೆ ನನ್ನ ಮನಸ್ಸಿನೊಳಗೆ ನನ್ನ ಹೃದಯದೊಳಗೆ ಇಟ್ಟುಕೊಂಡಂತಹ ಒಂದೇ ಕಾರಣದಿಂದ ನನಗೆ ಈ ಅಪಕೀರ್ತಿ ಬರಬಾರದು ಅಂತ ನೀನೇ ಬಂದು ಇವತ್ತು ಈ ಯಜ್ಞವನ್ನು ಪೂರ್ಣ ಮಾಡಿದಿ ಅಂತ ರುದ್ರದೇವರು ಭಗವಂತನ ಕುರಿತು ಸ್ತೋತ್ರವನ್ನು ಮಾಡುತ್ತಾರೆ. ಭೃಗು ಋಷಿಗಳು ಸ್ತೋತ್ರ ಮಾಡಿದರು, ಯಜ್ಞ ಪತ್ನಿಗಳು, ಇಂದ್ರದೇವರು, ಋಷಿಗಳು, ಯಜಮಾನ ಸ್ವಯಂ ದಕ್ಷ ಪ್ರಜಾಪತಿ ತಾನೂ ಸ್ತೋತ್ರವನ್ನು ಅಲ್ಲಿ ಮಾಡ್ತಾ ಇದ್ದಾನೆ. ಎಲ್ಲ ದೇವತೆಗಳು, ಗಂಧರ್ವರು, ಅಗ್ನಿ, ವಿದ್ಯಾಧರರು, ಬ್ರಾಹ್ಮಣರು ಎಲ್ಲರೂ ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳಿದ, ಅಹಂ ಬ್ರಹ್ಮಾಚ ಸರ್ವಚ್ಚ ಜಗತಃ ಕಾರಣಪರಂ. ನೋಡಪ್ಪ ದಕ್ಷ, ನಾನಾಗಲಿ, ಬ್ರಹ್ಮದೇವರಾಗಲಿ, ರುದ್ರದೇವರಾಗಲಿ ಎಲ್ಲರೂ ಕೂಡ ಈ ಜಗತ್ತಿಗೆ ಸೃಷ್ಟಿಸ್ಥಿತಿಯನ್ನು ಮಾಡುವಂತಹ ತ್ರಿಮೂರ್ತಿಗಳು. ಹಾಗಾಗಿ ನಮ್ಮಲ್ಲಿ ನೀನು ಯಾರೊಳಗೂ ದ್ವೇಷವನ್ನು ಮಾಡುವಂತಿಲ್ಲ. ವೈಷ್ಣವರಂದ್ರ ರುದ್ರದೇವರು ದ್ವೇಷ ಮಾಡ್ತಾರ, ಶೈವರಂದ್ರ ವಿಷ್ಣು ದ್ವೇಷ ಮಾಡ್ತಾರ, ಇದೆಂದೂ ನಡೆಯುವುದಿಲ್ಲ. ಎಲ್ಲರೂ ಕೂಡ ಮೂರೂ ದೇವತೆಗಳ ಅತ್ಯಂತ ಭಕ್ತಿಯನ್ನೇ ಮಾಡಬೇಕು. ಇದೇ ನನ್ನ ನಿಜವಾದ ಆಜ್ಞೆ ಅಂತ ಸಾಕ್ಷಾತ್ ಭಗವಂತ ತಾನು ತಾರತಮ್ಯದಲ್ಲಿ ಮಾಡ್ರಿ, ಅದರ ಭಕ್ತಿಯನ್ನು ಮಾತ್ರ ಮಾಡಲಿಕ್ಕೇ ಬೇಕು ಅನ್ನೋದನ್ನು ದೇವರು ತಿಳಿಸ್ತಾ ಇದ್ದಾನೆ. ಆವಾಗ ಆ ಸತೀದೇವಿ ಏನು ತಾನು ದೇಹವನ್ನು ತ್ಯಾಗ ಮಾಡಿದ್ಲೋ ಅವಳೇ ಮುಂದೆ ಮತ್ತೊಮ್ಮೆ ಅಂಬಿಕೆಯಾಗಿ ಆ ಮೀನಾ ಮತ್ತು ಹಿಮಾಲಯ ರಾಜನ ಮಗಳು, ಪರ್ವತದ ಮಗಳಾದ್ದರಿಂದ ಪಾರ್ವತಿ ಎನ್ನುವ ಹೆಸರು ಅವಳಿಗೆ ಬಂದಿದೆ. ಅಪರ್ಣ ಅಂತ ಅವಳಿಗೆ ಹೆಸರು ಬರ್ತದೆ. ಒಂದೂ ಕೂಡ ಎಲೆಯನ್ನೂ ತಿನ್ನದೇನೆ ಅದ್ಭುತವಾದ ಘೋರವಾದ ತಪಸ್ಸನ್ನು ತಾನು ಮಹಾನುಭಾವಳು ಮಾಡುತ್ತಾಳೆ. ಮಾಡಿದರೆ ಉತ್ಕೃಷ್ಟಳಾದ ಮಗಳೇ, ಮಾ ಇಂಥ ಒಂದು ತಪಸ್ಸು ಘೋರವಾಗಿ ಮಾಡಬೇಡ, ಮಾ ಅಂತ ತಾಯಿ ಬಂದು ಹೇಳಿದ್ದಕ್ಕೆ ಅವಳಿಗೆ ಉಮಾ ಅನ್ನುವಂಥ ಹೆಸರು ಬಂದಿದೆ. ಅಂಥ ಆ ಅಪರ್ಣಾದೇವಿ ತಾನು ರುದ್ರದೇವರನ್ನು ಮತ್ತೊಮ್ಮೆ ಒಲಿಸಿ ತಾನು ಅವಳು ಮದುವೆಯಾಗ್ತಾ ಇದ್ದಾಳೆ. ಆ ರಹಸ್ಯವಾದಂಥ ಈ ರುದ್ರದೇವರ ಕಥೆಯನ್ನು ಯಾರು ಕೇಳ್ತಾರೋ ಯಶಸ್ಯಂ ಆಯುಷ್ಯಂ ಅಘೌಘಮರ್ಷಣಂ, ಶ್ರೇಷ್ಠವಾದ ಯಶಸ್ಸು, ಆಯುಷ್ಯ, ಎಂತಹ ಪಾಪಗಳಿಂದಲೂ ಮುಕ್ತಿ ರುದ್ರದೇವರ ಅನುಗ್ರಹದಿಂದ ಅವರಿಗೆ ಆಗ್ತದೆ ಅಂತನ್ನುವುದನ್ನು ಫಲವಾಗಿ ತಿಳಿಸಿಕೊಡ್ತಾರೆ. ಅಂಥ ಆ ದಾಕ್ಷಾಯಣಿ ದೇವಿ ಪಾರ್ವತಿಯಾಗಿ ಕುಮಾರನನ್ನ ಮಗಳಾಗಿ ಪಡೆದಳು ಅಂತ ಹೇಳ್ತಾ ಇದ್ದಾರೆ. ಇಂತಹ ಶ್ರೇಷ್ಠವಾದಂತಹ ಕಥೆಯನ್ನು ತಿಳಿಸಿ ಇದು ಆಕೂತಿ, ದೇವಹೂತಿ, ಪ್ರಸೂತಿ 3 ಹೆಣ್ಣು ಮಕ್ಕಳ ಕಥೆ ಅಂತ ತಿಳಿಸಿದರು. ಅದಾದ ಮೇಲೆ ಆ ಹಿರಿಯ ಮಗ ಉತ್ತಾನಪಾದ, ಗಂಡು ಮಗ. ಆ ಉತ್ತಾನಪಾದನಿಗೆ 2 ಹೆಂಡಂದ್ರು, ಸುರುಚಿ ಮತ್ತು ಸುನೀತಿ ಅಂತ. ಆ ಸುರುಚಿಯ ತೊಡೆಯ ಮೇಲೆ ಸುನೀತಿಯ ಮಗನಾದ ಧ್ರುವ ಒಮ್ಮೆ ಕೂಡ್ಲಿಕ್ಕೆ ಅಂತ ತಾನು ಹೋದ್ರೆ ದುಗಿಸ್ತಾಳ. ತಂದಿ ತೊಡಿ ಮೇಲಿಂದ ಮಗನನ್ನು ದುಗಿಸಿ, ತಪಸಾರಾಧ್ಯ ಪುರುಷಂ ತಸ್ಯೈವ ಅನುಗ್ರಹೇಣ ಮೇ ಗರ್ಭೇತ್ವಂ ಸಾಧಯಾತ್ಮಾನಂ ಯದೀಚ್ಛಸಿ ನೃಪಾಸನಂ. ಹೋಗು ತಪಸ್ ಮಾಡು, ದೇವ್ರ ಕುರಿತು ತಪಸ್ ಮಾಡು. ಅಂಥ ದುರ್ಭಗಳಾದಂಥ ಸುನೀತಿ ಹೊಟ್ಟೆಯಾಗಿ ಹುಟ್ಟಿ ರಾಜಕುಮಾರ ಆಗಿ ನೀನು ರಾಜಾನ್ ತೊಡಿ ಮೇಲೆ ಕೂಡ್ಲಿಕ್ಕೆ ಆಗುವುದಿಲ್ಲ. ದೇವ್ರ ಕುರಿತು ತಪಸ್ ಮಾಡಿ ದೇವರಿಗೆ ಬೇಡಕೋ, ನನ್ನಂತಹ ಸೌಭಾಗ್ಯಯುತಳಾದಂತಹ ಸುರುಚಿಯ ಹೊಟ್ಟೆಯೊಳಗೆ ಹುಟ್ಟಬೇಕು ನೀನು, ಆವಾಗ ರಾಜಕುಮಾರನಾಗಿ ತಂದಿ ತೊಡಿ ಮೇಲೆ ಕೂಡ್ಲಿಕ್ಕೆ ಬರ್ತದ. ಇಷ್ಟೊಂದಕ್ಕೆ ಬಹಳ ಮನಸ್ಸಿಗೆ ಹತ್ತು ಬಿಡುತ್ತೆ. 5 ವರ್ಷದ ಬಾಲಕ ಧ್ರುವ ತಾನು ಹೋಗಿ ತಾಯಿಗೆ ಹೇಳ್ತಾನೆ, ಈ ನಮ್ಮ ಕೆಟ್ಟಮ್ಮ ಈಕೆ ಸುರುಚಿ ನನಗ ತೊಡಿ ಮೇಲಿಂದ ದುಗಿಸಿದ್ಲಮ್ಮ, ನಾ ಕೆಳಗೆ ಬಿದ್ದೆ, ಬಾ ಹೋಗ ಅವಳನ್ನು ನೋಡ್ಕೊಂಬರೋಣ. ಹಂಗ ಯಾರಕ್ಕೆ ದುಗಿಸ್ದಾಕ, ಬಾ ಹತ್ತ ಮಾಡಿ ಬರೋಣ ಅಂತಂತಾರೆ. ಇನ್ನೊಬ್ಬ ಯಾರೇ ತಾಯಿ ಆದ್ರ ಇಲ್ಲ, ದೀರ್ಘಂ ಶ್ವಸಂತಿ ಮೃಜಿನಸ್ಯ ಪಾರಂ ಅಪಶ್ಯತಿ ಬಾಲಕ ಮಾಹ ಬಾಲ. ಸುನೀತಿ ಹೆಸರಿಗೆ ತಕ್ಕಂತೆ ಸುನೀತಿ, ಅವಳು ಶ್ರೇಷ್ಠವಾದ ನೀತಿಯನ್ನು ತನ್ನ ಜೀವನದಲ್ಲಿ ಪಾಲಿಸಿದಂಥವಳು. ಅವಳು ಹೇಳ್ತಾಳೆ, ಮಾಮಂಗಲಂತಾತ ಪರೇಶು ಮಂಸ್ಥ ಭುಂಕ್ತೆ ಜನೋ ಯಪ್ಪರ ದುಃಖದಸ್ತತ. ಬೇಡಪ್ಪ, ಯಾರಿಗೂ ಅಮಂಗಳಾಗಲಿ ಅಂತ ಬಾಯಿಯಿಂದ ಅನಬೇಡ. ಯಾರು ನಿಜವಾಗಿ ದುಃಖ ಕೊಟ್ಟಾರ ನೋಡು, ಅವ್ರಿಗೆ ದೇವರು ತಾನಾಗಿ ಅವರ ಕರ್ಮಕ್ಕೆ ಫಲಗಳನ್ನು ಕೊಡ್ತಾನೆ. ನೀ ಏನೋ ಅವ್ರಿಗೆ ಕೆಟ್ಟ ಮಾತಾಡಬೇಡ, ನೀ ಅವರಿಗೆ ಕೆಟ್ಟ ಬಯಸಬೇಡ, ನೀನೇನೂ ಮಾಡು ಕಾರಣ. ಅಮ್ಮ ಮತ್ತೇನು ಮಾಡಲಿ ನಾನು, ಏನು ಬೇಕು ನಿನಗೆ? ನನ್ನ ಮನಸ್ಸಿನೊಳಗೆ ಇದ್ದದ್ದು ಹೆಂಗಾಗ್ತದೆ ಈಗ? ಆತಿಷ್ಠ ತತ್ತಾತ ವಿಮತ್ಸರಸ್ತ್ವ ಮುಕ್ತಂ ಸ್ವಮಾತ್ರಾಪಿ ಯದವ್ಯಲೀಕಂ. ಅಲ್ಲೋ ಅವಳು ಹೇಳಿದ ಕರಣೆ ಅದ. ಅಲ್ಲೇನು ನೀನು ದೊಡ್ಡ ರಾಜ ಆಗಬೇಕು ಅಂದ್ರೆ ಹೋಗಿ ದೇವರ ತಪಸ್ ಮಾಡು ಅಂತ ಹೇಳ್ಯಾಳ ಅವಳು. ಅದರೊಳಗೆ ಏನು ತಪ್ಪು ಹೇಳ್ಯಾಳ ನೋಡ್ರಿ. ಸುನೀತಿ ಅಂಥ ತಾಯಿ ದುಷ್ಟ ಮನಸ್ಸಿನಿಂದ ಸುರುಚಿ ಕೆಟ್ಟದಾದ ಬೈಗುಳಗಳನ್ನು ಬೈದ್ರು ಅದನ್ನು ಹೇಗೆ ಮಗನಿಗೆ ಪಾಸಿಟಿವ್ ಆಗಿ ತಗೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾಳೆ ಸುನೀತಿ. ತಂದೆ ತಾಯಿಗಳ ಕರ್ತವ್ಯ, ಯಾರೋ ಒಬ್ಬರು ಬೈದಾಗ ಅದನ್ನು ಹೆಂಗೆ ತಾನು ತನ್ನ ಜೀವನದೊಳಗೆ ಆಶಾವಾದದಿಂದ ತಗೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು. ಹೊರತು ಅವ ಹಂಗೆ ಬೈದ್ನ, ಬಾ ನಾವು ಅವನಿಗೆ ಬೈದ್ ಬರೋಣ ಅಂತ ಹಿಂಗೆ, ಅವ ಬ್ಯಾಟಿಂದ ಹೊಡೆದ ಅಂತಂದ್ರೆ ನಾವು ಟೆನ್ನಿಸ್ ಬ್ಯಾಟಿಂದ ಹೊಡೆಯೋಣ ಅಂತ ಹಿಂಗೆ ಕರ್ಕೊಂಡು ಹೋಗೋದು ತಂದೆ ತಾಯಿಗಳ ಕರ್ತವ್ಯ ಸರ್ವಥಾ ಅಲ್ಲ. ನಿಜವಾಗಿ ಮಕ್ಕಳನ್ನು ಬೆಳೆಸುವಂತಹ ಸಂಸ್ಕಾರವನ್ನು ಕೊಡಬೇಕಾದವರು ತಂದೆ ತಾಯಿಗಳು ಎಂತಹ ಪ್ರಸಂಗವನ್ನು ಹೆಂಗಿವ ಪಾಸಿಟಿವ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು. ತಮೇವ ವತ್ಸಾಶ್ರಯ ಭೃತ್ಯ ವತ್ಸಲಂ. ಏನು ತಪಸ್ ಮಾಡಂದಾಳಲ್ಲೋ ಅದರೊಳಗೆ ಏನು ತಪ್ಪದ, ಹೋಗಿ ತಪಸ್ ಮಾಡು ಅಂದ್ಬಿಟ್ಲು ತಾಯಿ.
ಯಾರಿಗೆ? 5 ವರ್ಷದ ಮಗನಿಗೆ. ಅವ ಅಂದ ನಿಶ್ಚಕ್ರಮಪಿತು, ಅಮ್ಮ ನೀ ಹೇಳ್ತಿ ಅಂದ್ರೆ ನಾನು ತಪಸ್ ಮಾಡ್ತೀನಿ ಅಂದ. ಮಕ್ಕಳೊಳಗೂ ಇರಬೇಕಾದಂತಹ ವಿನಯವನ್ನ ಧ್ರುವರಾಜನ ತೋರಿಸ್ಕೊಟ್ರು. ನೀನ್ ಹೇಳ್ತಾ ಇದೀಯ ಅಮ್ಮ, ಅವಶ್ಯ ತಪಸ್ ಮಾಡ್ತೀನಿ ನಾನು. ತಪಸ್ಸಿಗಂತ 5 ವರ್ಷದ ಹುಡುಗ ಹೊಂಟ್ರಿ. ಆವಾಗ ನಾರದರ ಹಾದಿಯೊಳಗೆ ಬಂದು ಕೊಯ್ಯಾತ್ಯೇಕೋ ಭವಾನ್ ವತ್ಸ ಹಿತ್ವಾ ಸಗ್ರಹಂ ರದ್ಧಿಮತ. ಏನೋ ಮಹಾರಾಜಕುಮಾರ ನೀನು. ಸುನೀತಿಯನ್ನ ಹೊರಗಿಟ್ಟಿದ್ರಿ ಇವ ಉತ್ತಾನಪಾದ. ಸುರುಚಿಯನ್ನು ಅಗದಿ ತೊಡಿ ಮೇಲೆ ಕುಡಿಸ್ಕೋತಿದ್ದು ಪಾಪ. ಮನುಷ್ಯ ಹೆಂಗಿರ್ತಾನ? ಉತ್ತಾನಪಾದ ಏನು ಹೆಸರನ್ನ ಅರ್ಥ ಹೇಳು? ಪಾದ ಕೆಳಗ ತಲಿ ಮೇಲೆ ಉಲ್ಟಾ ಇದ್ದ ಅಂತ ಅರ್ಥ. ಅವ ಹೆಸರಿಗೆ ತಕ್ಕಂಗಿದ್ದ. ಯಾಕ? ರುಚಿಯನ್ನ ಜೊತೆಗೆ ಇಟ್ಟುಕೊಂಡು ನೀತಿಯನ್ನು ದೂರ ಇಟ್ಟಿದ್ದ. ಅಂತ ಮನುಷ್ಯಾಗ ಏನಂತ ಕರೀತಾರ್ರಿ? ಉತ್ತಾನಪಾದ. ಅಂದ್ರ ತಲೆ ಕೆಳಗ ಕಾಲ ಮೇಲೆ. ಜೀವನದಾಗೆಲ್ಲ ಉಲ್ಟಾನೆ ಮಾಡ್ಕೊತ ಹೋಗ್ತಾನೆ. ರುಚಿಯನ್ನ ಹತ್ತಿರ ಇಟ್ಟುಕೊಂಡು, ಲೌಕಿಕ ವಿಷಯಗಳನ್ನು ಹತ್ತಿರ ಇಟ್ಟುಕೊಂಡು ಧರ್ಮವನ್ನ ನೀತಿಯನ್ನ ಹೊರಗಿಟ್ರೆ ಹಿಂಗೆ ಆಗುತ್ತೆ. ಅವನಿಗೆ ಧ್ರುವನಂತಹ ಮಗ ಇದ್ರೂ ಕೂಡ, ಧ್ರುವ ಅಂದ್ರೇನು? ಶಾಶ್ವತವಾದ ಸುಖ. ಅಂಥ ಮಗನನ್ನು ದೂರ ಅಟ್ಟಿದ್ದು ಗೊತ್ತಾಗಲಿಲ್ಲ. ರುಚಿ ಧ್ರುವವನ್ನ ದೂರ ಅಟ್ಟುತ್ತದೆ ಯಾವಾಗಲೂ. ಧ್ರುವ ಅಂದ್ರೆ ಶಾಶ್ವತವಾದ ಸುಖವನ್ನ, ರುಚಿ ದೂರ ಅಟ್ಟುತ್ತದೆ. ರುಚಿ ಸ್ವಲ್ಪ ಕಾಲದ ಸುಖವನ್ನಷ್ಟೇ ತೋರಿಸ್ತದೆ ನಮ್ಗೆ, ಅದರ ನಿಜವಾದ ಸುಖವನ್ನು ದೂರ ಹಾಕಿಬಿಡುತ್ತದೆ. ಆವಾಗ ಸುಮ್ ಕೂತಂಥ ಮನುಷ್ಯ ಉಲ್ಟಾ ಆಗ್ತಾನೆ, ಉತ್ತಾನಪಾದನಾಗ್ತಾನೆ. ಹಾಗಾಗಿ ನಾರದರು ಪಾಪ ಆ ತಪಸ್ಸಿಗೆ ಹೊಂಟಂತಹ ಆ ಧ್ರುವನನ್ನು ಕರೆದು, ಸಣ್ಣ ಹುಡುಗ ನೀನು, ಅಮ್ಮ ಏನೋ ಬೈತಾಳ ಅಂತ ತಿಳ್ಕೊಂಡು ಏನು ತಪಸ್ಸಿಗೆ ಹೋಗ್ಲಿಕ್ಕೆ ಬರ್ತೇನ? ಯಾರಕ್ಕೆ ನಿಮ್ಮಮ್ಮ ಖರೆ ಸುನೀತಿ ಹೇಳಿದಾಕಿ ತಪಸ್ಸಿಗೆ ಹೋಗಂತ? ಅಲ್ಲಿ ಏನೇನು ಪೀಡಾಗಳಿರ್ತಾವ, ಏನೇನು ಪ್ರಾಣಿ ಪಕ್ಷಿ ಎಲ್ಲ ಕ್ರೂರ ಹಿಂಸ್ರ ಪಶುಗಳಿರ್ತಾವ ಗೊತ್ತೇಂದಿನ? ಹೋಗಬಾರ್ದಲ್ಲೇ. ನಿವರ್ತತಾಮೇಷ ನಿರ್ಬಂಧಸ್ತವ ನಿಷ್ಫಲ. ಈ ಪ್ರಯತ್ನ ಎಲ್ಲ ನಿಷ್ಫಲಪ, ಇಲ್ಲೆಲ್ಲ ಹೋಗೋದು ಸರಿಯಲ್ಲ, ಹೋಗ್ಬಿಡು ನೀನು ಅಂತ ಧ್ರುವರಾಜರು ಹೇಳಿದ್ರು. ಹೋಗ್ತಿದ್ದೇರಿ ಸ್ವಾಮಿ, ಆದ್ರೆ ಒಂದೇ ಸಮಸ್ಯೆ. ಏನು? ನನ್ನ ತಾಯಿ ಹೇಳ್ಯಾಳ ಅಂದಮೇಲೆ ಅದು ಸರಿನೇ ಇರ್ತದೆ. ಸುನೀತಿ ಹೇಳಿದ ಮಾರ್ಗವನ್ನು ನಾನು ಬಿಡುವುದಿಲ್ಲ ಅಂದ್ರು ಧ್ರುವ ಮಹಾರಾಜ. ನೀತಿಯನ್ನ ಬಿಡುವುದಿಲ್ಲ ಅಂತ ಯಾವಾಗ ಆ ಹುಡುಗನ ಬಾಯಿಯಿಂದ ಬಂತೋ, ಸಭಾಷ್ ಅಂದ್ರೆ ನಮ್ಮ ನಾರದರು. ಜನನ್ಯಾಭಿಹಿತ ಪಂಥ ಸವೈ ನಿಶ್ರೇಯ ಸಾಯತೆ. ನಿನಗಲ್ಲಪ್ಪ, ಪ್ರತಿಯೊಬ್ಬ ಮಗನಿಗೂ ತಾಯಿ ಹೇಳುವಂಥದ್ದು ಇದು ಪಥ್ಯವೇ ಇರ್ತದ. ಇದು ನಿಜವಾಗಿ ಅವನು ಪಾಲಿಸಬೇಕಾದಂತೆ ಇರ್ತದಪ್ಪ. ರೂಹಿ, ನಿನಗೇನು ಬೇಕೋ ಕೇಳ, ನಾನು ಹೇಳ್ತೀನಿ. ಸ್ವಾಮಿ, ನನಗೆ ತಪಸ್ ಮಾಡು ಅಂತ ನನ್ನ ತಾಯಿ ಹೇಳ್ಯಾಳ. ಹೆಂಗೆ ಮಾಡ್ಬೇಕು ಗೊತ್ತಿಲ್ಲ, ನೀವು ನನ್ನ ಗುರುಗಳು. ಧ್ರುವರಾಜರಿಗೆ ನಮ್ಮ ನಾರದರು ಇವರು ನಿಯತ ಗುರುಗಳು ಸಿಕ್ಕಿದ್ದಲ್ಲೇ. ಆವಾಗ ಅವರು ನಿಯತ ಗುರುಗಳು ಏನು ಮಾಡ್ತಾರ್ರಿ? ನಿನ್ನ ಬಿಂಬ ರೂಪ ಯಾವುದು ಅನ್ನೋದನ್ನ ಉಪದೇಶ ಮಾಡ್ತಾರೆ. ಆವಾಗ ಅದೇ ಧ್ಯಾನ ಮಾಡ್ಕೋತ ಕೂತಾಗ ಅಪರೋಕ್ಷ ಆಗ್ತದೆ. ಅಪರೋಕ್ಷ ಜ್ಞಾನಕ್ಕಿಂತ ಸ್ವಲ್ಪೇ ಮೊದಲು ಯಾವಾಗಲೂ ನಿಯತ ಗುರುಗಳ ಪ್ರಾಪ್ತಿಯಾಗೋದು. ಹೀಗಾಗಿ ಧ್ರುವರಾಜರಿಗೆ ನಿಯತ ಗುರುಗಳಾದ ನಾರದರು ತಾವು ಬಂದು ಅವನಿಗೇನು ಹೇಳ್ತಾರ? ಮಧುವನಕ್ಕೆ, ಯಮುನಾ ನದಿಯ ದಂಡೆಯೊಳಗಿರುವ ಮಧುವನಕ್ಕೆ ಹೋಗಿ ನೀನೇನು ಮಾಡು? ಸಾಕ್ಷಾತ್ ಭಗವಂತನ ಆ ಅದ್ಭುತವಾದಂತಹ ರೂಪವನ್ನು ವರ್ಣಿಸಿ, ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರೇಣಾನೇನ ದೇವಸ್ಯ ಕುರ್ಯಾತ್ ದ್ರವ್ಯಮಯೀಂಬುಧಃ. ವಾಸುದೇವ ದ್ವಾದಶಾಕ್ಷರ ಮಂತ್ರದ ಜಪವನ್ನ ಮಾಡು ಅಂತ ನಾರದರು ಅವನಿಗೆ ಹೇಳಿದರೆ, ಆಹೃತಾತ್ಮ ಮನುಷ್ಯಾಂತೋ ಯತವಾನ್ ಮಿತವನ್ಯಭುಕ. ಅಲ್ಲಿ ವನದೊಳಗೆ ಸಿಗುವ ಗಡ್ಡೆ ಗೆಣಸನ್ನು ತಿಂತ ಶಾಂತವಾದಂತಹ ತನ್ನ ಮನಸ್ಸಿನಿಂದ 5 ವರ್ಷದ ಬಾಲಕ ಉತ್ತಮವಾದ ತಪಸ್ಸನ್ನು ತಾನು ಮಾಡ್ತಾ ಇದ್ದಾನೆ. ಪರಿಚರ್ಯ ಭಗವತೋ ಯಾವತೀ ಪೂರ್ವಕಲ್ಪಿತ ತಾ ಮಂತ್ರ ಹೃದಯೇನೈವ ಪ್ರಯುಜ್ಯನ್ ಮಂತ್ರಮೂರ್ತಯೇ. ಒಂದು ಮಂತ್ರದಿಂದ ಪೂತವಾದ ಸನ್ನಿಧತ್ತವಾದ ಮೂರ್ತಿಯನ್ನು ಕೊಟ್ಟು ಕಳಿಸಿರ್ತಾರ್ರಿ ನಾರದರು. ಆ ಮೂರ್ತಿಯನ್ನೇ ಪೂಜೆ ಮಾಡ್ತಾ ಅವರು ಹೇಳಿದ ಮಂತ್ರದ ಜಪವನ್ನ, ಧ್ಯಾನವನ್ನ ಅಖಂಡವಾಗಿ ಮಾಡ್ತಾ ಇದ್ದಾನೆ. ಆವಾಗ ನಾರದರು ಆ ಕಡೆ ಹೋಗ್ಬಿಟ್ರು ಉತ್ತಾನಪಾದನಿಗೆ. ಇವ ಹಿಂಗ ತಲೆ ಕೈ ಹಚ್ಕೊಂಡು ಕೂತ್ಬಿಟ್ಟಿದ್ದ ಪಾಪ. ಯಾಕಪ್ಪ ಏನಾತು ಅಂತಂದ್ರು. ಅವಾಗ ನಿರ್ವಾಸಿತ 5 ವರ್ಷ ಸಹ ಮಾತ್ರ ಮಹಾನ್ ಕವಿ. ಒಳ್ಳೆಯ ಉತ್ತಾನಪಾದ, ದುಷ್ಟ ಅಲ್ಲ, ಸಾಕ್ಷಾತ್ ಸ್ವಯಂಭೂ ಮನುವಿನ ಮಗ. ನನ್ನ ಹೆಂಡತಿ ನನ್ನ 5 ವರ್ಷದ ಮಗನ ದೂರ ಹಾಕಿಬಿಟ್ಟಿಲ್ರಿ. ಅನಾಥನಾಗಿ ವನದೊಳಗೆ ಹೆಂಗೆ ಸಂಚಾರ ಮಾಡ್ತದೋ ನನ್ನ ಹುಡುಗ. ತಪಸ್ಸಿಗೆ ಹೋಗ್ಯದಂತ ಕೇಳಿನ್ರಿ. ಹೆಂಗಿದ್ದಾನ್ರಿ ನಾರದ್ರ ನನ್ನ ಮಗ? ಮಾಮ ಶುಚಯ ಸತನಯಂ ದೇವಗುಪ್ತಂ ವಿಷಾಂಪತೆ. ನಿನ್ನ ಮಗ ಅಂತ ನೀ ತಿಳ್ಕೊಂಡಿ ಅಷ್ಟೇ. ಮಹಾಭಾಗವತ ಸಾಕ್ಷಾತ್ ಭಗವಂತನನ್ನ 6 ತಿಂಗಳೊಳಗೆ ಪ್ರತ್ಯಕ್ಷ ಮಾಡ್ಕೊಂಡು ಬರುವಂತಹ ಸಾಮರ್ಥ್ಯ ಇದ್ದಂತಹ ಮಹಾನುಭಾವ ನಿನ್ನ ಮಗ. ಅವನನ್ನ ದೇವರೇ ಕಾಯ್ಲಿಕ್ಕಿದ್ದ, ನೀ ಯಾಕೆ ತಲೆ ಕೆಡಿಸ್ಕೋತೀಯೋ? ನೀನು ಈಗರೇ ಬುದ್ಧಿ ಬಂತಲ್ಲ, ಅವನ ಮೇಲೆ ಪ್ರೀತಿಯನ್ನ ಮಾಡಿ ಸುನೀತಿಯನ್ನ ಮೊದಲು ನೀನು ಒಳಗೆ ತಂದುಕೋ ಅಂತ, ಜೀವನದೊಳಗೆ ನೀತಿಯನ್ನು ತಂದುಕೋ ಅಂತ ನಾರದರು ಹೇಳ್ತಾರೆ. ಉತ್ತಾನಪಾದ ಹೋಗಿ ಸುನೀತಿಯನ್ನ ಬಹಳ ತಾನು ಪ್ರೀತಿಯಿಂದ ತಂದು ಅರಮನೆಯೊಳಗೆ ಇಟ್ಕೊಳ್ತಾನೆ. ಆವಾಗ ಆ ಕಡೆ ಏನು ತಪಸ್ಸು ಮಾಡ್ತಾರ್ರಿ ಧ್ರುವರಾಜರು. ತ್ರಿರಾತ್ರಾಂತೆ ಕಪಿತ್ತಪದರಾಶನ ಉಪವಾಸ ಚಾಲು ಮಾಡಿದ್ರಂತೆ. 3 ದಿವಸಕ್ಕೆ ಒಮ್ಮೆ ಹಣ್ಣು ತಿನ್ನೋದು. 1 ತಿಂಗಳ ಹಿಂಗೆ ಉಪವಾಸ ಮಾಡ್ತಾರೆ. 1 ತಿಂಗಳು ಮಾಡಿದ್ರಂತೆ. 2ನೇ ತಿಂಗಳಕ್ಕೆ 6 ದಿವಸಕ್ಕೆ ಒಮ್ಮೆ ಎಲಿ ತಿನ್ನೋದು. ಕೆಳಗೆ ಬಿದ್ದು ಎಲಿ ತಿಂದು ತಪಸ್ಸು ಮಾಡ್ತಾರೆ.
3ನೇ ತಿಂಗಳು ಬಂದಾಗ 9 ದಿವಸಕ್ಕೊಮ್ಮೆ ಕೇವಲ ನೀರು ಕುಡಿದು ತಪಸ್ ಮಾಡ್ತಾರೆ. 4ನೇ ತಿಂಗಳು ಬಂದ್ರೆ 12 ದಿವಸಕ್ಕೊಮ್ಮೆ ಶ್ವಾಸೋಚ್ಛ್ವಾಸ ಅಂತ. ಒಮ್ಮೆ ಹಿಂಗೆ ಶ್ವಾಸ ಎತ್ತಿ ಹಿಡಿದ್ರೆ 12ನೇ ದಿವಸಕ್ಕೆ ಬಿಡುದು ಅದನ್ನು. ಮುಂದೆ ಅವತ್ತು ಇನ್ನೊಂದು ಶ್ವಾಸ ತಗೊಂಡ್ರೆ ಮುಂದಿನ 12 ದಿವಸಕ್ಕೆ ಬಿಡುದು. ಈ ರೀತಿ ತಪಸ್ಸನ್ನು ಮಾಡಿದರು. 5ನೇ ತಿಂಗಳು ಬಂದಾಗ ಒಂದೇ ಕಾಲಿನ ಮೇಲೆ ನಿಂತುಕೊಂಡು ಕೇವಲ ಒಂದು ಹೆಬ್ಬೆರಳನ್ನ ತಾವು ಇಟ್ಟು ಊರ್ಧ್ವ ಬಾಹುಗಳಾಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. 5ನೇ ತಿಂಗಳಿಗೆ ದೇವತೆಗಳೇ ಬಂದು ವಿಘ್ನವನ್ನ ಮಾಡಿದರಂತೆ. ಏನೋ ಹುಲಿಯಾಗಿ ಸಿಂಹ ಆಗಿ ವೇಷ ಹಾಕೊಂಡು ಬಂದು ವಿಘ್ನ ಮಾಡಿದರೆ ಏನೂ ಕೂಡ ಇವರು ತಾವು ಚಲಿಸಲಿಲ್ಲ. ದೇವತೆಗಳು ಯಾಕ್ರಿ ವಿಘ್ನ ಮಾಡಿದರು? ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ತತ್ರ ತದ್ ಯಶಸ್ಸೇ ವಿಘ್ನಂ ಕುರಿಯುರ್ನ ವಿಘಾತನೆ. ದೇವತೆಗಳಿಗೆ ಇಚ್ಛಾನೆ ಇತ್ತು ಅಂದ್ರೆ ಹೊರಗೆ ಬಂದು ಹುಲಿಯಾಗಿ ಸಿಂಹ ಆಗಿ ಅಂಜಿಸ್ಬೇಕಾಗೇ ಇಲ್ಲ. ಅವರು ಮನಸ್ಸಿನಾಗೆ ಪರಿವರ್ತನೆ ಮಾಡಿಬಿಟ್ರೆ ಮುಗದೆ ಹೋಗ್ತಾನೆ ನಮ್ಮ ಆಟ. ಅವರು ಎಂಥ ದೇವತೆಗಳೇ ಬಂದು ವಿಘ್ನ ಮಾಡಿದ್ರು ತಮ್ಮ ತಪಸ್ಸಿನಿಂದ ಅಳಗಾಡ್ಲಿಲ್ಲ ಅನ್ನೋ ಯಶಸ್ಸು ಧ್ರುವನಿಗೆ ಕೊಡ್ಲಿಕ್ಕಂತೆ ಹೊರಗೆ ಬಂದು ಮಾಡಿದ್ರು ಅವರು. ಇಲ್ಲ, ದೇವತೆಗಳೆಲ್ಲ ಆಟ ಒಳಗೆ ನಿಂತಾಡ್ತಾರೆ, ಹೊರಗೆ ನಿಂತಾಡುವುದಿಲ್ಲ. ಯಾಕಂದ್ರೆ ಅವರು ತತ್ವಾಭಿಮಾನಿಗಳು. ನಮ್ಮ ಒಂದೊಂದು ಮನಸ್ಸು ಕಣ್ಣು ಇಂದ್ರಿಯಕ್ಕೂ ಕೂಡ ತಾವು ಅಭಿಮಾನಿಗಳಾಗಿದ್ದು ನಮ್ಮೆಲ್ಲರನ್ನ ಧರ್ಮ ಮಾರ್ಗದಲ್ಲಿ ನಡೆಸಲಿಕ್ಕೂ ಅವರೇ ಬೇಕು. ಹೊರಗೆ ಬಂದು ಯಾವ ದೇವತೆಗಳು ವಿಘ್ನ ಮಾಡಿದ್ರಲ್ಲ, ಒಳಗೆ ನಿಂತು ಅದೇ ದೇವತೆಗಳೇ ಇವ ಅಳಗಾಡ್ಲಾರ್ದಂಗೂ ನೋಡ್ಕೊಂಡಿದ್ರು. ಅವಾಗೇ ಇವ ಸುಮ್ಮನೆ ನಿಂತಲಿಕ್ಕೆ ಆಗ್ತದ, ಇಲ್ಲಂತಂದ್ರೆ ಆಗೋದಿಲ್ಲ. ಹಾಗಾಗಿ ಆ ದೇವತೆಗಳು ಎಲ್ಲ ಕಡೆಗೆ ತಾವು ಇವನಿಗೆ ಯಶಸ್ಸನ್ನು ಕೊಟ್ಟಿದ್ದಾರೆ. ಒಂದೇ ಪಾದದಿಂದ ತಾನು ಯಾವಾಗ ಅವನು ಅವನ ತಪಸ್ಸಿನ ಆ ವರ್ಚಸ್ಸು ಎಷ್ಟು ಬೆಳೆದು ಬಿಡ್ತು ಅಂದ್ರೆ ಅವನ ಭಾರವನ್ನ ಭೂಮಿಗೆ ತಾಳ್ಕೊಳ್ಳಿಕ್ಕಾಗಲಿಲ್ಲ, ಸಾತ್ವಿಕ ಭಾರವನ್ನ. ಆವಾಗ ದೇವತೆಗಳೇ ಹೋಗಿ ಭಗವಂತನಿಗೆ ತಾವು ಪ್ರಾರ್ಥನೆಯನ್ನು ಮಾಡ್ತಾರೆ. ಇವನ ತಪಸ್ಸಿಗೆ ಸ್ವಾಮಿ ನೀನು ಬಂದು ಫಲ ಕೊಡು. ನೋಡ್ರಿ, ನಮ್ಮ ಪರವಾಗಿ ದೇವತೆಗಳು ಹೋಗಿ ಪ್ರಾರ್ಥನಾ ಮಾಡಿದಾಗ ದೇವರು ಬರ್ತಾನ. ಹರೇ ತವ ಪ್ರಿಯಾತ್ಮಜ ಸ್ನುಷಾನಪಾತ್ತದಾತ್ಮಜಾಹ ಮಯಾ ದಯಾರ್ಥ ಮಾದೃತಾಹ ವದಂತಿ ಕಿಂನ ತೆಂತಿಕಂ. ನಿನ್ನ ಸ್ನುಷ, ನಿನ್ನ ಅಪಾತ್ತದಾತ್ಮಜರು, ಸೊಸಿ ಅಂದ್ರೆ ಭಾರತೀಯ ಸರಸ್ವತಿಯರು, ನಿನ್ನ ಮಕ್ಕಳು ಬ್ರಹ್ಮವಾಯುಗಳು, ನಿನ್ನ ಮೊಮ್ಮಕ್ಕಳು ಎಲ್ಲಾರ್ದು ಸ್ತೋತ್ರನ ಮಾಡೀನಿ. ನನ್ನನ್ನು ಯಾಕೆ ನೀವು ಅವ್ರು ಹೋಗಿ ನಿನ್ನ ಬರೀ ಹೇಳಿಲ್ಲೇನು ಅಂತ ಸತ್ಸಂದ್ರದ ದೇವರಿಗೆ ಕೇಳುವಂತಹ ಮಾತು. ಅಂದ್ರೆ ದೇವತೆಗಳು ಯಾವಾಗ ಹೋಗಿ ಕೇಳ್ತಾರಲ್ಲ, ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ. ಕೈ ಮುಕ್ಕೊಂಡು ವಾಯುದೇವ್ರು ನಿಲ್ತಾರಂತ ದೇವ್ರ ಮುಂದೆ. ಶರಣಾಗತ ಆಗ್ಯಾನ, ದೀನ, ಏನು ಬಡವ, ಏನು ಸಾಧನಾ ಭಾಳ ಮಾಡಿಲ್ಲ, ಅನಾಥ, ನೀನೇ ಅವನು ಉದ್ಧಾರ ಮಾಡಬೇಕು ಅಂತ ದೇವರಿಗೆ ನಮ್ಮ ಪರವಾಗಿ ವಾಯುದೇವ್ರು ಪ್ರಾರ್ಥನೆ ಮಾಡ್ತಾರ್ರಿ. ವಾಯುದೇವ್ರ ವಶೀಲಿ ಹತ್ತಂದ್ರೆ ಅಷ್ಟೇ ದೇವ್ರ ಕಣ್ ತೆಗಿತಾನೆ, ಇಲ್ಲಂದ್ರೆ ಇಲ್ಲ. ಹಾಗಾಗಿ ದೇವತೆಗಳು ಹೋಗಿ ಇವನ ಪರವಾಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ಅವಶ್ಯ ಬರ್ತೀನಿ ಅಂತ ಭಗವಂತನು ಕೂಡ ಮಧೋರ್ವನಂ ಭೃತ್ಯದಿ ದೃಕ್ಷಯ ಆಗತಃ. 5 ವರ್ಷದ ಕೂಸನ್ನ ಹೆಂಗೆ ತಪಸ್ಸು ಮಾಡಿದ್ರು ಅಂತ ನೋಡ್ಲಿಕ್ಕೆ ಗರುಡನ ಮೇಲೆ ಕೂತು ಭಗವಂತ ಬಂದ್ರೆ ಕಣ್ಣು ಮುಚ್ಚಿಬಿಟ್ಟಾನ. ಏನು ಕಣ್ಣು ತೆಗಿತಾ ಇಲ್ಲ. ಸಾಕ್ಷಾತ್ ಭಗವಂತ ಹೊರಗೆ ಬಂದು ನಿಂತರೂ ಕಣ್ಣು ತೆಗಿತಾ ಇಲ್ಲ. ಭಗವಂತ ಒಂದು ಕ್ಷಣ ಮನಸ್ಸಿನೊಳಗೇ ಪ್ರವೇಶ ಮಾಡಿ ತನ್ನ ರೂಪವನ್ನ ತೋರಿಸ್ಬೇಕಾದ ಕಣ್ ತೆಗಿತಾನ. ಎದುರಿಗೇನು ಅದೇ ರೂಪ ಅದ. ಸವೈಧಿಯ ಯೋಗ ವಿಪಾಕ ತೀವ್ರಯ ಹೃತ್ ಪದ್ಮಕೋಶೇ ಸ್ಫುರಿತಂ ತಡಿತ್ ಪ್ರಭಂ ತಿರೋಹಿತಂ ಸಹಸೈವಾಪಲಕ್ಷ್ಯ ಬಹಿಸ್ಥಿತಂ ತದವಸ್ತಂದದರ್ಶ. ಹೊರಗೆ ನಿಂತಹ ವಾಸುದೇವ ಮೂರ್ತಿಯನ್ನ ನೋಡಿ ವಿನಿಮಯ ದಂಡವತ್ ಪ್ರಣಾಮವನ್ನ ಮಾಡಿದ್ದಾನೆ. ಬಾಯಿಯಿಂದ ಏನೂ ಸ್ತೋತ್ರ ಬರ್ಲಿಕ್ಕತ್ತಿಲ್ಲ. 6 ತಿಂಗಳು ಉಪವಾಸದಿಂದಿದ್ದ ಆ ಕೂಸಿಗೆ ಬಾಯಿಯೊಳಗೆ ಏನೇನೇನೇನೋ ಮಾತಾಡ್ಲಿಕ್ಕೆ ಬರುವಲ್ತು. ಪಸ್ಪರ್ಶ ಬ್ರಹ್ಮಮಯೇನ ಕಂಬುನ. ಅವನ ಆ ಕಪೋಲಕ್ಕೆ ಭಗವಂತ ತನ್ನ ಆ ವೇದಮಯವಾದಂತಹ ಶಂಖವನ್ನು ಮುಟ್ಟಿಸಿದ ತಕ್ಷಣದೊಳಗೆ ತಾನೇ ಸ್ತೋತ್ರ ಹೊರಗೆ ಬಂತು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಒಂದು ನನ್ನ ವಾಚಮಿಮಾಂ ಪ್ರಸುಪ್ತಾಂ, ಮಲಗಿದ ಮಾತನ್ನಲ್ಲ, ಹಸ್ತಚರಣ ಶ್ರವಣತ್ವಗಾದಿ, ನನ್ನ ಕೈ ಕಾಲು ಶ್ರವಣ ಯಾವುದು ಅಲಗಾಡಬೇಕು ಅಂದರೂ ಭಗವಂತ ಎಲ್ಲ ಕಾಲಕ್ಕೂ ನೀನೇ ಬೇಕು. ಉಪವಾಸದಿಂದ ಇದ್ದದ್ದಕ್ಕೆ ಇವತ್ತು ನನ್ನ ಕಂಠ ಹೋಗ್ಯದ್ರಿ. ಇಲ್ಲಂದ್ರೆ ಏನು ಕೇಳ್ತೀರಿ? ನನ್ನ ಕಂಠ ಅಂದ್ರೆ ಕಂಚಿನ ಕಂಠ. ಮಾತಾಡ್ಲಿಕ್ಕತ್ನಿ ಅಂದ್ರೆ 200 ಮಂದಿಗೆ ಕೇಳಿಸ್ತದೆ. ಇದಲ್ಲ, ನನ್ನ ಕಂಠ, ನನ್ನ ಮಾತು, ನನ್ನ ಕೈ, ನನ್ನ ಕಾಲು, ಯಾವ ಇಂದ್ರಿಯವು ಅಲಗಾಡಬೇಕು ಅಂದ್ರೆ ದೇವರೇ ನೀನೇ ಬೇಕು. ಈ ತತ್ವಜ್ಞಾನ ಇತ್ತು 5 ವರ್ಷದ ಬಾಲಕನಿಗೆ. ನನ್ನ ಕೈ ಅಂದ್ರೆ ಹೆಂಗೆ, ಏನು ತಿಳ್ಕೊಂಡ್ರಿ? ನನ್ನ ಕಣ್ಣಂದ್ರೆ ಎಂತಾವ್ ತಿಳ್ಕೊಂಡ್ರಿ ನೀವು? 10 ಕಣ್ಣು ಅಂತ ಇರ್ತಾರೆ ಮಂದಿ. ಏನು ಭಗವಂತ ಒಳಗೆ ನಿಂತು ಒಂದೊಂದು ಇಂದ್ರಿಯವನ್ನು ತಾನು ಎಷ್ಟು ಚಂದ ಪ್ರೇರೇಪಿಸ್ತಾನಲ್ಲ, ಆ ಇಂದ್ರಿಯಗಳು ತನ್ನ ಕೆಲಸ ಮಾಡ್ತಾನೆ.
ಯಾರು ಹೋಗಿ ದೇವ್ರಿಗೆ ಕೇಳ್ಕೊಂಬಂದೀವ್ರಿ, ನಮ್ಮ ಕಣ್ಣು ಹಿಂಗೆ ಇರಲಿ, ಎಷ್ಟೇ ಚಂದ ಇರಲಿ, ಎಷ್ಟೇ ಕೆಲಸ ಮಾಡಲಿ, ನಮ್ಮ ಕಿವಿ ಹಿಂಗೆ ಕೇಳಿಸ್, ಏನೇನು ದೇವ್ರು ಎಲ್ಲವನ್ನು ಕೊಟ್ಟು ಕಳಿಸಿ, ಎಲ್ಲವನ್ನು ಕೊಟ್ಟು ಕಳಿಸಿ. ಇದ್ದ ಇಂದ್ರಿಯವನ್ನು ಉಳಿಸ್ಲಿಕ್ಕೆ ಇವತ್ತು ಎಷ್ಟೋ ಡಾಕ್ಟರ್ಗಳು ಪಾಪ ಕಷ್ಟಪಡ್ತಾರೆ. ಕಣ್ಣಿನ ಡಾಕ್ಟ್ರು, ಕಿವಿ ಡಾಕ್ಟ್ರು ಎಲ್ಲ ಮಾಡ್ತಾರೆ ಪಾಪ. ಹೃದಯವನ್ನು ನಡೆಸಲಿಕ್ಕೆ ಡಾಕ್ಟರ್ಗಳು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ. ಆದರೆ ಅದನ್ನು ದೇವರು ಕೊಟ್ಟು ಕಳಿಸಿದ್ದನ್ನು ಯಾರು ಹೇಳೋದು? ದೇವರೆಲ್ಲ ಕೊಟ್ಟು ಕಳಿಸಿ. ಏಕಸ್ತಮೇವ ಭಗವನ್ ಇದಂ ಆತ್ಮಶಕ್ತಿ. ಒಬ್ಬನೇ ನೀನು ಎಲ್ಲವನ್ನ ಮಾಡ್ತಿ ಭಗವಂತ. ಪ್ರಾರ್ಥನೆಯನ್ನು ಮಾಡಿದರೆ ಭಗವಂತ ತುಷ್ಟನಾಗಿ ಹೋಗಿದ್ದಾನೆ. ಬಹಳ ವಿಶಿಷ್ಟವಾದ ಪ್ರಾರ್ಥನೆ ಎಲ್ಲ ಬರ್ತದೆ. ತದ್ ಬ್ರಹ್ಮ ವಿಶ್ವ ಭವಮೇಕ ಅವಿಶ್ವ ಮಾಧ್ಯಮ ಆನಂದ ಮಾತ್ರಮ ವಿಕಾರಮಹಂ ಪ್ರಪಂಚ. ಆನಂದ ಜ್ಞಾನ ಸ್ವರೂಪನಾದಂಥ ನಿನ್ನನ್ನು ನಾನು ಶರಣ ಬಂದೀನಿ ಭಗವಂತ, ನೀನು ನನಗೆ ಅನುಗ್ರಹವನ್ನು ಮಾಡುವಂತ ಪ್ರಾರ್ಥನೆಯನ್ನು ಮಾಡಿದರೆ ಆ 5 ವರ್ಷದ ಬಾಲಕನ ಮೇಲೆ ಭಗವಂತ ನೋಡ್ರಿ, ಬಾಲಕರ ಭಕ್ತಿ ಇದು ನಿಷ್ಕಲ್ಮಶ ಇರ್ತದೆ, ಮನಸ್ಸು ಪವಿತ್ರ ಇರ್ತದೆ. ದೇವರು ಪವಿತ್ರವಾದ ನಿಷ್ಕಲ್ಮಶವಾದಂತಹ ಮನಸ್ಸಿನ ಪ್ರಾರ್ಥನೆಯನ್ನು ತಾನು ಕೇಳ್ತಾನೆ. ಅಲ್ಲಿಯೂ ನಾರದರಂತಹ ಜ್ಞಾನಿಗಳಿಂದ ತತ್ವೋಪದೇಶ ಆಗಿದ್ದಕ್ಕೆ ಕೇಳ್ತಾನ. ಮುಗ್ಧವಾಗಿರಬೇಕು ಭಕ್ತಿ ನಿಜ, ಜ್ಞಾನ ಇರಲಿಲ್ಲ ಅಂದ್ರೆ ನಡೆಯುವುದಿಲ್ಲ. ಜ್ಞಾನಿಗಳು ತಾವು ಜ್ಞಾನೋಪದೇಶವನ್ನು ಮಾಡಿ ಕಳಿಸಿದ್ರು, ಮನಸ್ಸು ಮುಗ್ಧ ಇತ್ತು. ಎರಡೂ ಇದ್ದದ್ದಕ್ಕೆ ನಮ್ಮ ಭಗವಂತ ಅಲ್ಲಿ ಒಲಿದಿದ್ದಾನೆ. ಒಲಿದು ಬಂದು ತಾನೇ ಹೇಳ್ತಾನೆ, 36 ವರ್ಷ ಸಾಹಸ್ರ್ಯಂ ರಕ್ಷಿತ ವ್ಯಾಹತೇಂದ್ರಿಯ. ಯಾರು ನಿನ್ನನ್ನು ತೊಡಿ ಮೇಲಿಂದ ದುಗಿಸಿದವರು ನೋಡ್ತೀನಿ, ಇವತ್ತಿನಿಂದ 36,000 ವರ್ಷ ನೀನೇ ರಾಜ ಆಗ್ತಿದ್ರುವ. ಇದಾದ್ಮೇಲೆ ಮುಗಿದು ಬಿಡ್ತೇನು? ಇಲ್ಲ. ತಥೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕ ನಮಸ್ಕೃತಂ ಉಪರಿಷ್ಟ ದೃಶಿಭ್ಯಸ್ತಂ ಯಥೋ ನಾವರ್ತತೆ ಯತಿ. ಒಮ್ಮೆ ಎಲ್ಲಿ ಹೋದ್ರೆ ಇನ್ನೊಮ್ಮೆ ಹೊಳ್ಳಿ ಬರುವುದಿಲ್ಲ. ಅಂಥ ಧ್ರುವ ಅಂದ್ರೆ ಶಾಶ್ವತವಾದ ಸ್ಥಾನ, ಧ್ರುವ ಲೋಕ, ನನ್ನದೇ ಶಿಂಶುಮಾರ ಸ್ವರೂಪ ಇರತಕ್ಕಂಥ ಲೋಕ, ಅದನ್ನೇ ನಾನು ನಿನಗೆ ಕೊಡ್ತೀನಪ್ಪ ಅಂತ ವಾಸುದೇವ ನಾಮಕ ಭಗವಂತ ಅವನನ್ನು ಪೂರ್ಣ ಅನುಗ್ರಹ ಮಾಡಿ ಆ ಧ್ರುವ ಚಕ್ರವರ್ತಿಯನ್ನು ತಾನು ನೋಡಿದಾಗ ನಮಸ್ಕಾರ ಮಾಡಿದ ಭಗವಂತ ಅಲ್ಲಿ ಅಂತರ್ಧಾನನಾಗಿ ಹೋಗ್ತಾನೆ. ಅಳ್ಳಿಗೆ ಪ್ರಾರಂಭ ಮಾಡಿಬಿಡ್ತದೆ ಪಾಪಿ ಹುಡುಗ, 5 ವರ್ಷದ ಹುಡುಗ. ಇವ್ಯಾಕೆ ಅಳ್ಳಿಗತ್ರಿ? ಎಲ್ಲ ಮಾಡಿ ತಪಸ್ಸಿನ ಸಿದ್ಧಿಯನ್ನೇ ಪಡೆದಿದ್ನಲ್ಲ. ಅಹೋಬತ ಮಮಾನಾತ್ಮ್ಯಂ ಮಂದಭಾಗ್ಯಸ್ಯ ಪಶ್ಯತ ಭವಚ್ಚಿದ ಪಾದಮೂಲಂ ಗತ್ವಾ ಯಾಚೇತ ದಂತವತ್. ಧ್ರುವರಾಜರಂದ್ರು, ಬಂದವ ಯಾರು? ಸಾಕ್ಷಾತ್ ವಾಸುದೇವ. ವಾಸುದೇವ ಯಾರು ಗೊತ್ತೇನು? ಮೋಕ್ಷ ಕೊಡುವ ಭಗವಂತನ ರೂಪ ವಾಸುದೇವ ರೂಪ. ಮೋಕ್ಷವನ್ನ ಕೊಡುವ, ಭವವನ್ನೇ ಸಂಸಾರವನ್ನೇ ಛೇದನ ಮಾಡುವ ವಾಸುದೇವ ನಾಮಕ ಭಗವಂತ ಎದುರಿಗೆ ಬಂದು ನಿಂತಾಗ ಮೋಕ್ಷ ಕೇಳೋದು ಬಿಟ್ಟು ಇನ್ನಿದೇ ಸಂಸಾರದೊಳಗೆ ಒಂದೆಲ್ಲೋ ಶಾಶ್ವತವಾಗಿ ಅನಿಸುವಂಥ, ಅಂತೂ ಪ್ರಳಯ ಕಾಲದೊಳಗೆ ಹೋಗುವಂಥ ಆ ಸ್ಥಾನ, ಯಾರೂ ಸರಿ ಅಂದಿರಬಾರ್ದಂಥ ಸ್ಥಾನ ಕೊಡುವಂಥ ದೇವರಿಗೆ ಬೇಡ್ಕೊಂಡು ಬಿಟ್ನೆಲ್ಲ. ನಾ 5 ವರ್ಷದ ಇಂಥ ಮಂದ ಬುದ್ಧಿನೇ ಇರ್ಲಿಕ್ಕೆ ಸಾಕು ನನಗ ಅಂತ ಶ್ರೀಮದಾಚಾರ್ಯ ತಾತ್ಪರ್ಯ ಬರೀತಾರೆ. ಧ್ರುವಲೋಕ ಅವರ ಅಧಿಕಾರದೊಳಗಿದ್ದದ್ದು. ಅಧಿಕಾರದಲ್ಲಿದ್ದದ್ದನ್ನು ಕೇಳಿದರೆ ಇದು ಸಕಾಮ ಅಲ್ಲ. ದಂಪತಿಗಳು ತಾವು ಮದುವೆ ಮಾಡಿಕೊಂಡಾಗ, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದಾಗ ನಮಗೆ ಸತ್ಸಂತಾನ ಹುಟ್ಲಿ ಅಂತ ಕೇಳ್ಕೊಂಡ್ರೆ ಇದು ಸಕಾಮ ಕರ್ಮ ಅನ್ನಂಗಿಲ್ಲಂತ. ವಿದ್ಯಾರ್ಥಿಯಾದವ ನನಗೆ ಗುರುಗಳಿಂದ ಉತ್ತಮ ವಿದ್ಯಾ ಬರಲಿ ಅಂತ ಕೇಳಿದರೆ ಇದಕ್ಕೆ ಸಕಾಮ ಕರ್ಮ ಅನ್ನಂಗಿಲ್ಲ. ಯಾವುದು ಸಕಾಮ? ನಿನ್ನ ಯೋಗ್ಯತೆಗೆ ಯಾವುದು ಬಾಹಿರವೋ ಅದನ್ನು ನೀ ಕೇಳ್ಕೊಂಡಿ ಅಂತಂದ್ರೆ ಅದು ಸಕಾಮ. ಹಾಗಾಗಿ ಧ್ರುವಲೋಕ ಬ್ರಹ್ಮದೇವರು ನನಗೆ ಸತ್ಯಲೋಕದ ಅಧಿಪತಿಗಳಾಗಬೇಕು ಅಂದ್ರೆ ಅದು ಸಕಾಮ ಅಲ್ಲೇ ಅಲ್ಲ ಅವರಿಗೆ. ಅದು ನಿಜವಾಗಿ ಅವ್ರು ಆಗೇ ಬೇಕು, ಅವ್ರ ಅಧಿಕಾರ. ಹಾಗೆ ಧ್ರುವಲೋಕಕ್ಕೆ ಧ್ರುವರಾಜರಿಗೆ ಅಧಿಕಾರ ಅದ. ಹಾಗಾಗಿ ಅವರಿಗೆ ಏನೂ ಸಕಾಮ ಕರ್ಮ ಆಗಲಿಲ್ಲ. ಆದ್ರೆ ಅವ್ರು ಹೇಳಿದ್ದೇನು ಅಂದ್ರೆ, ಮೋಕ್ಷ ಕೇಳ್ಕೊಳ್ಳಿಕ್ಕೆ ಬರುವಾಗ ಇದನ್ನ ಯಾಕೆ ನಾನು ಕೇಳಿದೆ ಅಂತ ತಾವು ಪಶ್ಚಾತ್ತಾಪವನ್ನು ಪಟ್ಟಿದ್ದಾರೆ. ಆದರೆ ಅವರ ಮನಸ್ಸು ಮಾತ್ರ ಪೂರ್ಣ ವಿಕಸಿತವಾಗಿದೆ. ಭಗವಂತನ ಅನುಗ್ರಹವನ್ನು ಪಡೆದು ಯಜ್ಞ ಮುಗಿಸ್ಕೊಂಡು ಬರ್ಲಿಗತ್ತಾನ, ತಪಸ್ಸು ಮುಗಿಸ್ಕೊಂಡು ಧ್ರುವ ಬರ್ತಾನ ಅಂತನ್ನೋದು ಊರೊಳಗೆ ಎಲ್ಲಾ ಕಡೆಗೆ ಹೋಯ್ತಂತ. ಶಂಖ ದುಂದುಬಿನಾದೇನ ಬ್ರಹ್ಮಘೋಷೇಣ ವೇಣುಬಿಹಿ. ಶಂಖ ದುಂದುಬಿ ಎಲ್ಲವನ್ನ ತಗೊಂಡು ಸ್ವಾಗತ ಮಾಡ್ಲಿಕ್ಕೆ ಇಡೀ ಊರು ಅವತ್ತು ಹೊರಗೆ ಬಂತು. ಆ ಸುರುಚಿಯರು ಪಲ್ಲಕ್ಕಿ ಒಳಗೆ ಕೂತ್ಕೊಂಡು ಬರ್ಲಿಗತ್ತಾರ. ಮಹಾರಾಜ ತಾನೂ ಕೂಡ ಏರಿ ಬಂದ ರಥವನ್ನೇರಿ. ಆವಾಗ ಬಂದು ಎಲ್ಲ ಇಡೀ ಊರು ಅಲ್ಲಿ ಅಗಸಿ ಬಾಗಿಲಿಗೆ ನಿಂತ್ರ ಬಂದದ್ದೇ ಬಂದು ಧ್ರುವ ಮೊದಲು ಸುರುಚಿಗೆ ನಮಸ್ಕಾರ ಮಾಡ್ತಾನೆ. ಬೇರೆ ಯಾರಿಗೂ ಮಾಡಲಿಲ್ಲ, ಸುನೀತಿಗೆ ಮಾಡಲಿಲ್ಲ, ಉತ್ತಾನಪಾದ ಮಾಡಿ ಸುರುಚಿಗೆ ನಮಸ್ಕಾರ ಮಾಡಿ. ಅಮ್ಮ ಅವತ್ತೇನ್ರಿ ನೀ ನನಗೆ ಅಪಮಾನ ಮಾಡಿದ್ದಿಲ್ಲ ಅಂತಂತಂದ್ರೆ ನಾನು ಇವತ್ತು ತಪಸ್ಸಿಗೆ ಹೋಗಿರ್ತಿರ್ಲಿಲ್ಲ, ದೇವರನ್ನು ಕಾಣ್ತಿರ್ಲಿಲ್ಲ. ನೀ ಬೈದದ್ದೇ ನನಗೆ ಇವತ್ತು ದೇವರನ್ನು ಕಾಣ್ಲಿಕ್ಕೆ ಅದು ಕಾರಣ ಆಯಿತು. ಹತ್ತು ಬಿಟ್ಲಂತ್ರಿ ಸುರುಚಿ. ಎಂಥ ನನ್ನ ದೌರಾತ್ಮ್ಯ, ಎಂಥ ಮಹಾನುಭಾವನಿಗೆ ನಾನು ಅಪಮಾನ ಮಾಡಿದೆ. ಆದ್ರೆ ಧ್ರುವರಾಜರ ಆ ನೀತಿಯನ್ನು ತಿಳ್ಕೊಳ್ರಿ, ಧ್ರುವರಾಜರ ಆದರ್ಶ ತಿಳ್ಕೊಳ್ರಿ. ಯಾರು ನಮಗೆ ಬೈತಾರಲ್ಲ
ಅವರಿಗೆ ನಾವೇನೂ ಕೆಟ್ಟದ್ದು ಮಾಡಿ ತೋರಿಸುವ ಕಾರಣ ಇಲ್ಲ. ನೀವವತ್ತು ಬೈದ್ರಿ ಅಂತ ನನಗಿವತ್ತು ಒಳ್ಳೆಯದಾಯಿತು ಅಂತ ಅವರೊಳಗೂ ಸಾತ್ವಿಕತೆಯನ್ನು ಉದ್ಬೋಧನ ಮಾಡುವ ಶಕ್ತಿ ಒಬ್ಬ ಸಿದ್ಧಿ ಇದ್ದ ವ್ಯಕ್ತಿಗೆ ಇದೆ. ವೆಂಜಿಯನ್ಸ್ ಮಸ್ಟ್ ಆಲ್ವೇಸ್ ಬಿ ಸ್ವೀಟ್. ಸೇಡ್ ಯಾವಾಗಲೂ ಬಹಳ ಸಿಹಿ ಇರಬೇಕು. ಕಹಿ ಇದ್ದದ್ದಕ್ಕೆ ಸೇಡ್ ಅನ್ನಂಗಿಲ್ಲ, ಅದಕ್ಕೆ ತಿರಸ್ಕಾರ ಅಂತಾರೆ. ಸೇಡ್ ಯಾವಾಗ ಹೆಂಗಿರ್ತದೆ ಗೊತ್ತೇನೆ, ಯಾವಾಗಲೂ ಸಿಹಿ ಇರುತ್ತೆ. ನೀ ಹಿಂಗೆ ಮಾಡಿದ್ದೆಲ್ಲಪ್ಪ ನೋಡಿ, ಇದರಿಂದ ಇಷ್ಟು ಚಲೋ ಆಯ್ತು ಅಂತಂದು ಬಿಟ್ರಿ ಅಂದರೆ ಅದೇ ಮನಸ್ಸು ಕಲಕಿ ಬಿಡ್ತದೆ. ಅವನೇ ಸಾತ್ವಿಕ ಮಾರ್ಗಕ್ಕೆ ಬರ್ತಾನೆ, ನೀವು ಸಾತ್ವಿಕರಾಗ್ತೀರಿ, ಅವನು ಸಾತ್ವಿಕ ಆಗ್ತಾನೆ. ಅವನ ಸೇಡಿಗೆ ನೀವು ಪ್ರತಿ ಸೇಡ್ ತೀರಿಸ್ಕೊಳ್ಳಿಕ್ಕೆ ನೀವು ತಾಮಸ ಹಾದಿ ಹಿಡಿದ್ರಿ ಅಂತಂತಂದ್ರೆ ಇಬ್ಬರು ತಾಮಸಾಗಿ ಹಾಳಾಗಿ ಹೋಗ್ತೀವಿ ಹೊರತು ಯಾರಿಗೂ ಒಳ್ಳೇದಾಗೋದಿಲ್ಲ. ಹಾಗಾಗಿ ಸುರುಚಿಯನ್ನು ಕಾಲು ಹಿಡಿತಾನೆ ಧ್ರುವ. ಅವಾಗ ಅಪ್ಪಗೊಂಡು ಬಿಡುತ್ತಾಳೆ ಮಹಾನುಭಾವಳು. ಉತ್ತಮ ಸುರುಚಿಯ ಮಗ ಅವನೂ ಬಂದು ಅಪ್ಕೊಳ್ತಾನೆ. ಸುನೀತಿ ಅಂತೂ ತಾನು ಮಗನ ಮೇಲೆ ತನ್ನ ಇಡಿಯಾದ ಪ್ರೀತಿಯನ್ನು ಸುರಿಸ್ತಾಳೆ. ಉತ್ತಾನಪಾದ ತಾನವನನ್ನು ಕರೆದುಕೊಂಡು ಬಂದು ರಾಜನನ್ನಾಗಿ ಅವರನ್ನು ಮಾಡ್ತಾ ಇದ್ದಾನೆ. ಮಾಡಿದಾಗ ಧ್ರುವಾಯ ಪತಿದೃಷ್ಟಾಯ ತತ್ರ ತತ್ರ ಪುರಸ್ತ್ರೀಯ, ಹೋಗುವಾಗ ಆ ಊರಿನೆಲ್ಲ ಹೆಣ್ಮಕ್ಳು ಮಂತ್ರಾಕ್ಷತೆಯನ್ನ ಹೂವನ್ನು ಅವನ ಮೇಲೆ ಸುರಿಸ್ತಾ ಇದ್ದಾರಂತ. ತಪಸ್ಸು ಮುಗಿಸ್ಕೊಂಡು ಬಂತ್ರಿ ಹುಡುಗ, ತಪಸ್ಸು ಮುಗಿಸ್ಕೊಂಡು ಬಂತು. ಇವತ್ತು ಫಾರಿನ್ಗೆ ಹೋಗಿ ಬಂದ್ರು ಅಂತ ಹೆಂಗೆ ಭಾರಿ ಸ್ವಾಗತ ಮಾಡ್ತಿರ್ತಾರೆ ನೋಡಿ, ಶಾಲ್ ಹೊದಿಸಿ ಹಾರ ಹಾಕಿ. ಏನು ದೊಡ್ಡ ತಪಸ್ಸು, ಏನು ಇವ್ರು ಏನು ಒಂದು ಸಿದ್ಧಿ ಪಡ್ಕೊಂಬಂದ್ರೆ ಏನು ಮಾಡ್ಕೊಂಬಂದ್ರು. ಮಾಡ್ಕೊಂಡು ಬರುವುದಾದ್ರೆ ದೇವ್ರನ್ನ ನೋಡ್ಕೊಂಬರ್ರಿ, ತೀರ್ಥಯಾತ್ರಾ ಮಾಡ್ಕೊಂಡು ಬರ್ರಿ, ಸ್ವಾಗತ ಮಾಡ್ತಾರೆ ಜನ. ದೊಡ್ಡ ಸಾಧನ ಆಗ್ತದೆ. ಧ್ರುವರಾಜನಿಗೆ ಸ್ವಾಗತ ನಡೀತಾ ಇದೆ ಅಲ್ಲಿ. ಉತ್ತಾನಪಾದ ರಾಜರ್ಷಿಯಾಗಿ ತಾನು ಅದ್ಭುತವಾಗಿ ಮಗನಿಂದ ತಾನು ಎಲ್ಲ ವೈರಾಗ್ಯವನ್ನು ಕಲಿತು ಸುನೀತಿಯೊಂದಿಗೆ ಅವನು ತಪಸ್ಸಿಗೆ ಅಂತ ಹೋಗ್ತಾನೆ. ಆವಾಗ ಶಿಂಶುಮಾರನ ಸಾಕ್ಷಾತ್ ಮಗಳು ಭ್ರಮಿ ಅಂತ ಅವಳ ಹೆಸರು. ಆ ಭ್ರಮಿ ಅವಳನ್ನು ಧ್ರುವರಾಜರು ಮದುವೆ ಆಗ್ತಾರೆ. ಈ ಕಡೆ ವಾಯುದೇವರ ಮಗಳು ಇಳ ಅಂತ ಅವಳನ್ನು, ಇಬ್ಬರು ಹೆಂಡಂದ್ರು ಭ್ರಮಿ ಮತ್ತು ಇಳ, ಇಬ್ಬರು ಭಗವಂತ ಮತ್ತು ವಾಯುದೇವರ ಮಕ್ಕಳು. ನಮ್ಮ ಧ್ರುವರಾಜರಿಗೆ ದೀಪಾವಳಿ ಅಳತನ ಮಾಡಿದವರು ಒಬ್ಬರು ಸರ್ವೋತ್ತಮರು, ಒಬ್ಬರು ಜೀವೋತ್ತಮರು. ಸಾಕ್ಷಾತ್ ಭಗವಂತ ವಾಯುದೇವ, ಇವ್ರ ಮಕ್ಕಳು ಮದುವೆ ಆಗ್ತಾರೆ ಧ್ರುವರಾಜ. ಆಗ ಅವರ ಮಗ ಉತ್ತಮ ಅಂತೇನ ಸುರುಚಿಯ ಮಗ ಇರ್ತಾನೆ, ಅವನು ಮಾತ್ರ ಅಲ್ಲಿ ಒಂದು ಸಲ ಯುದ್ಧಕ್ಕಂತ ಹೋಗಿ ಗಂಧರ್ವರಿಂದ ಬಹಳ ಲಘು ಹತನಾಗಿ ಬಂದ್ಬಿಡ್ತಾನೆ. ಹತನಾಗಿದ್ದಕ್ಕೆ ಸುರುಚಿಯೂ ಸತ್ತು ಬಿಡ್ತಾನೆ. ಧ್ರುವರಾಜರು ಮಾತ್ರ 36,000 ವರ್ಷದ ದೀರ್ಘವಾದಂತಹ ರಾಜ್ಯವನ್ನು ಅವರು ಆಳ್ತಾರೆ. ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ, ಸುನೀತಿಯೊಂದಿಗೆ ಕೂಡಿದರೆ ನಿಮಗೆ ಫಲ ಧ್ರುವ ಇರ್ತದೆ, ಶಾಶ್ವತ ಇರ್ತದೆ. ರುಚಿಯನ್ನು ಬೆನ್ನು ಹತ್ತಿದ್ರೆ ಅದು ಉತ್ತಮ ಅಂತ ಅನಿಸ್ತದ, ಆದರೆ ಅದರ ಆಯುಷ್ಯ ಕಡಿಮೆ ಇರ್ತದೆ, ಲಘು ನಿಮ್ಮಿಂದ ಹೋಗಿಬಿಡುತ್ತೆ. ನಿಮಗೆ ನೀತಿಯಿಂದ ಕಷ್ಟದಿಂದ ಶಾಶ್ವತವಾದ ಸುಖ ಬೇಕೋ, ರುಚಿಯಿಂದ ಸ್ವಲ್ಪ ಹೊತ್ತಷ್ಟೇ ಚಂದನಿಸಿ ಹೋಗ್ಬಿಡುವಂತಹ ಸುಖ ಬೇಕೋ, ನೀವು ಆರಿಸ್ಕೊಳ್ರಿ. ಇದು ಶ್ರೇಯೋ ಮಾರ್ಗ, ಇದು ಪ್ರೇಯೋ ಮಾರ್ಗ. ಉಪನಿಷತ್ ಹೇಳ್ತದೆ, ಪ್ರಿಯವಾದದ್ದು ಅಂತ ಅನಿಸೋದು ಬಹಳ ಸ್ವಲ್ಪ ಹೊತ್ತಿರ್ತದೆ, ಆದರೆ ಯಾವುದು ಕಷ್ಟ ಅಂತ ಈಗ ಅನಿಸ್ತಿರ್ತದೆ ಅದು ಬಹಳ ದೀರ್ಘವಾದ ಶಾಶ್ವತವಾದ ಸುಖವನ್ನು ಕೊಡ್ತಿರ್ತದೆ. ಎತ್ತದಗ್ರೇ ವಿಷಮಿವ ಪರಿಣಾಮೆ ಅಮೃತೋಪಮಂ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಮೊದಲು ವಿಷ ಅನಿಸುವಂತಹ ಈ ಧರ್ಮದ ಮಾರ್ಗ ಮೊದಲು ಕಷ್ಟ ಅಂತ ಅನಿಸೋದು ಮುಂದ ಅಮೃತವನ್ನು ಮೋಕ್ಷವನ್ನು ಕೊಡಲಿಕ್ಕೆ ಕಾರಣವಾಗ್ತದೆ. ಹಾಗಾಗಿ ಧ್ರುವನನ್ನು ನಂಬಿದ್ದಕ್ಕೆ ಸುನೀತಿ ತಾನು ಉಳಿದಿದ್ದಾಳೆ. ಆವಾಗ ಧ್ರುವರಾಜನಿಗೆ ಸಿಟ್ಟು ಬಂದು, ನನ್ನ ತಮ್ಮನ್ನು ಹೆಂಗೆ ಕೊಂದ್ರಿ ಅಂತ ಆ ಗಂಧರ್ವ ಲೋಕದ ಮೇಲೆ, ಯಕ್ಷಲೋಕದ ಮೇಲೆ ಭಾರೀ ಯುದ್ಧಕ್ಕಂತ ಅವ್ರು ಹೋಗ್ತಾರೆ. ಆವಾಗ ಅಲ್ಲಿ ಸ್ವಯಂಭೂಮನು ಅಜ್ಜ ತಾನು ಬಂದು ಸಮಾಧಾನ ಮಾಡ್ತಾರೆ. ತಿತಿಕ್ಷಯ ಕರುಣಯ ಮೈತ್ರ್ಯ ಚಾಕಿಲ ಜಂತುಷು. ಏನು ಕಲ್ತೀವಿ ನಾವು? ಎಲ್ಲರ ಮೇಲೆ ಕರುಣ ಇರಬೇಕು, ತಿತಿಕ್ಷ ಇರಬೇಕು. ನಿನ್ನ ತಮ್ಮನ ಕೊಂದಾವ ಯಾವ ಒಬ್ಬ ಗಂಧರ್ವ, ಯಾವ ಒಬ್ಬ ಯಕ್ಷ ಅಲ್ಲ. ಅವನ ಆಯುಷ್ಯ ಮುಗಿದಿತ್ತು, ಭಗವಂತ ಬಂದು ಅವನನ್ನು ಕಾಲ ಬಂದು ಅವನನ್ನು ಕೊಂದದಷ್ಟೇ. ಯಾರೂ ಯಾರ ಸಾವಿಗೂ ಕಾರಣ ಅಲ್ಲಪ್ಪ. ನಾಸ್ಮತ್ ಕುಲೋಚಿತಂತಾತ ಕರ್ಮ ಇತತ್ ಸಿದ್ವಿಗರ್ಹಿತಂ. ಇದು ನಮ್ಮ ಕುಲಕ್ಕೆ ಉಚಿತವಾದಂಥದ್ದಲ್ಲ. ಧ್ರುವ, ನಿನ್ನ ಸಿಟ್ಟನ್ನು ಬಿಟ್ಟು ಬಿಡು ಅಂತ ಅವನು ಹೇಳಿದ್ದಕ್ಕೆ ಧ್ರುವರಾಜರ ಆಗ್ಲಿ ಅಜ್ಜ ಅಂತ ಪಾಪ ಬಂದುಬಿಟ್ರು. ಅವಾಗ ಸಾಕ್ಷಾತ್ ಕುಬೇರ ತಾನು ಬಂದು, ಪಿತಾಮಹಾದೇಶಾತ್ ವೈರಂ ದುಸ್ತ್ಯಜಂ. ಸಣ್ಣ ಹುಡುಗನೇ ನೀನು, ಅವಾಗೇ ದೇವರನ್ನು ಸಿದ್ಧಿ ಪಡೆದುಕೊಂಡು ಬಂದಂಥವ, ಇವತ್ತು ನಿನ್ನ ಅಜ್ಜ ಹೇಳಿದ ಅಂತ ಒಂದೇ ಮಾತಿಗೆ ನಿನ್ನ ಸಿಟ್ಟನ್ನು ಬಿಡ್ತಿ ಅಂತಂತಂದ್ರೆ ಇಷ್ಟು ನಿನ್ನ ಮೇಲೆ ಪ್ರೀತಿ ಬಂದದಲ್ಲ ಧ್ರುವ. ಕುಬೇರ ನಾಮಕ ದೇವತಾ ತಾನು ಬಂದು ಅವನಿಗೆ ಆಶೀರ್ವಾದ ಮಾಡ್ತಾನಂತ. ಅಹಂ ತ್ವಮಿತ್ಯಪಾರ್ಥಾಧೀರಜ್ಞಾನಾತ್ ಪುರುಷಸ್ಯ ಹಿ. ಪುರುಷನಿಗೆ ಅಜ್ಞಾನದಿಂದ ಬರೀ ಸಿಟ್ಟು ಅಂತ ಅನ್ನೋದು ಬರ್ತಿರ್ತದೆ. ಆದರೆ ನೀನು ಇವತ್ತು ನಿನ್ನ ಅಜ್ಜನ ಮಾತು ಕೇಳಿ ಶಾಂತಿಯನ್ನು ಪಡೆದಿಯಲ್ಲ. ಭಜಸ್ವ ಭಜನೀಯಾಂಗ್ರಿ ಅಭವಾಯ ಭವಚ್ಛಿದಂ. ನೀನಿವತ್ತು ತಪಸ್ಸು ಮಾಡ್ಲಿಕ್ಕೆ ಹೋದಿ ಅಂದ್ರೆ ದೇವರು ನಿನಗೆ ಕ್ಷಣದೊಳಗೆ ಸಿಗುವಂತಹ ಅನುಗ್ರಹವನ್ನು ನಾನು ಮಾಡ್ತೀನಿ ಅಂತ ದೇವತಾ ತಾನು ಬಂದು ಆಶೀರ್ವಾದವನ್ನು ಮಾಡ್ತಾನೆ. ವೈರಾಗ್ಯ ನಿನಗೆ ಬರಲಿ ಅಂತ ಆಶೀರ್ವಾದವನ್ನು ಮಾಡಿದರೆ
36,000 ವರ್ಷದ ಆ ದೀರ್ಘವಾದಂತಹ ರಾಜ್ಯವನ್ನಾಳಿದಂತಹ ಧ್ರುವ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡಂತ ಮುಖದ ಮ್ಯಾಲ ಒಂದು ನಿರಗಿ ಬಿದ್ದಿಲ್ರಿ. 36,000 ವರ್ಷ ಆದ್ರೂ ಅದೇ ತಾರುಣ್ಯ ಅದ. ಇನ್ನ ಆತ್ಮಸ್ತ್ರ್ಯಪತ್ಯ ಸುಹೃದೋ ಬಲಮೃದ್ಧಕೋಶಮಂತಃಪುರಂ ಪರಿವಿಹಾರ ಭುವಶ್ಚ ರಮ್ಯಾಃ ಭೂಮಂಡಲಂ ಜಲಧಿ ಮೇಖಲಮಾಕಲಯ್ಯ ಕಾಲೋಪಸೃಷ್ಟಮಿತಿ ಸಪ್ರಯಯೌ ವಿಶಾಲಂ. ಅವನ ಇಡೀ ರಾಜ್ಯದ ಬೌಂಡ್ರಿ ಅಂದ್ರೆ ಸಮುದ್ರ ಅಂತ. ಅಂದ್ರೆ ಏನ್ ಭೂಮಿ ಕಾಣಿಸ್ತದೆ ಎಲ್ಲ ಅವಂದೇ. ಇಡೀ ಭೂಮಿಗೆ ಏಕಚಕ್ರಾಧಿಪತಿ. ಬೇಕಾದಷ್ಟು ಸಂಪತ್ತು, ಬಲಮೃದ್ಧ ಕೋಶ, ಸಮೃದ್ಧವಾದಂತಹ ಕೋಶ. ಏನು ಇನ್ಫ್ಲೇಷನ್ ಇಲ್ಲ, ಬಂಗಾರ ಜಾಸ್ತಿ ಇಲ್ಲ, ಏನೂ ತ್ರಾಸೇ ಇಲ್ಲ ಪಾಪ. ಪೆಟ್ರೋಲ್ ರೇಟು ಜಾಸ್ತಿ ಮಾಡಿಲ್ಲ. ಅಷ್ಟೆಲ್ಲ ಇದ್ದಂತಹ ತಾರುಣ್ಯದಲ್ಲಿದ್ದಂತಹ ಆ ಧ್ರುವ ಇನ್ನಷ್ಟು ವರ್ಷ ರಾಜ್ಯ ಆಳ್ತೀನಿ ಅಂದ್ರೆ ಬೇಕಾದಿರ್ತಿತ್ತು. ಒಂದು ಕ್ಷಣದೊಳಗ ಕುಬೇರನ ಅನುಗ್ರಹದಿಂದ ವೈರಾಗ್ಯ ತಾಳಿದ. ಬೇಡ ಇದು ಅಂತ ಹೇಳಿ ಮಕ್ಕಳಿಗೆ ಕೊಟ್ಟು ಹೋಗಿ ಬದರಿ ಕೂತ್ಬಿಟ್ಟು ತಪಸ್ ಮಾಡಿ. 5 ವರ್ಷದಾಗೆ ಎಲ್ಲ ಮಾಡಿದ್ನಲ್ರಿ, ಒಂದ್ಸಲ ಮಾಡಿದ ತಪಸ್ಸು ಅನ್ನಂಗಿಲ್ಲ. ಇದನ್ನ ಆಲಯಂ ಅಂತ ಅದಕ್ಕೆ ಅಂದ್ರಲ್ಲ, ಪ್ರಳಯ ಆಗೋ ತನಕ ಮಾಡೋದಿದೆಲ್ಲ ಸಾಧನ. ಒಂದ್ಸಲ ಮಾಡೋದಿರಂಗಿಲ್ಲ. ಒಂದು ಅಧಿಕ ಮಾಸ ಮಾಡಿ ಮುಗಿಸಿದ್ ನೋಡ್ರಿ ಸರ್. ಒಂದ್ಸಲ ಚಾತುರ್ಮಾಸ ಮಾಡಿದ್ದೆ ಸರ್, ಹಿಂಗ್ ಮಾಡಿದ್ದೆ, ಯಾವ ಜ್ಞಾನಿಗಳು ಹಂಗೆ ಮಾಡಿರ್ಲಿಲ್ಲ, ಅಂಥದ್ದು ಮಾಡಿದ್ದೆ ನಾನು. ಮುಂದಿನ ವರ್ಷ ಮತ್ತೆ ಹೋಟೆಲ್ನಾಗ ತಿನ್ಲಿಕ್ಕೆ ಚಾಲೂ ಮಾಡಿಬಿಟ್ಟೆ. ಒಂದ್ಸಲ ಮಾಡಿದ್ರೆ ಚಂದ್ರಿ ಅಲ್ಲ, ಪ್ರತಿ ವರ್ಷ ಅದನ್ನೇ ಮಾಡ್ಕೊತ ಹೋದ್ರೆ ಹೆಂಗ? ಏನು ಉಪಯೋಗ ಮಾಡಿದ್ರು? ಇದು ಸಾಧನ ಕಡಿತನಕ ಇರಬೇಕಾಗುತ್ತೆ. ಹಿಂಗಾಗಿ ರಾಜ್ಯವನ್ನ ತಾನು ಆಳಿ ತಾನು ಮತ್ತೆ ತಪಸ್ಸಿಗೆ ಅಂತ ಹೋಗಿ ಭಕ್ತಿಂ ಹರೌ ಭಗವತಿ ಪ್ರವರ್ಜನ್ ಅಜಸ್ರಂ ಆನಂದ ಬಾಷ್ಪಕಲಯ ಮುಹುರರ್ಧ್ಯಮಾನ. ವೈರಾಗ್ಯದಿಂದ ಭಕ್ತಿಯಿಂದ ಭಗವಂತನನ್ನ ಅಲ್ಲಿ ತಾನು ಸ್ತೋತ್ರ ಮಾಡ್ಲಿಕ್ಕೆ ಹತ್ರ ತಪಸ್ಸಿಗೆ ಅಂತ ಹಿಂಗ್ ಕೂತಾನ. ಭಗವಂತಲ್ಲಿ ದರ್ಶನ ಕೊಟ್ಟೇ ಬಿಟ್ಟ, ಪ್ರತ್ಯಕ್ಷ ಆದ. ಬಹಳ ಆನಂದ ಆಯಿತು. ಕಣ್ಣಿನಿಂದ ನೀರು ಹರಿದು ತಾನು ರೋಮಾಂಚನನಾಗಿ ಅಲ್ಲಿ ಭಗವಂತನ ಧ್ಯಾನವನ್ನು ಮತ್ತೆ 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 ಮಾಡ್ತಾ ಇದ್ದಾನ. ಸಾಕ್ಷಾತ್ ನಂದ ಸುನಂದ ಅಂತ ವೈಕುಂಠದಿಂದ ವಿಮಾನ ತಗೊಂಡು ವಿಷ್ಣುದೂತರೇ ಬಂದ್ಬಿಟ್ರು. ನಡೀಪ, ನಿಂದು ಸಾಧನಾ ಮುಗೀತು, ನಿನ್ನನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೇವೆ ನಾವು. ಭಗವಂತ ಸ್ವಲ್ಪ ದಿವಸ ನನಗೆ ಧ್ರುವಲೋಕದೊಳಗೆ ನಿಲ್ಲಿಸಿ ನಮ್ಮ ಕಡೆ ಕರ್ಕೊಂಡು ಬಾ ಅಂದಾನ. ಹತ್ತು ಅಂತ ಹೇಳಿ ಅದ್ಭುತವಾದ ವೈಕುಂಠದ ವಿಮಾನವನ್ನು ತೋರಿಸ್ತಾರೆ. ದುಂದುಬಿ ನಾದಗಳೆಲ್ಲ ಆಗ್ತಾ ಇವೆ. ಬಾ ಏರು ಅಂತ ಕೈ ಹಿಡಿದು ಕೂಡಿಸ್ತಾರೆ. ನಾ ಬರುವುದಿಲ್ಲ ಅಂತಂದ ಧ್ರುವ. ಅಲ್ಲೋ ವೈಕುಂಠದಿಂದ ವಿಮಾನ ಬಂದದ, ಬರಂಗಿಲ್ಲ ಅಂದ್ರೆ ಏನು? ಬರ್ತೀನಿ, ಆದ್ರೆ ಒಂದೇ ಕಂಡೀಷನ್. ಏನು? ಇವತ್ತಿಷ್ಟು ಸಣ್ಣ ವಯಸ್ಸಿಗೆ 5 ವರ್ಷಕ್ಕೆ ನಾನು ಇಂಥ ಭಗವಂತನ ತಪಸ್ಸು ಮಾಡಿ ನಾನು ದೇವರನ್ನು ಒರೆಸ್ಕೋಬೇಕಂದ್ರೆ ಅದಕ್ಕೆ ಕಾರಣರಾದಂಥವಳು ನನ್ನ ತಾಯಿನ ಬಿಟ್ಟು ನಾ ಬರುವುದಿಲ್ಲ. ಆ ತಾಯಿನೂ ನೀವು ಕರ್ಕೊಂಡು ಹೋಗ್ತೀರಂದ್ರೆ ನಾ ಈ ವಿಮಾನದಾಗ ಕೂಡ್ತೀನಿ ಅಂತ. ಅವಾಗ ಅವರಂತಾರಂತ, ನಿನ್ನಂಥ ಮಗನನ್ನ ಪಡೆದಂಥ ತಾಯಿಯನ್ನ ನಿನಗಿಂತೂ ಮುಂದೆ ನೋಡಲ್ಲ ವಿಮಾನದಾಗ ಕಳಿಸೀವಿ ಅಂತ ಮುಂದಿನ ವಿಮಾನ ತೋರಿಸಿದ್ದಾರೆ. ಉತ್ತಾನಪಾದ ಸುನೀತಿಯರನ್ನ ಮುಂದಿನ ವಿಮಾನ ಕರ್ಕೊಂಡು ಹೊಂಟಿತ್ತು. ಯಾಕ? ಧ್ರುವನಂಥ ಮಗನನ್ನ ಪಡೆದದಕ್ಕೆ ಉದ್ಧಾರ ಆಗ್ಬಿಟ್ಟಿದ್ರು ಮಹಾನ್ ಭಾವರು. ತಾವೂ ಕೂಡ ತಪಸ್ಸನ್ನ ಮಾಡಿದ್ರು. ಹಾಗಾಗಿ ಆ ಧ್ರುವರಾಜರು ಧನ್ಯಂ ಯಶಸ್ಯಂ ಆಯುಷ್ಯಂ ಪುಣ್ಯಂ ಸ್ವಸ್ಥಯನಂ ಮಹತ್. ಧ್ರುವರಾಜರ ಈ ಕಥೆಯನ್ನು ಕೇಳಿದ್ರೆ ಧನ್ಯರಾಗಿ ಹೋಗ್ತೀವಿ. ಯಶಸ್ಸು ಬರ್ತದೆ, ಆಯುಷ್ಯ ಬರ್ತದೆ, ಪುಣ್ಯ ಬರ್ತದೆ, ಸ್ವಸ್ತಿ ಭವೇದ್ ಭಕ್ತಿರ್ ಭಗವತಿ ಯಯಾಸ್ಯಾತ್ ಕ್ಲೇಶ ಸಂಶಯ. ಜೀವನದೊಳಗೆ ಕ್ಲೇಶ ಅನ್ನೋದೇನದ ಎಲ್ಲದಕ್ಕೂ ನಾಶ ಮಾಡುವ ಭಗವಂತನ ಭಕ್ತಿ ಈ ಒಂದು ಕಥೆಯನ್ನು ಕೇಳೋದ್ರಿಂದ ಬರ್ತದೆ. ಅದರೊಳಗೂ ಸಾಯಂಚ ಪುಣ್ಯ ಶ್ಲೋಕಸ್ಯ ಧ್ರುವಸ್ಯ ಚರಿತಂ ಮಹತ. ಸಾಯಂಕಾಲದಲ್ಲಿ ಧ್ರುವರಾಜರ ಮಹಾತ್ಮ್ಯವನ್ನು ಕೇಳಿದ್ರಂತೂ ಮಹಾಪುಣ್ಯ ಅಂತನ್ನೋದು ಬರ್ತದೆ. ಹುಣ್ಣಿಮೆಯ ದಿವಸ, ದ್ವಾದಶಿ ದಿವಸ, ಶ್ರವಣ ನಕ್ಷತ್ರ ಇದ್ದ ದಿವಸ, ವ್ಯತಿಪಾತ ಇದ್ದ ದಿವಸ, ಭಾನುವಾರ ಇದ್ದ ದಿವಸ ಕೇಳಿದ್ರೆ ಇನ್ನೂ ವಿಶಿಷ್ಟ ಫಲ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಇದನ್ ಮಯಾತೆ ಬಹಿತಂ ಕುರುಹುಧ್ವಃ ಧ್ರುವಸ್ಯ ವಿಖ್ಯಾತ ವಿಶುದ್ಧ ಕರ್ಮಣಃ ಹಿತ್ವಾರ್ಭಗ ಕ್ರೀಡನಕಾನಿ ಮಾತುಹು ಗ್ರಹಂಚ ವಿಷ್ಣು ಶರಣಂ ಯೋಜಗಾಮ. 5 ವರ್ಷದ ಬಾಲಕ ತಾನಾಡುವ ಆಟಿಕೆಯ ಸಾಮಾನುಗಳನ್ನು ಬಿಟ್ಟು ತಾಯಿ ಹೇಳ್ಯಾಳ ಅಂತ ಹೇಳಿ ತಪಸ್ ಮಾಡ್ಲಿಕ್ಕೆ ಹೋಗಿ ನಿರ್ಮಲವಾದ ಮನಸ್ಸಿನಿಂದ ಶುದ್ಧವಾದ ಜ್ಞಾನದಿಂದ ಸಾಕ್ಷಾತ್ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡ ಆ ಧ್ರುವನ ಚರಿತ್ರೆ ಇದು ಲೋಕದಲ್ಲಿ ಮಂಗಳ. ಇದನ್ನು ಕೇಳಿದವರಿಗೆ ಎಲ್ಲ ರೀತಿಯ ಮಂಗಳವಾಗ್ತದೆ, ಎಲ್ಲ ರೀತಿಯ ದುಃಖ ನಾಶವಾಗ್ತದೆ ಅಂತ ಮೈತ್ರೇಯರು ತಾವು ವಿದುರನಿಗೆ ಅದ್ಭುತವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅಂಥ ಧ್ರುವನ ಚರಿತ್ರೆ ಇದು ಚತುರ್ಥ ಸ್ಕಂದದ ನಿಜವಾದ ಪೂರಣ. ಇವತ್ತು ಆ ಪಾರ್ವತೀ ದೇವಿ ಯಾರು ತಂದೆಯ ಪ್ರೀತಿಯಿಂದ ತಾನು ಹೋಗ್ಬೇಕು ಅಂತ ಹೋದವಳು, ಅವಳಿಗೂ ಕೂಡ ವಂಚನೆ ಆಯಿತು, ಆದ್ರೆ ಅವಳೂ ಉದ್ಧಾರ ಆಗಿದ್ದನ್ನು ಕೇಳಿ. ಇಲ್ಲೂ ತಂದೆಯ ಪ್ರೀತಿಯಿಂದ ಬೇಕು ಅಂತ ಹೋದಂತಹ ಧ್ರುವ, ಅವನಿಗೂ ವಂಚನೆ ಆಯಿತು, ಅವನೂ ಉದ್ಧಾರ ಆಗಿದ್ದು ಕೇಳಿ. ಎರಡೂ ಕಡೆ ಉದ್ಧಾರಕ್ಕೆ ಕಾರಣ ಆಗಿದ್ದು ಒಂದೇ, ಭಗವಂತನಲ್ಲಿ ಭಕ್ತಿ, ಗುರುಗಳಲ್ಲಿ, ಮನೆ ಪತಿ ಯಜಮಾನನಲ್ಲಿ ವಿಶೇಷವಾದ ಪ್ರೀತಿ.
ಧ್ರುವ ಪುರುಷ ತಾನು ರಾರದರ ಧ್ರುವ ಗುರುವಂತರ್ಗತನಾಗಿ ಹೋದ, ಸತೀದೇವಿ ತಾನು ತನ್ನ ಪತ್ಯಂತರ್ಗತಳಾಗಿ ಹೋದ್ಲು. ಅಂತೂ ಇಬ್ಬರೂ ಭಗವಂತನನ್ನೇ ನೋಡಲಿಕ್ಕೆ ಪ್ರಯತ್ನ ಮಾಡಿದರು. ತಪಸ್ಸನ್ನು ಮಾಡಿ ಭಗವಂತನನ್ನು ಒಲಿಸಿಕೊಂಡವರಿಗೆ ಯಾವ ಸಿದ್ಧಿಯೂ ಅಲಭ್ಯವಲ್ಲ ಅನ್ನುವುದನ್ನು ತಿಳಿಸ್ತಾ ಇದೆ. ಕಿಂ ಅಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಭಗವಂತ ಪ್ರಸನ್ನನಾದ್ರೆ ಯಾವುದೂ ಅಸಾಧ್ಯ ಅಲ್ಲ ಅನ್ನುವಂಥದ್ದನ್ನು ಈ ಕಥೆಗಳು ನಮಗೆ ತಿಳಿಸ್ತವೆ. ಇದನ್ನು ಎಷ್ಟು ಕೇಳಿದರೂ ಕಡಿಮೆ. ಧ್ರುವರಾಜರ ಚರಿತ್ರೆಯನ್ನು ಒಂದೇ ಸಲ ನೀವು ಕೇಳಿಗತ್ತಿರಂಗಿಲ್ಲ. ಆದರೆ ಇದರಿಂದ ನಮಗೆ ಸ್ಫೂರ್ತಿ ಸಿಗಬೇಕು. ರುಚಿಯನ್ನ ದೂರ ಇಟ್ಟು ನೀತಿಯನ್ನ ಒಳಗೆ ಮಾಡಿಕೊಳ್ಳುವಂತಹ ಬುದ್ಧಿ ನಮಗೆ ಬರಬೇಕು. ಧ್ರುವವಾದಂತಹ ಸುಖ ಇವತ್ತ ಧ್ರುವಲೋಕಕ್ಕೆ ಶಿಂಶುಮಾರ ನಾಮಕ ಪರಮಾತ್ಮ ಮಧ್ಯದೊಳಗಿದ್ರ ಪೋಲ್ ಸ್ಟಾರ್ ಅಂತ ಇವತ್ತು ನಮಗೆ ಸೈನ್ಸ್ ಕಣ್ಣು ಹಿಡಿದದ. ಪ್ರತಿಯೊಂದು ಇಡೀ ಯೂನಿವರ್ಸ್, ಇಡೀ ಗ್ಯಾಲಾಕ್ಸಿ ಆ ಧ್ರುವ ನಕ್ಷತ್ರದ ಸುತ್ತದ ಅಂತ ಭಾಗವತ ಅವತ್ತೇ ಹೇಳಿದ. ಶಿಂಶುಮಾರನ ಗುರುತ್ವದಿಂದ, ಗ್ರಾವಿಟಿಯಿಂದ ಎಲ್ಲಾ ಗ್ರಹಗಳು, ನಕ್ಷತ್ರಗಳು ಆ ಧ್ರುವಲೋಕದ ಪ್ರದಕ್ಷಿಣೆಯನ್ನು ಹಾಕ್ತಾವೆ. ಇವತ್ತಿಗೂ ಮೋಕ್ಷಕ್ಕೆ ಹೋಗುವ ಜನರು ಆ ಧ್ರುವಲೋಕದೊಳಗಿದ್ದ ಶಿಂಶುಮಾರನಿಗೆ ನಮಸ್ಕಾರ ಮಾಡೇ ಮುಂದೆ ಹೋಗ್ಬೇಕಂತ ದೇವಯಾನದಿಂದ ಹೋದವರು 2ನೇ ಸ್ಕಂದದಾಗ ಕೇಳಿರಿ. ಅದರೊಳಗೆ ಮತ್ತು ಋಷಿಗಳೆಲ್ಲ ಒಳತನಕ ಹೋಗಿ ನಮಸ್ಕಾರ ಮಾಡಿ ಬರ್ತಾರಂತ್ರಿ. ಅಂತಹ ಶ್ರೇಷ್ಠವಾದ ಧ್ರುವಸ್ಥಾನ ಭಗವಂತ ಧ್ರುವನಿಗೆ ದಯಪಾಲಿಸ್ಯಾನೆ ಅಂತಂದ ಮೇಲೆ ಎಂತಹ ಸಣ್ಣ ವಯಸ್ಸು ಕೂಡ ಧರ್ಮಕ್ಕೆ ಅದು ಬಾಧಕಲ್ಲ. ಸಣ್ಣ ಹುಡುಗಿದ್ದಿ, ನೀ ಏನ್ ಮಾಡ್ತಿ, ನಾವು ಏಕಾದಶಿ ಮಾಡಂಗಿಲ್ಲ, ನೀ ಮಾಡ್ತೀಯ ಮಗನ ಅಂತ ಹಿಂಗೆ ಬೈಯೋದಲ್ಲ. ಎಂತಹ ಸಣ್ಣ ವಯಸ್ಸಿನೊಳಗೂ ನಿಮ್ಮ ಮಕ್ಕಳಿಗೆ ಸಂಸ್ಕಾರಗಳನ್ನು ಕೊಡ್ರಿ, ನೀತಿಯನ್ನು ಕಲಿಸ್ರಿ. ಅದೇ ಮಕ್ಕಳಿಂದೇ ನಮ್ಮ ಉದ್ಧಾರ. ಧ್ರುವರಾಜರಿಂದ ಸುನೀತಿ ಮತ್ತು ಉತ್ಥಾನಪಾದ ಉದ್ಧಾರ ಆದರೂ, ವಿಷ್ಣು ವಿಮಾನದೊಳಗೆ ಕೂತ್ಕೊಂಡು ಹೋದ್ರು, ಮಕ್ಕಳಲ್ಲಿ ಸಂಸ್ಕಾರಗಳನ್ನು ಕೊಟ್ಟರೆ ನಮ್ಮ ಉದ್ಧಾರಕ್ಕೆ ಅದು ಕಾರಣ ಆಗ್ತದೆ ಅನ್ನುವಂತಹ ಸಂದೇಶ ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ. ಇದನ್ನು ಇನ್ನೂ ವಿಸ್ತಾರವಾಗಿ ಬಹಳಷ್ಟು ಹೇಳಬಹುದು. ಸಂಕ್ಷಿಪ್ತವಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನು ಹೇಳೀನಿ. 4ನೇ ಸ್ಕಂದದ ಮುಂದಿನ ಕಥಾಭಾಗ ಇನ್ನೂ ಸುಂದರವಾದದ್ದು. ವೇನ, ಪೃಥುರಾಜನ ಚರಿತ್ರೆ, ಪುರಂಜನೋಪಾಖ್ಯಾನ ಬಹಳಷ್ಟು ಇನ್ನೂ ಇದೆ ಕೇಳಲಿಕ್ಕೆ. ನಾಳೆಯ ದಿನ ಅದನ್ನು ಅವಶ್ಯವಾಗಿ ಕೇಳೋಣ. ಧ್ರುವರಾಜರ ಆಶೀರ್ವಾದ ನಮ್ಮೆಲ್ಲರಿಗೂ ಆಗಿ ಶ್ರೇಷ್ಠವಾದ ಭಗವದ್ಭಕ್ತಿ ನಮ್ಮೆಲ್ಲರಲ್ಲಿ ನೆಲೆಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ ರಾಮನಾಮಸ್ಮರಣದೊಂದಿಗೆ ಇವತ್ತಿನ ಪ್ರವಚನವನ್ನು ಗುರುವಂತರ್ಗತ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.